ಕೊರಮಿದ್ದಂಗಿದೆಯಾ ನೀನು ತಮ್ಮ ಫೋಟೋ ನೋಡಿದಪ್ಪ ಹಬ್ಬ ಒರಿಜಿನಲ್ ಕಳ್ಳಿ ತೆಗೆದು ರಿವ್ಯೂಸ್ ಇಡಬೇಕು ಎಷ್ಟು ತಿಂಗಳು ಹುಟ್ಟಿತ್ತಲ್ಲ ಕೂಡ ಮಾದೇವ್ ನಂಗೆ ಏನಾದ್ರು 6 ತಿಂಗಳು ಏನಾದ್ರು ಹುಟ್ಟಿದ್ದೆ ಮಾದೇವ್ ಹೇಳಿದ್ನಪ್ಪ ನನಗೆ 6 ತಿಂಗಳು ಹುಟ್ಟಿದ್ದೆ ಅಂತ ಓಕೆ ಸ್ಟಾರ್ಟ್ ಮಾಡೋಣ ಆಯ್ತಾ ಟಿಫನ್ ಎಲ್ರದು ಓಕೆ ನೆಕ್ಸ್ಟ್ ಹೆಡಿಂಗ್ ತೊಗೊಳ್ಳಿ ಹೆಡಿಂಗ್ ತೊಗೊಳ್ರಿ ಬ್ರಿಟಿಷ್ ಭಾರತದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಚೂರ್ ವಾಲ್ಯೂಮ್ ಕೊಡ್ರಿ ಬ್ರಿಟಿಷ್ ಭಾರತದಲ್ಲಿ ಚೂರ್ ವಾಲ್ಯೂಮ್ ಕೊಡ್ರಿ ಹೆಡಿಂಗ್ ಬರ್ಕೊಳ್ಳಿ ಕನ್ನಡದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಇಂಗ್ಲಿಷಲ್ಲಿ ಬರ್ಕೊಳ್ಳೋರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಬ್ರಿಟಿಷ್ ರೂಲ್ ಓಕೆ ಬ್ರಿಟಿಷ್ ಆಡಳಿತದಲ್ಲಿ ಆಡಳಿತಾತ್ಮಕ ಸುಧಾರಣೆ ಹೆಡಿಂಗ್ ಬರ್ಕೊಳ್ಳಿ ಅದರಲ್ಲಿ 3 ವಿಚಾರಗಳು ಬರ್ತವೆ ಓಕೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಭೂಕಂದಾಯ ಪದ್ಧತಿಗಳು ಅಂತ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ಇಲ್ಲಿ ನೋಡಿ ಭಾರತದಲ್ಲಿ ಬ್ರಿಟಿಷರು ಬಂದಾಗ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದ ಒಂದಿಷ್ಟು ರಿಫಾರ್ಮ್ಸ್ ಮಾಡಿದ್ರು ಅಗ್ರಿಕಲ್ಚರ್ ಮೇಲೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು ಬಂಗಾಳದಲ್ಲಿದ್ರು ಬಂಗಾಳ ಕಂಟ್ರೋಲ್ ಇತ್ತು ಬಂಗಾಳ ಬಿಹಾರ ಒರಿಸ್ಸಾ ಅವರಿಗೆ ಶಾಲಂ ಸೆಕೆಂಡ್ ದಿವಾನಿ ರೈಟ್ ಸಿಕ್ಕಿತ್ತು ಅಂತ ಏನು ಹೇಳಿದ್ರು ಅಲ್ಲೆಲ್ಲ ಆಡಳಿತ ನಡ್ಕೊಂಡು ಹೋಗ್ತಾ ಇದ್ರು ಇದಾದ್ಮೇಲೆ ಸ್ವಲ್ಪ ಸಮಯ ಕಳೆದ ನಂತರ ಅವರು ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಒಂದು ದೊಡ್ಡ ತಲೆಬಿಸಿ ಆಗಿತ್ತು ಅವತ್ತಿನ ಕಾಲಕ್ಕೆ ಅಂದ್ರೆ ರೈತರಿಂದ ಬ್ರಿಟಿಷ್ ಕಲೆಕ್ಟ್ ಮಾಡ್ತಿದ್ರು ಅವಾಗ ಏನಾಯ್ತು ಇದು ತುಂಬಾ ಕಷ್ಟ ಅನಿಸ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ರೈತರ ಹೋಗಿ ನೀವು ಇಷ್ಟು ತೆರಿಗೆ ಕೊಡಬೇಕು ಅಂತ ಕೊಡಬೇಕಾಗಿತ್ತು ಅಂದ್ರೆ ಪ್ರತಿ ಸತಿ ಬ್ರಿಟಿಷ್ ಅಧಿಕಾರಿಗಳು ರೈತರ ರೈತರು ಸರಿ ತೆರಿಗೆ ಕೊಡ್ತಿರಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ರು ಕೊಡೋಣ ಅಂತಿದ್ರು ಮಳೆ ಆಗಿಲ್ಲ ಅಂತಿದ್ರು ಬೆಳೆ ಆಗಿಲ್ಲ ಅಂತಿದ್ರು ಹಿಂಗೆಲ್ಲ ಉತ್ತರ ಹೇಳೋರು ಓಕೆ ಬ್ರಿಟಿಷ್ ಇದು ತಲೆನೋವಾಯ್ತು ಬ್ರಿಟಿಷ್ ಬಹಳ ಬುದ್ಧಿವಂತರು ಏನಪ್ಪ ಅಂದ್ರೆ ಈ ಸವಾಸ ಬೇಡ ನಮಗೆ ನಾವು ನೇರವಾಗಿ ಬ್ರಿಟಿಷ್ ರೈತರ ಹೋಗೋಣ ಒಟ್ಟು ನಮಗೆ ದುಡ್ಡು ಬರಬೇಕು ಅದಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಆಗ ಮೊದಲು 1793 ಟೈಮಲ್ಲಿ ಒಬ್ಬ ವ್ಯಕ್ತಿ ನನ್ನ ಕಾರ್ನ್ವಾಲಿಸ್ ಅಂತ ಒಬ್ಬ ಗವರ್ನರ್ ಇದ್ದ ಬಂಗಾಳದಲ್ಲಿ ಅವನು ಏನ್ ಮಾಡ್ತಾನೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದ ಅವನು ಆಲೋಚನೆ ಮಾಡ್ತಾನೆ ನಾವು ಹೇಗಾದ್ರೂ ಮಾಡಿ ಒಂದು ಹೊಸ ಪದ್ಧತಿಯನ್ನು ತರಬೇಕು ಅಂತ ಅವನು 1793ರಲ್ಲಿ ಒಂದು ಪದ್ಧತಿಯನ್ನು ತಂದ ಅದನ್ನ ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಕಾಯಂ ಜಮೀನ್ದಾರಿ ಪದ್ಧತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಇದು ಲ್ಯಾಂಡ್ ರೆವಿನ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂ ಕಂದಾಯಗಳನ್ನು ವಸೂಲು ಮಾಡತಕ್ಕಂಥ ಪದ್ಧತಿ ಹೇಗೆ ಒಂದು ಪ್ಲಾನ್ ಮಾಡ್ತಾನೆ ಇದು ಹೇಗೆ ಅಂತ ಹೇಳ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಭೂಮಿ ಇದೆ ಅದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅವನು ಏನ್ ಮಾಡ್ತಾನೆ ಅವ್ನು ನೇರವಾಗಿ ರೈತನ ಕಲೆಕ್ಟ್ ಮಾಡೋದು ಬಹಳ ಕಷ್ಟ ಅದಕ್ಕೆ ಮಾಡ್ದ ಈ ಜಮೀನ್ದಾರ್ಸಿಗೆ ಹೇಳ್ತಾನೆ ಜಮೀನ್ದಾರ್ಸ್ ಅಂದ್ರೆ ಶ್ರೀಮಂತ ಜಮೀನ್ದಾರರು ಭೂಮಿಯನ್ನು ಹೊಂದಿರತಕ್ಕಂಥವ್ರು ಅವ್ರಿಗೆ ಹೇಳ್ತಾನೆ ಇನ್ಮೇಲೆ ನೀವು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಕೊಡಿ ಹೇಗೆ ಕಲೆಕ್ಟ್ ಮಾಡೋದು ಅಂದ್ರೆ ಫಸ್ಟ್ ಬಿಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು 5 ಎಕರೆ ಅನ್ಕೊಳ್ಳಿ 5 ಎಕರೆ ಭೂಮಿ ಈ 5 ಎಕರೆ ಭೂಮಿಗೆ ಜಮೀನ್ದಾರ್ಸಿಗೆ ಹೇಳ್ತಾನೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರು ಅದು ಒಂದು 5 ಜನ ಬರ್ತಾರೆ 10 ಜನ ಜಮೀನ್ದಾರ್ಸ್ ಬರ್ತಾರೆ ಅದು ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಅಂದ್ರೆ ಅವ್ರು ಬಿಡ್ ಮಾಡಬೇಕು ಬಿಡ್ ಅಂತ ಹರಾಜು ಪ್ರಕ್ರಿಯೆ ಒಬ್ಬನೇ ಹೇಳ್ತಾರೆ ನಾನು 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಆಗಿನ ಕಾಲ ಇನ್ನೊಬ್ಬ 450 ಅಂತ ಇನ್ನೊಬ್ಬ 250 ಅಂತ ಇನ್ನೊಬ್ಬ 400 ಅಂತ 500 ಅಂತ 1000 ಅಂತ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾನೋ ಅವನಿಗೆ ಅದನ್ನ ಕೊಟ್ಟಿದ್ದ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪವರನ್ನು ಕೊಟ್ಟಿದ್ದ ಆಗ ಜಮೀನ್ದಾರರು ಈ ತೆರಿಗೆ ವಸೂಲು ಮಾಡ್ತಕ್ಕಂಥ ಒಂದು ಪದ್ಧತಿ ಬಂಗಾಳದಲ್ಲಿ ಶುರುವಾಯಿತು ಅದನ್ನು ಶುರು ಮಾಡಿದವನೇ ಈ ಕಾರ್ನ್ವಾಲಿಸ್ ಅಂತ ಒಬ್ಬ ವ್ಯಕ್ತಿ ಈ ಜಮೀನ್ದಾರ ಏನು ಮಾಡ್ತಾರೆ ಜಮೀನ್ದಾರರಿಗೆ ಭೂಮಿಯ ಒಡೆತನದ ಹಕ್ಕುಗಳನ್ನು ಕೊಟ್ಟ ಇದೊಂದು ಭಾಳ ಇಂಪಾರ್ಟೆಂಟ್ ದೇ ಗಾಟ್ ಓನರ್ಶಿಪ್ ರೈಟ್ಸ್ ಅಂತ ಹೇಳ್ತಾರೆ ಭೂಮಿಯ ಒಡೆತನದ ಹಕ್ಕುಗಳನ್ನು ಪಡ್ಕೊಂಡು ಅಂದ್ರೆ ಇನ್ಮೇಲೆ ಜಮೀನ್ದಾರರೇ ಭೂಮಿಯ ಮಾಲೀಕರಾದ ಬಂಗಾಳದಲ್ಲಿ ಇವಾಗ ರೈತರಿಂದ ತೆರಿಗೆಯನ್ನು ಕಲೆಕ್ಟ್ ಮಾಡಬೇಕು ಅಂದ್ರೆ ರೈತ ಇವಾಗ ರೈತರಾಗಿರ್ತಕ್ಕಂಥ ಭೂಮಿಗಳ ರೈತರು ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದು ಎಕರೆಗೆ ಇಷ್ಟು ಅಂತ ಕೊಡಬೇಕು ಎಷ್ಟು ಒಂದು ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಡಬೇಕು ಆಗಿನ ಕಾಲಕ್ಕೆ ಅವರು ಕೊಟ್ಟೋದನ್ನ ಕೆಲ ಕೃಷಿಯನ್ನು ಮಾಡಬೇಕು ಒಂದು ಪಕ್ಷ ಅವ್ರು ಕೃಷಿಯನ್ನು ಮಾಡಿದಾಗ ಆ ವರ್ಷ ತೆರಿಗೆ ಕೊಡದೇ ಇದ್ರೆ ಅವರನ್ನ ಎವಿಕ್ಟ್ ಫ್ರಮ್ ದ ಲ್ಯಾಂಡ್ ಅಂತ ಹೇಳ್ತಾರೆ ಭೂಮಿಯಿಂದ ತೆಗೆದು ಆಚೆ ಹಾಕ್ತಾರೆ ಆಗ ಆ ಜಮೀನನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಿದ್ದ ಅದರಿಂದ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾರೆ ಹೀಗೆ ಈ ಜಮೀನ್ದಾರರು ಅಂತಕ್ಕಂಥವರು ಭೂಮಿಯ ಒಡೆತನದ ಹಕ್ಕುಗಳನ್ನು ಪಡೆದು ರೈತರಿಂದ ತೆರಿಗೆಯನ್ನು ಸಂಗ್ರಹಿಸಿ ಬ್ರಿಟಿಷ್ ಅಧಿಕಾರಿಗಳಿಗೆ ಮುಗಿಸುವಂತ ಕೆಲಸವನ್ನು ಮಾಡಿದ್ರು ಇದನ್ನೇ ಜಮೀನ್ದಾರಿ ಪದ್ಧತಿ ಅಂತ ಕೂಡ ಕರೀತಾರೆ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕೂಡ ಕರೀತಾರೆ ಅಥವಾ ಇನ್ನು ಬೇರೆ ಒಂದು 2-3 ಹೆಸರುಗಳು ಬೇರೆ ಬರುತ್ತೆ ಆ ಥರ ಅನೇಕ ಹೆಸರುಗಳಿಂದ ಕರೀತಾರೆ ಇಲ್ಲಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾನೆ 1/3 ಅಂತ ಹೇಳ್ತಾನೆ 1/3 ಅನ್ನೋದು ಟ್ಯಾಕ್ಸ್ ಆಗಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ರೈತ 30 ಚೀಲ ಏನೋ ಬೆಳೆ ಬೆಳೆದ್ರೆ ಅದರಲ್ಲಿ 1 ಅಂದ್ರೆ 10 ಚೀಲವನ್ನು ಕೊಡಬೇಕಾಗಿತ್ತು ಅಥವಾ ಈಗ 100ಗೆ 89% ಅನ್ನ ಬ್ರಿಟಿಷ್ ಕೊಡಬೇಕು 11% ಅನ್ನ ಇವ್ರಿಗೆ ಕೊಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕಂದಾಯ ವಸೂಲಿ ಆದ್ರೆ ಅದರಲ್ಲಿ 89% ಅನ್ನ ಬ್ರಿಟಿಷ್ ಕೊಡಬೇಕು 11% ಅವ್ರಿಗೆ ಕೊಡಬೇಕು ಅಂದ್ರೆ 89% ಬ್ರಿಟಿಷ್ಗೆ 11 ರೂಪಾಯಿ ಜಮೀನ್ದಾರಿ ಈ ತರ ಒಂದು ಪದ್ಧತಿಯನ್ನು ತಗೊಂಡು ಮೊದಲು ಇದನ್ನ 10 ವರ್ಷಗಳಿಗೆ ಒಂದ್ಸತಿ ಫಿಕ್ಸ್ ಮಾಡ್ತಾ ಇದ್ದಾರೆ ಜಮೀನ್ದಾರಿಯನ್ನು 10 ವರ್ಷಗಳಿಗೆ ಒಂದ್ಸತಿ 10 ಇಯರ್ಸ್ಗೆ ಒಂದ್ಸತಿ ಅದನ್ನ ಇನ್ನೊಬ್ಬರಿಗೆ ಕೊಡ್ತಾ ಅಂದ್ರೆ 10 ವರ್ಷಗಳ ತನಕ ಒಬ್ಬನಿಗೆ ಜಮೀನ್ದಾರ ಇತ್ತು ಏನಾದ್ರೂ ಅಧಿಕಾರ ಇತ್ತು 10 ವರ್ಷಗಳು ಮುಗಿತು ಮತ್ತೆ ಬಿಡ್ ಮಾಡೋದು ಮತ್ತೆ ಹೊಸ ರಾಜ ಕರೆಯೋನು ಅವಾಗ ಇನ್ನೊಂದು ದೊಡ್ಡ ಶ್ರೀಮಂತರು ಬರೋರು ಅವ್ರು ಮತ್ತೆ ಹೋಗೋರು ಅದ್ರ ಇನ್ನೂ ಬೇರೆ ಜಮೀನ್ದಾರ ಇಟ್ಕೊಂಡು ಅಂದ್ರೆ ಆ ಓನರ್ಶಿಪ್ ಅವನಿಗೆ ಕೊಡ್ತಾ ಇದ್ದ ಅಲ್ಲಿನ ಪ್ರದೇಶಗಳ ಹಕ್ಕನ್ನು ಬಿ ಕೊಡ್ತೀವಿ ಈಗ 10 ವರ್ಷಗಳಿಗೆ ಒಂದ್ಸತಿ ಹೋಗ್ತಾ ಇತ್ತು ಆದ್ರೆ ತದನಂತರ ಬೇಡ ಬೇಡ ಅಂತ ಹೇಳಿ ಇಟ್ ಬಿಕಮ್ ಪರ್ಮನೆಂಟ್ ಇದು ಶಾಶ್ವತವಾಗಿ ಕಡ್ಡಾಯಗೊಳಿಸ್ತಾನೆ ಹಾಗೆ ಇದನ್ನ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ ಹಾಗಾಗಿ ಜಮೀನ್ದಾರರು ಭೂ ಮಾಲೀಕರಾದರು ಇವರು ತನ್ನ ತನ್ನ ಮಕ್ಕಳಿಗೆ ಭೂಮಿ ಅಧಿಕಾರ ಆಯಿತು ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಹಾಗಾಗಿ ಇವತ್ತು ಕೆಲವು ಕಡೆ ಎಲ್ಲ ಯಾಕೆ ಕೆಲವರು ಅಷ್ಟೊಂದು 1000 ಎಕರೆ 100 ಎಕರೆ ಭೂಮಿ ಇರುತ್ತೆ ಬಿಕಾಸ್ ಆಫ್ ದಿಸ್ ಬ್ರಿಟಿಷ್ ಟೈಮಲ್ಲಿ ಅವರು ಜಮೀನ್ದಾರರಾಗಿ ಕಾರ್ಯನಿರ್ವಹಿಸಿದ್ರು ಹಾಗಾಗಿ ಅವರ 100 ಎಕರೆ ಭೂಮಿ ಇತ್ತು ಇದು ಮೊದಲನೆಯ ಒಂದು ಸಿಸ್ಟಮ್ ಇದನ್ನ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ ಗೊತ್ತಾಯ್ತಾ ಇದ್ರ ಬಗ್ಗೆ ಒಂದು ಸ್ಟೇಟ್ ಆಫ್ ಬರ್ತಾರೆ ಕಂಟಿನ್ಯೂ ಮಾಡೋದು ಮೊದಲನೇದು ಭಾರತದಲ್ಲಿ ಹೊಸ ಬಿಲ್ಡಿಂಗ್ ಇದು ಹೌದು ಮೇನ್ ಹೊಸ ಬಿಲ್ಡಿಂಗ್ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿಗಳು ಲ್ಯಾಂಡ್ ರಿಫಾರ್ಮ್ಸ್ ಅಥವಾ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್ ಲ್ಯಾಂಡ್ ರಿಫಾರ್ಮ್ಸ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಬೈ ಬ್ರಿಟಿಷ್ ಓಕೆ ಮೊದಲನೇದು
ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಬರ್ತದೆ 1793. ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ 1793. ಕನ್ನಡದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ 1793. ಕಾಯಂ ಜಮೀನ್ದಾರಿ ಪದ್ಧತಿ 1793. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಸತಿ ನೋಡಿ ಏನಪ್ಪ ಅಂದ್ರೆ ಇದನ್ನ ಬೆಂಗಾಲ್, ಬಿಹಾರ ಮತ್ತು ಒರಿಸ್ಸಾದಲ್ಲಿ ಇದನ್ನ ಜಾರಿಗೊಳಿಸ್ತಾರೆ. ಎಕ್ಸಾಕ್ಟ್ಲಿ ಇದೇ ಪ್ಲೇಸಸ್ ಎಕ್ಸಾಂಪಲ್ ಕೇಳ್ತಾರೆ. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ 1793ರಲ್ಲಿ ಕಾರ್ನ್ವಾಲಿಸ್ ಬಂಗಾಳದ ಗವರ್ನರ್ ಆದ ಕಾರ್ನ್ವಾಲಿಸನು ಈ ಪದ್ಧತಿಯನ್ನು ಜಾರಿಗೊಳಿಸಿದ. ನೀವು ಬರ್ಕೊಳ್ಳಿ ಇಂಗ್ಲೀಷಲ್ಲಿ. ಇನ್ 1793 ಬೆಂಗಾಲ್ ಗವರ್ನರ್ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ ದಿಸ್ ಸಿಸ್ಟಮ್. ನೆಕ್ಸ್ಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇದನ್ನು ಬಂಗಾಲ, ಬಿಹಾರ, ಒರಿಸ್ಸಾ ಮತ್ತು ವಾರಣಾಸಿಗಳಲ್ಲಿ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಬೆಂಗಾಲ್, ಬಿಹಾರ್, ಒರಿಸ್ಸಾ ಅಂಡ್ ವಾರಣಾಸಿ. ಇದನ್ನು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ವಾರಣಾಸಿಯಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ನೆಕ್ಸ್ಟ್ ಈ ಪದ್ಧತಿಯಲ್ಲಿ ಜಮೀನ್ದಾರರು ಭೂ ಮಾಲೀಕರಾಗಿರುತ್ತಿದ್ದರು. ಇನ್ ದಿ ಸಿಸ್ಟಮ್ ಜಮೀನ್ದಾರ್ ಹ್ಯಾವ್ ಓನರ್ಶಿಪ್ ಆಫ್ ದ ಲ್ಯಾಂಡ್. ಈ ಪದ್ಧತಿಯಲ್ಲಿ ಜಮೀನ್ದಾರರು ಭೂ ಮಾಲೀಕತ್ವವನ್ನು ಅಥವಾ ಭೂಮಿಯ ಒಡೆತನವನ್ನು ಹೊಂದಿರುತ್ತಿದ್ದರು. ನೆಕ್ಸ್ಟ್ ಇಲ್ಲಿ ಕಂದಾಯ ಮೂರನೇ ಒಂದು ಭಾಗದಷ್ಟು ಇರುತ್ತಿತ್ತು. ಟ್ಯಾಕ್ಸ್ ಈಸ್ 1/3 ಆಫ್ ದಿ ರೆಂಟಲ್ ವ್ಯಾಲ್ಯೂ. ಒಂದು ಮೂರನೇ ಒಂದು ಭಾಗ ಎಷ್ಟು ಅಂದರೆ ರೆಂಟಲ್ ಅಂದರೆ ಬಾಡಿಗೆ ಇರುತ್ತಲ್ಲ, ಅದರ ಮೂರನೇ ಒಂದು ಭಾಗದಷ್ಟು ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಮೂರನೇ ಒಂದು ಭಾಗ ಒಂದು ಎರಡನೇ ಬರ್ಕೊಳ್ಳಿ. ಅಥವಾ 89 ಇದು 89% ಈ ಥರ ಬರ್ಕೊಂಡು ನೀವು 189% ಬ್ರಿಟಿಷರಿಗೆ, 11% ಜಮೀನ್ದಾರರಿಗೆ, ಅಥವಾ 89% ಬ್ರಿಟಿಷ್ಗೆ, ಅಥವಾ ಆಗ 11% ಜಮೀನ್ದಾರರಿಗೆ. ಅಂದರೆ ಇದು ಎಷ್ಟು ಅಂತ ಹೇಳಿದ್ರೆ ಭೂಮಿಯ ಒಟ್ಟು ಉತ್ಪನ್ನ ಅಲ್ಲ, ಇದು ರೆಂಟಲ್ ವ್ಯಾಲ್ಯೂ ಅಂದರೆ ಬಾಡಿಗೆ ಎಷ್ಟು ಕೊಡ್ತಿಲ್ಲ ಅದು. ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಈ ರೆಂಟ್ ಅಂದರೆ ಎಷ್ಟು, ರೆಂಟ್ ಅಂದರೆ ಒಂದು ಜಮೀನ್ದಾರಿಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಎಕರೆಗೆ 5 ರೂಪಾಯಿ ಕೊಡಿ, 10 ಎಕರೆ 50 ರೂಪಾಯಿ. 50 ರೂಪಾಯಿ ಒಬ್ಬ ರೈತ ಕೊಟ್ಟರೆ ಅದ್ರಲ್ಲಿ 89% ಎಷ್ಟಾಗುತ್ತೆ? ನನಗಂತೂ ಸೀಸೆಟ್ ಬರಲ್ಲ, ನೀವೇ ಹೇಳ್ಬೋದು. ನೀವು ಬರಲ್ಲ. ಓಕೆ ಅದೆಷ್ಟು ಒಂದು ಅಂದಾಜು ನಿಮ್ಗೆ ಗೊತ್ತಾಯ್ತಾ? ಲೆಕ್ಕಾಚಾರ ಅಂತ ಲಾಸ್ಟ್ ಬರ್ಕೊಳ್ಳಿ. ಇದನ್ನು ಪ್ರಾರಂಭದಲ್ಲಿ 10 ವರ್ಷಗಳಿಗೆ ನಿಗದಿಪಡಿಸಲಾಗುತ್ತಿತ್ತು. ಬಿಗಿನಿಂಗ್ ಇಟ್ ವಾಸ್ ಫಿಕ್ಸ್ಡ್ ಫಾರ್ 10 years, ಒನ್ಸ್ ಇನ್ 10 years. ಪ್ರಾರಂಭದಲ್ಲಿ 10 ವರ್ಷಗಳಿಗೆ ನಿಗದಿಪಡಿಸಲಾಗಿತ್ತು. ನಂತರದಲ್ಲಿ ಇದನ್ನು ಕಾಯಂಗೊಳಿಸಲಾಯಿತು. ಲೇಟರ್ ಇಟ್ ವಾಸ್ ಫಿಕ್ಸ್ಡ್ ಪರ್ಮನೆಂಟ್ಲಿ. ಓಕೆ ಹಾಗಾಗಿ ಲಾಸ್ಟ್ ಇದು ನೋಡಿ. ಹಾಗಾಗಿ ಒಂದು ಜಮೀನ್ದಾರರು ಅಂತಕ್ಕಂಥ ಒಂದು ಹೊಸ ಒಂದು ವರ್ಗ ಹುಟ್ಟುವುದು. ಇವರು ರೈತರನ್ನು ಶೋಷಣೆ ಮಾಡಲು ಶುರು ಮಾಡಿದರು ಮತ್ತು ಅವರಿಂದ ಹೆಚ್ಚುವರಿಯಾಗಿ ತೆರಿಗೆಯನ್ನು ಸಂಗ್ರಹಿಸೋದು ಕೂಡ ಶುರು ಮಾಡಿದರು. ರೈತರ ಬಡತನಕ್ಕೆ ಡ್ಯೂ ಟು ದಿಸ್ ಜಮೀನ್ದಾರ್ಸ್ due to this zamindari system, high taxes has to be paid. So the problem of money lenders was started. So this system further burdened the farmers with high interest. Next, last point. Zamindars worked as middleman in this system. ನೀವು ಕನ್ನಡದಲ್ಲಿ ಈ ಪದ್ಧತಿಯಲ್ಲಿ ಜಮೀನ್ದಾರರು ಮಧ್ಯವರ್ತಿಗಳಂತೆ ಕಾರ್ಯನಿರ್ವಹಿಸಿದರು. ನೆಕ್ಸ್ಟ್ ಪಾಯಿಂಟ್, ಈ ಜಮೀನ್ದಾರಿ ಪದ್ಧತಿಯಿಂದ ರೈತರು ಅಧಿಕ ಕಂದಾಯವನ್ನು ತೆರಬೇಕಾಗಿತ್ತು ಅಥವಾ ನೀಡಬೇಕಾಗಿತ್ತು. ಹಾಗಾಗಿ ಅವರು ಶ್ರೀಮಂತ ಈ ಮನಿ ಲೆಂಡರ್ಸ್ ಅಂತ ಕನ್ನಡದಲ್ಲಿ ಅಂತ ಶ್ರೀಮಂತ ಲೇವಾದೇವಿ ವ್ಯವಹಾರ ಮಾಡುವವರಿಂದ ಸಾಲ ಪಡೆಯುತ್ತಿದ್ದರು. ಶ್ರೀಮಂತ ಲೇವಾದೇವಿ ವ್ಯವಹಾರ ಮಾಡುವವರಿಂದ ಸಾಲ ಪಡೆಯುತ್ತಿದ್ದರು. ಇದು ಅವರನ್ನು ಅಧಿಕ ಬಡ್ಡಿ ತರುವಂತೆ ಮಾಡಿತು. ರೈತ ವರ್ಗವನ್ನು ಸಾಲದಲ್ಲಿ ಮುಳುಗಿಸಿತು. ಓಕೆ, ಇದು ಒಂದು ಜಮೀನ್ದಾರಿ ಪದ್ಧತಿ. ಓಕೆ, ನೆಕ್ಸ್ಟ್ ಎರಡನೇ ಡಿಸ್ಕಸ್ ಮಾಡೋಣ. ಓಕೆ, ಎರಡನೇದು ಹೆಡಿಂಗ್ ಬರ್ಕೊಳ್ಳಿ. ಸೇಮ್ ಇದೇ ಮಾಡಲು ಹೋಗುತ್ತೆ, ಸ್ವಲ್ಪ ಚೇಂಜ್ ಸಪರೇಟ್ ಹೆಡಿಂಗ್ ಒಂದು ಆಯಿತು. ನೆಕ್ಸ್ಟ್ ಎರಡನೇದು ರಾಯತ್ವಾರಿ ಸಿಸ್ಟಮ್ ಕೇಳಿದ. ಎರಡನೇದು ರೈತವಾರಿ ಪದ್ಧತಿ 1822 ಟೈಮಲ್ಲಿ. ನೆಕ್ಸ್ಟ್ ಬರ್ಕೊಳ್ಳಿ 1820ರಲ್ಲಿ. ನೆಕ್ಸ್ಟ್ ಎರಡನೇ ಪದ್ಧತಿ ರಾಯತ್ವಾರಿ, ಇಂಗ್ಲೀಷ್ ಬರ್ಕೊಳ್ಳೋದು ರಾಯತ್ವಾರಿ ಸಿಸ್ಟಮ್. ಕನ್ನಡದಲ್ಲಿ ಬರ್ಕೊಳ್ಳೋರು ರೈತವಾರಿ ಪದ್ಧತಿ. ಇಂಗ್ಲೀಷ್ ಬರ್ಕೊಳ್ಳೋರು ರಾಯತ್ವಾರಿ, ಕನ್ನಡದಲ್ಲಿ ಬರ್ಕೊಳ್ಳೋರು ರೈತವಾರಿ ಪದ್ಧತಿ. ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ 2 ನಿಮಿಷ. ಇದನ್ನ 1820ರಲ್ಲಿ ಸರ್ ಥಾಮಸ್ ಮನ್ರೋ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಕೇಳಿಸ್ಕೊಳ್ಳಿ, 2 ನಿಮಿಷ ಮುಗಿದೋಯ್ತು. ಸರ್ ಥಾಮಸ್ ಮನ್ರೋ ಅಂತಕ್ಕಂಥ ಒಬ್ಬ ವ್ಯಕ್ತಿ
ಇವನು ಮಡ್ರಾಸ್ ಭಾಗದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದ. ಮಡ್ರಾಸಲ್ಲಿ ಗವರ್ನರ್ ಕೆಲಸ ಮಾಡ್ತಿದ್ದ. ಇವನು ಈ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ, ರಾಯತ್ವಾರಿ ಸಿಸ್ಟಮ್. ರಾಯತ್ ಅಂದ್ರೆ ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿ ರೈತ ಅವ್ರ ಹತ್ರ ತಂದು ಭಾರತದ ಪದ ರೈತ ಅಂತಕ್ಕಂಥ ದಕ್ಷಿಣ ಭಾರತದ ದ್ರಾವಿಡ ಪದ ರೈತ. ಅವ್ರು ಅದನ್ನ ಅವ್ರ ಇಂಗ್ಲಿಷ್ ಪದ ಇಲ್ಲ, ರೈತ ಅನ್ನೋದಕ್ಕೆ ಅವ್ರು ಫಾರ್ಮರ್ ಅನ್ಬೇಕು. ಅದಕ್ಕೆ ಏನು ಮಾಡಿದ್ರು, ಅದೇ ಪದ ಇಂಗ್ಲಿಷ್ ರಾಯತ್ ಅಂತ ಮಾಡ್ತಾರೆ ಬ್ರಿಟಿಷ್. ಅವರಿಗೆ ಪದಗಳ ಕೊರತೆ ಭಾಳ ಇಂಗ್ಲಿಷ್ ಭಾಷೆಗೆ ಅತ್ಯಂತ ಬಡ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆ. ಯಾಕಂದ್ರೆ ಆ ಭಾಷೆಗಳಿಗೆ ಜಾಸ್ತಿ ಪದಗಳಿಲ್ಲ. ನಾವು ಕನ್ನಡದಲ್ಲಿ ಚಿಕ್ಕಮ್ಮ ಅಂತೀವಿ, ಚಿಕ್ಕಪ್ಪ ಅಂತೀವಿ, ಅತ್ತೆ ಅಂತೀವಿ, ಅತ್ತಿಗೆ ಅಂತೀವಿ, ನಾದಿನಿ, ದೊಡ್ಡಪ್ಪ, ಮಾವ, ಹೌದೇನ್ರಿ? ಎಷ್ಟು ಪದಗಳು ಸಂಬಂಧ ಅವೆಲ್ಲ ಒಂದೇ. ಅಂಕಲ್, ಆಂಟಿ, ಒಂದಿಷ್ಟು ಜನ ಅಂಕಲ್, ಒಂದಿಷ್ಟು ಜನ ಆಂಟಿಗಲ್ಸ್. ಅವ್ರಿಗೆ ಬೇರೆ ಸಂಬಂಧಗಳು ಗೊತ್ತಿಲ್ಲ. ನಮ್ಮಲ್ಲಿ ಚಿಕ್ಕಮ್ಮ ಅಂದ್ರೆ ಬೇರೆ, ದೊಡ್ಡಮ್ಮ ಅಂದ್ರೆ ಬೇರೆ, ಸೋದರತ್ತೆ ಅಂದ್ರೆ ಬೇರೆ, ಹೌದೇನ್ರಿ? ಮಾವ ಅಂದ್ರೆ ಬೇರೆ. ಓಕೆ, ಒಂದೊಂದು ಸಂಬಂಧಗಳಿದೆ. ಅತ್ತೆ ಬೇರೆ, ಚಿಕ್ಕಪ್ಪನೇ ಬೇರೆ, ಚಿಕ್ಕಮ್ಮನೇ ಬೇರೆ. ಹೌದು ಹಂಗಲ್ಲ, ಎಲ್ಲರೂ ಅಂಕಲ್ಗಳು, ಎಲ್ಲರೂ ಆಂಟಿಗಳು. ಇಲ್ಲಿ ನೋಡಿ, ಬಡ ಭಾಷೆ, ನಮ್ಮ ಭಾಷೆಗಳ ಶ್ರೀಮಂತ ಭಾಷೆ ಅಲ್ಲ ಇಂಗ್ಲಿಷ್. ಕೊನೆಗೆ ಏನಾಗುತ್ತೆ, ಈ ಥಾಮಸ್ ಮನ್ರೋ ಅವನು ಮಡ್ರಾಸು, ಆಮೇಲೆ ಬಾಂಬೆ, ಕೇಳಿಸ್ಕೊಳ್ಳಿ, ಬಾಂಬೆ, ಆಮೇಲೆ ಕೂರ್ಗ್, ಕೊಡಗು ಮತ್ತೆ ಅಸ್ಸಾಮಲ್ಲಿ ಈ ಪದ್ಧತಿಯನ್ನು ಜಾರಿ ಮಾಡಿಸಿದ್ರು. ಸರ್ ಥಾಮಸ್ ಮನ್ರೋ ಮಡ್ರಾಸ್, ಬಾಂಬೆ, ಕೂರ್ಗ್, ಅಸ್ಸಾಂಗಳಲ್ಲಿ ಈ ಪದ್ಧತಿಯನ್ನು ಜಾರಿ ಮಾಡಿದ್ರು. ಇದು ಬಂಗಾಲ್, ಬಿಹಾರ, ಒರಿಸ್ಸಾ, ಇದು ಈ ಭಾಗದಲ್ಲಿ ಜಾರಿ ಆಯಿತು. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಸರ್ ಥಾಮಸ್ ಮನ್ರೋ ಮಡ್ರಾಸು ಈ ಭಾಗಗಳಲ್ಲಿ. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ಇಲ್ಲಿ ಒಂದು ಸಿಸ್ಟಮ್ ಬದಲಾವಣೆ ಆಯಿತು, ಸ್ವಲ್ಪ ಚೇಂಜಸ್ ಮಾಡಿದ್ರು. ಏನಪ್ಪ ಅಂದ್ರೆ ಮಧ್ಯವರ್ತಿಗಳು ಬೇಡ, ನಮಗೆ ಜಮೀನ್ದಾರ್ಸ್ ಬೇಡ, ನೇರವಾಗಿ ರೈತರ ಬ್ರಿಟಿಷ್ ತಂದು ಮಾಡ್ತಾರೆ ಈ ಪದ್ಧತಿ. ಒಂದು ಬ್ರಿಟಿಷ್ ಅಧಿಕಾರಿಗಳು ಇರ್ತಾರೆ, ಕೆಲವು ಕಡೆ ಪಿಸಾನ್ಸ್ ಇರ್ತಾರೆ, ಅವ್ರು ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕೊಡಬಹುದು. ಇದೊಂದು ವಿಶೇಷತೆ ನೆನಪಿಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ಮಿಡಲ್ ಮ್ಯಾನ್ಗಳು, ಮಧ್ಯವರ್ತಿಗಳು ಇಲ್ಲ ಈ ಪದ್ಧತಿಯಲ್ಲಿ ಇಲ್ಲ. ಒಂದು ಇದಾದ ನಂತರ ಇಲ್ಲಿ ಅದರಲ್ಲಿ ಮಧ್ಯವರ್ತಿಗಳು ಇರೋದಿಲ್ಲ. ನೆಕ್ಸ್ಟ್ ಹೇಳ್ತಾನಂತೆ, ಇದರಲ್ಲಿ ತೆರಿಗೆಗಳು ಎಷ್ಟು ಇರಬೇಕು ಹೇಳ್ತಾನೆ ನೋಡಿ, ಕೇಳಿಸ್ಕೊಳ್ಳಿ. ತೆರಿಗೆಗಳು ಡ್ರೈ ಲ್ಯಾಂಡಿಗೆ, ಒಣಭೂಮಿಗೆ ಶೇಕಡ 50%, ವೆಟ್ ಲ್ಯಾಂಡ್ ಅಥವಾ ಇರಿಗೇಟೆಡ್ ಲ್ಯಾಂಡ್ಗೆ ಶೇಕಡ 60%, ಟೋಟಲ್ ರೆಂಟಲ್ ವ್ಯಾಲ್ಯೂ ಇಷ್ಟು. ಕೇಳಿಸ್ಕೊಳ್ಳಿ, ಒಣಭೂಮಿಗೆ 50, ನೀರಾವರಿ ಭೂಮಿಗೆ 60% ಅಷ್ಟು ತೆರಿಗೆಯನ್ನು ಕೊಡಬೇಕು. ಆಮೇಲೆ ಯಾವುದೇ ರೀತಿಯ ಮಧ್ಯವರ್ತಿಗಳು ಇಲ್ಲ. ಕೇಳಿಸ್ಕೊಳ್ಳಿ, ಮಧ್ಯವರ್ತಿಗಳು ಇರೋದಿಲ್ಲ. ಒಂದು ಪಕ್ಷ ರೈತ ನೇರವಾಗಿ ಬ್ರಿಟಿಷ್ ಕೊಡಬೇಕು, ಕೊಡೋಕ್ಕಾಗದೇ ಇದ್ರೆ ಅವನು ಭೂಮಿಯಿಂದ ಆಚೆ ಆಗ್ತಾ ಇದ್ರು. ಸೇಮ್ ಇದೇ ಪದ್ಧತಿ ಅವರನ್ನ ಭೂಮಿಯಿಂದ ಆಚೆ ಹಾಕಿ ಇನ್ನೊಬ್ಬ ರೈತನಿಗೆ ಅದರ ಅಧಿಕಾರವನ್ನು ಕೊಡ್ತಾ ಇದ್ರು. ಆದರೆ ಇಲ್ಲೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಅಲ್ಲಿ ಹೇಳಿದೆ ನಾನು, ಜಮೀನ್ದಾರರಲ್ಲಿ ಓನರ್ಶಿಪ್ ರೈಟ್ಸ್ ಯಾಕೆ ಇರ್ತಿತ್ತು ಅಂದ್ರೆ, ಜಮೀನ್ದಾರ ಕೈಯಲ್ಲಿ, ಇಲ್ಲಿ ಓನರ್ಶಿಪ್ ರೈಟ್ಸ್ ರೈತರ ಕೈಯಲ್ಲಿ ಪಿಸಾನ್ಸ್. ಇದು ಇದರ ವಿಶೇಷತೆ. ಇಷ್ಟು ಟ್ಯಾಕ್ಸಸ್. ಎರಡನೇದು 1820 ರಾಯತ್ ವಾರಿ ಸಿಸ್ಟಮ್ ಮೀನ್ಸ್ ಕೆಳಗಡೆ ಫಸ್ಟ್ ಪಾಯಿಂಟ್ ಮೀನ್ಸ್ ಅರ್ಥ. ರಾಯತ್ ಮೀನ್ಸ್ ಪಿಸಾಂಟ್. ರಾಯತ್ ಎಂದರೆ ರೈತರು ಎಂದರ್ಥ. ಇಲ್ಲ, ನಾನು ಅದನ್ನ ಇಂಗ್ಲಿಷ್ ರಾಯತ್ ವಾರಿ ಅಂತಾರೆ, ಕನ್ನಡ ರೈತವಾರಿ ಅಂತ ಬರ್ಕೊಂಡಿಲ್ಲ. ರೈತ ಅಂದ್ರೆ ಅದು 7 ನಿಮಿಷ ಪ್ರಕಾಶ್ ಇಂಗ್ಲಿಷ್ ಅಂತ ಬರ್ಕೊಳ್ಳಿ. ಮೀನ್ಸ್ ರಾಯತ್ ಮೀನ್ಸ್ ರೈತ ಅಥವಾ ಪಿಸಾಂಟ್. ನೆಕ್ಸ್ಟ್ ಇದನ್ನ 1820 ನೆಕ್ಸ್ಟ್ ಪಾಯಿಂಟ್ ಇನ್ 1820 ಇಂಟ್ರೊಡ್ಯೂಸ್ ಬೈ ಮಡ್ರಾಸ್ ಗವರ್ನರ್ ಸರ್ ಥಾಮಸ್ ಮನ್ರೋ. ಇದನ್ನ 1820 ಮಡ್ರಾಸ್ನ ಗವರ್ನರ್ ಆದ ಸರ್ ಥಾಮಸ್ ಮನ್ರೋ ಜಾರಿಗೊಳಿಸಿದ. ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಜಾರಿಗೊಳಿಸ್ತಾನೆ ಅದು ಬರ್ಕೋಗಿ. ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್, ಇದನ್ನು ಜಾರಿಗೊಳಿಸಿದ್ದು ಮಡ್ರಾಸ್, ಮಡ್ರಾಸ್, ಬಾಂಬೆ, ಕೂರ್ಗ್, ಕೊಡಗು ಅಂಡ್ ಆಲ್ಸೋ ಅಸ್ಸಾಂನಲ್ಲಿ. ನೆಕ್ಸ್ಟ್ ಪಾಯಿಂಟ್, in this system the peasants or cultivators were regarded as owners of the land, comma, they had ownership rights, they could sell, they have ownership rights, they could sell mortgage, comma, they could sell mortgage or gift the land, ಕನ್ನಡದಲ್ಲಿ ಈ ಪದ್ಧತಿಯಲ್ಲಿ ರೈತರೇ ಭೂಮಿಯ ಒಡೆತನದ ಹಕ್ಕುಗಳನ್ನು ಹೊಂದಿರುತ್ತಿದ್ದರು. ಇವೆಲ್ಲ ಡಿಫರೆನ್ಸಸ್. ಈ ಪದ್ಧತಿಯಲ್ಲಿ ರೈತರೇ ಭೂಮಿಯ ಒಡೆತನದ ಹಕ್ಕುಗಳನ್ನು ಹೊಂದಿರುತ್ತಿದ್ದರು ಅಥವಾ ಮಾಲೀಕರಾಗಿದ್ದರು ಅಂತ ಅರ್ಥ. ಹಾಗೂ ಇವರು ಭೂಮಿಯನ್ನು ಮಾರಾಟ ಮಾಡಬಹುದು. ದೇ ಕುಡ್ ಸೇಲ್, ಭೂಮಿಯನ್ನು ಮಾರಾಟ ಮಾಡಬಹುದು. ಮಾರ್ಟ್ಗೇಜ್ ಅಂದ್ರೆ ಮತ್ತೆ ಗಿರಿಬಿಡೋದು ಅಂತ. ಭೂಮಿಯನ್ನು ಮಾರಾಟ ಇಡೋದು ಅಥವಾ ಅಡನದು ಸಾಮಾನ್ಯ ಪದ ಆಗುತ್ತೆ. ಗಿರಿಬಿಡೋದು ಅಂತ ಬರ್ತದೆ. ಒತ್ತಿಡೋದು, ಗಿರಿಬಿಡೋದು ಅಂತ ಹೌದಾ, ಸೇಮ್ ಅರ್ಥ. ಇದನ್ನು ಭೂಮಿಯನ್ನು ಮಾರಾಟ ಮಾಡಬಹುದು ಅಥವಾ ಗಿರವಿ ಇಡಬಹುದು. ನೆಕ್ಸ್ಟ್ ಬರ್ಕೊಂಡ್ರೆ, ಇದಾದ ನಂತರ ಈ ಪದ್ಧತಿಯಲ್ಲಿ ರೈತರು ನೇರವಾಗಿ ತೆರಿಗೆಯನ್ನು ಸಲ್ಲಿಸುತ್ತಿದ್ದರು. The taxes were directly collected by the government from the peasants. ನೇರವಾಗಿ ಕಲೆಕ್ಟ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್, there is no middleman in ರಾಯತ್ವಾರಿ ಸಿಸ್ಟಮ್. ರೈತವಾರಿ ಪದ್ಧತಿಗಳಲ್ಲಿ ಮಧ್ಯವರ್ತಿಗಳಿಲ್ಲ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ರೈತವಾರಿ ಪದ್ಧತಿಗಳಲ್ಲಿ ಮಧ್ಯವರ್ತಿಗಳಿಲ್ಲ. there is no middleman in ರಾಯತ್ವಾರಿ ಸಿಸ್ಟಮ್. ಬರ್ಕೊಂಡ್ರ? ನೆಕ್ಸ್ಟ್, ವನಭೂಮಿ ಟ್ಯಾಕ್ಸ್ ಏನಿದೆ ಹಾಂ ಅಲ್ರಿ ಹಾಂ ಇಲ್ಲಿ ನೋಡಿ, ಇದು ಒಟ್ಟು ಭೂಮಿ ದಕ್ಷಿಣ ಮಡ್ರಾಸು ಈ ಭಾಗಗಳಲ್ಲಿ ಭೂಮಿ ಅವಾಗ ಬ್ರಿಟಿಷ್ ನಡೀತಾ ಇತ್ತು. ಕರೆಕ್ಟಾ? ಬ್ರಿಟಿಷ್ ನಡೀತಾ ಇತ್ತು. ಆದರೆ ಜಮೀನ್ದಾರಗಳು ಇದ್ದಿರ್ಬೋದು. ಆದರೆ ಜಮೀನ್ದಾರಗಳಿಗೆ ಇವರು ಏನಂತಾರೆ, ನೇರವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಈ ಭಾಗದಲ್ಲಿ ಕೊಡಲಿಲ್ಲ. ಆಗ ಅವ್ರನ್ನ ಭೂಮಿ ಇತ್ತು, ಅವ್ರನ್ನ ಉಳುಮೆ ಮಾಡ್ಕೊಂಡು ಅವ್ರನ್ನ ಟ್ಯಾಕ್ಸ್ ಬ್ರಿಟಿಷ್ ಕಟ್ಟೋರು. ಆದರೆ ಉಳಿದ ಭಾಗದಲ್ಲಿ ಏನು ರೈತರ ಹತ್ರ ಭೂಮಿ ಇತ್ತು, ಸ್ವಲ್ಪ ಆಗಿರಲಿ, ಅದರಲ್ಲಿ ರೈತರು ಉಳುಮೆ ಮಾಡಿ ಆ ಟ್ಯಾಕ್ಸ್ ನೇರವಾಗಿ ಬ್ರಿಟಿಷ್ ಕಟ್ತಾ ಇದ್ರು. ಓಕೆ, ಜಮೀನ್ದಾರ ಇರಲಿಲ್ಲ, ಅವರು ಇದ್ರು, ಅವ್ರನ್ನ ಬೇಕಾದಷ್ಟು ಭೂಮಿ ಇತ್ತು. ಆದರೆ ಮ್ಯಾಕ್ಸಿಮಮ್ ಅವರು ಭೂಮಿ ಅವರೇ ಟ್ಯಾಕ್ಸ್ ತಗೊಂಡು ಬ್ರಿಟಿಷ್ ಕಟ್ತಾ ಇದ್ರು. ರೈತರು ನೇರವಾಗಿ ಕಟ್ಟಿದ್ರು. ಇದು ಮಾತ್ರ ಇಲ್ಲಿ ಸ್ಪೆಸಿಫಿಕ್ ಆಗಿ ರಾಯತ್ವಾರಿ ಸಿಸ್ಟಮ್ ವಿಶೇಷತೆ. ಇಲ್ಲಿ ಮಧ್ಯವರ್ತಿಗಳನ್ನು ನೇಮಿಸ್ತಾ ಇಲ್ಲ, ನೇರವಾಗಿ ಅವ್ರನ್ನ ರೈತರ ಕಟ್ಟಂತ ವ್ಯವಸ್ಥೆ ಮಾಡಿ ಇದ್ರು, ಜಮೀನ್ದಾರ್ ಇದ್ರು. ಓಕೆ, ನೆಕ್ಸ್ಟ್ ಟ್ಯಾಕ್ಸಸ್ ಡ್ರೈ ಲ್ಯಾಂಡ್ಗೆ 50%, ಒಣಭೂಮಿಗೆ. ನೆಕ್ಸ್ಟ್ ಇರಿಗೇಟೆಡ್ ಲ್ಯಾಂಡ್, ನೀರಾವರಿ ಭೂಮಿಗೆ 60%, ಒಣಭೂಮಿಗೆ 50%, ನೀರಾವರಿ ಭೂಮಿಗೆ ಇರಿಗೇಟೆಡ್ ಲ್ಯಾಂಡ್ಗೆ ಸುಮಾರು 60% ತೆರಿಗೆ ಇರ್ತಿತ್ತು. ಇರಿಗೇಟೆಡ್ ಲ್ಯಾಂಡ್ಗೆ ಸುಮಾರು 60%. ನೆಕ್ಸ್ಟ್, ದ ಟರ್ಮ್ ಇಸ್ ಫಿಕ್ಸ್ಡ್ ಫಾರ್ 30 years. 30 ವರ್ಷಗಳಿಗೆ ನಿಗದಿಪಡಿಸಲಾಗ್ತಿತ್ತು. ಅಂದರೆ ಒಂದ್ಸತಿ ಚೇಂಜ್ ಮಾಡಿದ್ರೆ ಟ್ಯಾಕ್ಸ್ನ 30 ವರ್ಷ ತನಕ ಚೇಂಜ್ ಮಾಡಲ್ಲ, ಸೇಮ್ ಟ್ಯಾಕ್ಸಸ್ ಕೊಡ್ಕೊಂತ ಹೋಗೋದು. ಟೆನ್ಯೂರ್ ವಾಸ್ ಫಿಕ್ಸ್ಡ್ ಫಾರ್ 30 years. ತೆರಿಗೆಯನ್ನು 30 ವರ್ಷಗಳಿಗೆ ನಿಗದಿಪಡಿಸಲಾಗುತ್ತಿತ್ತು.
ಲಾಸ್ಟ್ ಪಾಯಿಂಟ್. If they fail to, if farmers fail to pay the taxes, if farmers were failed to pay the taxes, they were evicted from the land. If the farmers were failed to pay the taxes, if the farmers were failed to pay the taxes, they are evicted from the land. ರೈತರು ತೆರಿಗೆ ಕೊಡಲು ವಿಫಲರಾದಲ್ಲಿ, ರೈತರು ತೆರಿಗೆ ನೀಡಲು ಕೊಡಲು ವಿಫಲರಾದಲ್ಲಿ ಅವರನ್ನು, ರೈತರು ತೆರಿಗೆ ಕೊಡಲು ವಿಫಲರಾದಲ್ಲಿ ಅವರನ್ನು ಭೂಮಿಯಿಂದ ಆಚೆ ಹಾಕಲಾಗುತ್ತಿತ್ತು, ಭೂಮಿಯಿಂದ ಆಚೆ ಹಾಕಲಾಗುತ್ತಿತ್ತು. ಓಕೆ, ಇಲ್ಲೂ ಕೂಡ ಮನಿ ಲೆಂಡರ್ಸ್ ಪ್ರಾಬ್ಲಮ್ ಇತ್ತು. ಹಿಯರ್ ಆಲ್ಸೋ ಮನಿ ಲೆಂಡರ್ ಪ್ರಾಬ್ಲಮ್ ವಾಸ್ ದೇರ್. ಇಲ್ಲೂ ಕೂಡ ಲೇವಾದೇವಿ ವ್ಯವಹಾರ ಮಾಡುವವರ ಸಮಸ್ಯೆ ಇತ್ತು. ಅಲ್ಲಿ ಸೇಮ್ ಪಾಯಿಂಟ್ ರಿಪೀಟ್ ಆಗುತ್ತೆ. ಇಲ್ಲೂ ಕೂಡ ಲೇವಾದೇವಿ ವ್ಯವಹಾರ ಮಾಡುವ ಸಮಸ್ಯೆಗಳಿದ್ದವು. ಇದು ಎರಡನೇದು, ಕೊನೆಗೊಂದು ಪದ್ಧತಿ ಹೇಳ್ಬಿಟ್ಟು ಅಲ್ಲಿ ಮುಂದೋಗುತ್ತೆ. ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. ಓಕೆ, ಲಾಸ್ಟ್ 1834. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. 1833ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ನ ಕೇಳ್ಕೊಳ್ಳಿ. 1822ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಆಲ್ಟ್ ಮೆಕೆನ್ಸಿ ಅಂತ ಒಬ್ಬ, ಆಲ್ಟ್ ಮೆಕೆನ್ಸಿ ಇವನು ಉತ್ತರ ಭಾರತದಲ್ಲಿ ಪದ್ಧತಿ ಇಂಟ್ರೊಡ್ಯೂಸ್ ಮಾಡಿದ. 1822ರಲ್ಲಿ ಆಲ್ಟ್ ಮೆಕೆನ್ಸಿ ಅಂತ ಇಂಟ್ರೊಡ್ಯೂಸ್ ಮಾಡಿದ. ಅದಾದ ಸ್ವಲ್ಪ ಒಂದು 11 ವರ್ಷ ಕಳೆದ ಮೇಲೆ 33ರಲ್ಲಿ ಈ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ವಾಯ್ಸ್ ಮಾತಾಡಿ ಕೇಳಿಸ್ಕೊಳ್ಳಿ. 1833ರ ಟೈಮಲ್ಲಿ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ಈ ಪದ್ಧತಿಯನ್ನು ಮತ್ತೆ ಪುನಃ ಪರಿಶೀಲಿಸಿ ರಿವೈವ್ ಮಾಡ್ತಾನೆ. ಆಲ್ಟ್ ಮೆಕೆನ್ಸಿ ಇಂಟ್ರೊಡ್ಯೂಸ್ ಮಾಡಿದ, ವಿಲಿಯಂ ಬೆಂಟಿಕ್ ಅದನ್ನು ರಿವೈವ್ ಮಾಡಿದ, ಮತ್ತೆ ಸುಧಾರಣೆ ಮಾಡಿ ಜಾರಿಗೆ ತಂದ 1833ರಲ್ಲಿ. ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ NWFP ಅಂತ ಕರೀತಾರೆ, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಂತ. ಅಂದ್ರೆ ಭಾರತದ ಇವತ್ತಿನ ವಾಯುವ್ಯ ಗಡಿ ಏನಿದೆ, ಇವತ್ತಿನ ಸಿಂಧು, ಬಲೂಚಿಸ್ತಾನ್ ಆ ಪ್ರದೇಶಗಳಲ್ಲಿ ಬರುತ್ತೆ. ಅವ ಕನ್ನಡದಲ್ಲಿ ವಾಯುವ್ಯ ಗಡಿ ಪ್ರಾಂತ್ಯ ಅಥವಾ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಸೆಂಟ್ರಲ್ ಪ್ರಾವಿನ್ಸ್ ಮಧ್ಯ ಭಾರತದಲ್ಲಿ ಆಗ್ರಾ, ಪಂಜಾಬ್, ಇಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಹಾಗಾದ್ರೆ ವಾಟ್ ಇಸ್ ಮಹಲ್ ಅಂದ್ರೆ ಏನು ಅಂತ ಹೇಳಿ. ಮಹಲ್ ಅಂದ್ರೆ ಬ್ರಿಟಿಷರ ಪ್ರಕಾರ ಒಂದು ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಸೇರಿಸಿ, 1 or 2 ವಿಲೇಜಸ್, ಒಂದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಸೇರಿಸಿ ಒಂದು ಮಹಲ್ ಅಂತ ಮಾಡ್ತಿದ್ರು. ಮಹಲ್, ಈ ಮಹಲಲ್ಲಿ ರೈತರು ಸಾಮೂಹಿಕವಾಗಿ ಕೃಷಿ ಮಾಡ್ತಾ ಇದ್ರು. ಸ್ವಲ್ಪ ಗಮನ ಕೇಳಿಸ್ಕೊಳ್ಳಿ. ಮಹಲ್ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಹಳ್ಳಿಗಳಿತ್ತು, ಅಲ್ಲಿ ರೈತರು ಸಾಮೂಹಿಕವಾಗಿ ಒಟ್ಟಿಗೆ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ರು. ಅವು ಎಲ್ಲರೂ ಬ್ರಿಟಿಷರಿಗೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಇಲ್ಲಿ ಇದು ಅದೇ ತರ, ಅಂದ್ರೆ ಒಟ್ಟಿಗೆ ಒಂದು ಸಣ್ಣ ಹಳ್ಳಿಗಳಿತ್ತು. ಉತ್ತರ ಭಾರತದಲ್ಲಿ ಸಣ್ಣ ಹಳ್ಳಿಗಳು ಬಹಳ, ಹಾಗಾಗಿ ಅದು ಈಸಿ ಆಗಬೇಕು ಅಂತ ಕಲೆಕ್ಟ್ ಮಾಡೋದಕ್ಕೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಸೇರಿಸಿ ಒಂದು ಮಹಲ್ ಅಂತ ಕರೀತಾ ಇದ್ರು. ಆ ಮಹಲ್ ಅಂದ್ರೆ ಅದೊಂದು ಹೆಸರು ಇತ್ತು. ಫಾರ್ ಎಕ್ಸಾಂಪಲ್ ಮಹಲ್ 1 ಅಂತಾನೋ 12 ಅಂತಾನೋ, ಆ ಮಹಲ್ 12 ಬರ್ತಕ್ಕಂಥ 2-3-4 ಹಳ್ಳಿಗಳು ಅಲ್ಲಿನ ಜನರು ಅವರೆಲ್ಲ ಸಾಮೂಹಿಕ ಒಟ್ಟಿಗೆ ಕೃಷಿ ಮಾಡೋರು. ಆಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಇಂಡಿವಿಜುವಲ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿತ್ತು. ಇದನ್ನು ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ. ಇನ್ನೊಂದು ವಿಶೇಷತೆ, ಇದು ಜಮೀನ್ದಾರಿ ಪದ್ಧತಿಯ ಲಕ್ಷಣವನ್ನು ಒಳಗೊಂಡಿದೆ, ಇದು ಲಕ್ಷಣವನ್ನು ಒಳಗೊಂಡಿದೆ. ಎರಡು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಭೂಮಿಯ ಒಡೆತನದ ಹಕ್ಕುಗಳನ್ನು ರೈತರಿಗೆ ಕೊಟ್ಟರು, ಓನರ್ಶಿಪ್ ಬಂದು ರೈತರಿಗೆ ಕೊಟ್ಟರು, ಓನರ್ಶಿಪ್. ಜಮೀನ್ದಾರಿ ಪದ್ಧತಿ ಯಾರು ಆಯ್ತು? ಜಮೀನ್ದಾರ ಅಂತ. ರಾಯಪಾರಿಯಲ್ಲಿ ರೈತರ ಹತ್ರ, ಇಲ್ಲೂ ಕೂಡ ರೈತರಿಗೆ ಕೊಟ್ಟರು. ಒಂದು ಅದನ್ನ ನೇರವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ. ಕಲೆಕ್ಟ್ ಮಾಡೋದಕ್ಕೆ ಒಬ್ಬ ವಿಲೇಜ್ ಹೆಡ್ ಮ್ಯಾನ್ ಅಂತ ಕರೀತಾರೆ, ಅಂದ್ರೆ ಊರಿನ ಮುಖ್ಯಸ್ಥರು, ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಅವನೇನ್ ಮಾಡಬೇಕು, ರೈತರಿಂದ ಕಲೆಕ್ಟ್ ಮಾಡ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಮುಟ್ಟಿಸಬೇಕು. ಹಾಗಾದ್ರೆ ಇದು ಇದರ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂತ ಮಿಡಲ್ ಮ್ಯಾನ್ ಬಂತು, ಮತ್ತೆ ರಾಯತ್ವಾರಿ ಪದ್ಧತಿಯಿಂದ ರೈತರಿಗೆ ಭೂಮಿ ಒಡೆತನದ ಹಕ್ಕುಗಳು ಎರಡು ಕೂಡ ಒಟ್ಟಿಗೆ ಬರುತ್ತೆ. ಇದಾದ ನಂತರ ಇಲ್ಲಿ ಟ್ಯಾಕ್ಸ್ ಎಷ್ಟಿತ್ತು ಅಂದ್ರೆ ಇಲ್ಲೂ ಕೂಡ ಸುಮಾರು 66%, ಸ್ವಲ್ಪ ಹೆಚ್ಚು ತೆರಿಗೆ ಇರ್ತಿತ್ತು. 66% ಅಂದ್ರೆ ಭೂಮಿಯ ಏನು ಟ್ಯಾಕ್ಸ್ ಇರ್ತಿತ್ತು ಅದು 66%. ಫಾರ್ ಎಕ್ಸಾಂಪಲ್ ಭೂಮಿ 1 ಎಕರೆಗೆ 100 ರೂಪಾಯಿ ಕಟ್ಟಬೇಕು ಅಂದ್ರೆ ಅದ್ರಲ್ಲಿ 66 ರೂಪಾಯಿ ಬ್ರಿಟಿಷ್ ಸರ್ಕಾರಕ್ಕೆ 33 ರೂಪಾಯಿ 34 ರೂಪಾಯಿ ಅವನ ಜಮೀನ್ದಾರ ತಗೊಳ್ತಿದ್ದ. ಈ ತರ ಒಂದು ಪದ್ಧತಿ ಬಂತು. ಇಲ್ಲೂ ಕೂಡ ಬಹಳಷ್ಟು ಸತಿ ಏನಂತಾರೆ ಶ್ರೀಮಂತರು ರೈತರನ್ನ ಸುಲಿಯೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈ ಮೂರು ಪದ್ಧತಿಗಳಲ್ಲಿ ತುಂಬಾ ಕಷ್ಟಕ್ಕೆ ಒಳಪಟ್ಟವರು ನಮ್ಮ ಭಾರತೀಯ ರೈತರು. ಯಾಕೆಂದ್ರೆ ಎಷ್ಟು ತೆರಿಗೆ ಕಟ್ತಾರೆ. ಇವತ್ತು ರೈತರು ನೀವು ಏನೇ ಬೆಳೀರಿ, ಅದು ಅಡಿಕೆ ಬೆಳಿಬಹುದು, ಭತ್ತ ಬೆಳಿಬಹುದು ಅಥವಾ ಹಣ್ಣು ಬೆಳಿಬಹುದು, ಯಾವುದು ಟ್ಯಾಕ್ಸ್ ಇಲ್ಲ. ಗೊತ್ತಾದ ರೈತರಿಗೆ ಉಚಿತ ಕರೆಂಟ್ ಕೊಡ್ತಾರೆ. ಅದಕ್ಕೂ ಕರೆಂಟ್ ಯಾರು ದುಡ್ಡು ಕೊಡಲ್ಲ. ಕರೆಂಟ್ಗೆ ದುಡ್ಡು ಕೊಡೋದ್ರೆ ಕತೆ ಬೇರೆ, ಯಾಕಂದ್ರೆ ಅಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ. ಕರೆಂಟ್ ಉಚಿತ. ನೀರಿಗೆ ಯಾರು ದುಡ್ಡು ಕೊಡ್ತಾ ಇಲ್ಲ. ಓಕೆ, ಸರ್ಕಾರದಿಂದ ಚಾನಲ್ ಹೋಗುತ್ತಲ್ಲ, ನೀರು ಬಳಸೋದು, ನೀರಿಗೆ ಯಾರು ದುಡ್ಡು ಕೊಡಲ್ಲ. ಕರೆಂಟ್ ಫ್ರೀ, ನೀರು ಫ್ರೀ ಕೊಡ್ತಾರೆ. ಆಮೇಲೆ ಸರ್ಕಾರದಿಂದ ಇವೆಲ್ಲ ಕೃಷಿ ಮಾಡೋರಿಗೆ ಟ್ರಾಕ್ಟರ್ಗಳೆಲ್ಲ ಕಡಿಮೆ ರೇಟ್ ಕೊಡ್ತಾರೆ, ಗೊತ್ತಾ ನಿಮಗೆ. ಆಮೇಲೆ ಬೀಜ ಗೊಬ್ಬರಗಳನ್ನು ಕೂಡ ಕಡಿಮೆ ದರದಲ್ಲಿ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟು ನಮ್ಮ ದೇಶದಲ್ಲಿ ಇವಾಗ ರೈತರ ಆತ್ಮಹತ್ಯೆ ಗೊತ್ತಾ? ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಏನಿಲ್ಲ 25,000-30,000 ಜನ ರೈತ ಆತ್ಮಹತ್ಯೆ ಮಾಡ್ತಾರೆ. ಬರೀ ಕರ್ನಾಟಕದಲ್ಲೇ ಒಂದು 2 ವರ್ಷ ಕಡಿಮೆ ಆಗಿದೆ. ಕರ್ನಾಟಕದಲ್ಲಿ ಏನಿಲ್ಲ 3,000-4,000 ಜನ ರೈತ ಆತ್ಮಹತ್ಯೆ ಮಾಡ್ತಾರೆ ಪ್ರತಿ ವರ್ಷ. 4,000 ಜನ. ಭಾರತದಲ್ಲಿ 30,000 ಜನ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ತಾರೆ. ಒಂದು ಪಕ್ಷ ಯುದ್ಧ ನಡೆದಿದ್ರು 30,000 ಜನ ಸತ್ತೋಗಲ್ಲ, ಅಷ್ಟು ಜನ ರೈತ ಆತ್ಮಹತ್ಯೆ ಮಾಡ್ತಾರೆ ದೇಶದಲ್ಲಿ ಸದ್ಯ ಕೇಳ್ತಾರೆ. ಆದ್ರೆ ಅವಾಗ ರೈತರ ಮೇಲೆ ಎಷ್ಟು ತೆರಿಗೆ ಇತ್ತು ಅಂತ ನಿಮಗೆ ಗೊತ್ತಾಗಬೇಕು. ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರು? 66% ಟ್ಯಾಕ್ಸ್ ಅನ್ನು ಪೇ ಮಾಡ್ತಿದ್ರು. 50-60%. ಅಂದ್ರೆ ಒಬ್ಬ ರೈತ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದು 50 ರೂಪಾಯಿ ಬ್ರಿಟಿಷ್ಗೆ ಕೊಡಬೇಕು. 50-60 ರೂಪಾಯಿ ಅವ್ನಿಗೆ 40 ರೂಪಾಯಿ ಉಳಿತಿತ್ತು. ಆ 40 ರೂಪಾಯಿ ಮತ್ತೆ ಬೀಜ ತರಬೇಕು, ಗೊಬ್ಬರ ತರಬೇಕು, ನೀರು, ಆಮೇಲೆ ಅದು ಬೇಕಾಗಿರೋ ಲೇಬರ್ಸ್ ಕೂಲಿ ತರಬೇಕು, ಇಷ್ಟೆಲ್ಲ ತಂದು ಕೃಷಿ ಮಾಡಬೇಕು. ಮತ್ತೆ ಮುಂದಿನ ವರ್ಷ ಟ್ಯಾಕ್ಸ್ ಕೊಡಬೇಕು. ಎಷ್ಟೋ ಸತಿ ಕೇಳಿಸ್ಕೊಳ್ಳಿ, ಟ್ಯಾಕ್ಸ್ ಕೊಡೋದಕ್ಕಾಗಲೇ ರೈತರು ಅದನ್ನ ಬ್ರಿಟಿಷರಿಗೆ ಭೂಮಿಯನ್ನು ಮಾರಾಟ ಮಾಡಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಭಾರತದ ಕೃಷಿ ವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗೋದಕ್ಕೆ ಈ ಮೂರು ವ್ಯವಸ್ಥೆಗಳ ಕಾರಣ ಅಂದ್ರೆ ಜಮೀನ್ದಾರಿ, ರಾಯತ್ವಾರಿ ಮತ್ತು ಮಹಲ್ವಾರಿ ಪದ್ಧತಿ. ಲಾಸ್ಟ್ 833 ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಬೈ ಆಲ್ಟ್ ಮೆಕೆನ್ಸಿ ಇನ್ 1822. 1822ರಲ್ಲಿ ಆಲ್ಟ್ ಮೆಕೆನ್ಸಿ ಎಂಬುವನು ಆಲ್ಟ್ ಮೆಕೆನ್ಸಿ ಎಂಬುವನು ಈ ಪದ್ಧತಿಯನ್ನು ಜಾರಿಗೊಳಿಸಿದ. The system was introduced by Art Mechanism. ಕಾಮಕೊಂಡು ಇಟ್ ವಾಸ್ ರಿವೈವ್ಡ್ ಬೈ ವಿಲಿಯಂ ಬೆಂಟಿಕ್ ಇನ್ 1833. ಇದನ್ನು ವಿಲಿಯಂ ಬೆಂಟಿಕ್ 1833ರಲ್ಲಿ ಪುನರ್ ಪರಿಶೀಲಿಸಿದ. ರಿವೈವ್ಡ್ ಬೈ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಎಲ್ಲೆಲ್ಲಿ ಅಂತ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ NWFP ಅಂತ ಕರೀತಾರೆ. ಕನ್ನಡದಲ್ಲಿ ವಾಯುವ್ಯ ಗಡಿ ಪ್ರಾಂತ್ಯ. ನೆಕ್ಸ್ಟ್ ಎರಡನೇದು ಸೆಂಟ್ರಲ್ ಪ್ರಾವಿನ್ಸ್, ಕೇಂದ್ರ ಪ್ರಾಂತ್ಯಗಳು. ವಾಯುವ್ಯ ಗಡಿ ಪ್ರಾಂತ್ಯ. ಎರಡನೇ ಪಾಯಿಂಟ್ ಎಲ್ಲೆಲ್ಲಿ ಇದನ್ನು ಜಾರಿಗೊಳಿಸಿದೆ ಅಂತ ಹೇಳ್ತೀನಿ. ಮೊದಲನೇದು ವಾಯುವ್ಯ ಗಡಿ ಪ್ರಾಂತ್ಯ, ಕೇಂದ್ರ ಪ್ರಾಂತ್ಯ, ಸೆಂಟ್ರಲ್ ಪ್ರಾವಿನ್ಸಸ್, ಕೇಂದ್ರ ಪ್ರಾಂತ್ಯಗಳು ಅಂದ್ರೆ ಮಧ್ಯಪ್ರದೇಶ ಅವೆಲ್ಲ ಬರ್ತವೆ. ಕೇಂದ್ರ ಪ್ರಾಂತ್ಯಗಳು, ಆಗ್ರಾ ಮತ್ತು ಪಂಜಾಬ್. ಇಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಿದೆ.
ಇಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ನೆಕ್ಸ್ಟ್, ಇನ್ ದಿಸ್ ಸಿಸ್ಟಮ್ divided the land into mahals. Sometimes a mahal was constituted by one or more villages. In this system, mahal was constituted by one or more villages. ಕನ್ನಡದಲ್ಲಿ ಮಹಲ್ ಎಂದರೆ ಒಂದು ಅಥವಾ ಹೆಚ್ಚಿನ ಹಳ್ಳಿಗಳನ್ನು ಮಹಲ್ ಎಂದು ಪರಿಗಣಿಸುತ್ತಿದ್ದರು. ಸೇರಿಸಿ ಮಹಲ್ಗಳೆಂದು ಪರಿಗಣಿಸುತ್ತಿದ್ದರು. ನೆಕ್ಸ್ಟ್, ಈ ಪದ್ಧತಿಯಲ್ಲಿ ಅಥವಾ ಇನ್ ದಿಸ್ ಸಿಸ್ಟಮ್, peasants have ownership of the land. ಈ ಪದ್ಧತಿಯಲ್ಲಿ ರೈತರು ಭೂ ಮಾಲೀಕತ್ವವನ್ನು ಹೊಂದಿರುತ್ತಿದ್ದರು ಅಥವಾ ಭೂಮಿಯ ಒಡೆತನವನ್ನು ಹೊಂದಿರುತ್ತಿದ್ದರು. ನೆಕ್ಸ್ಟ್ ಪಾಯಿಂಟ್, ವಿಲೇಜ್ ಹೆಡ್ಮನ್ were responsible for the collection of taxes. And worked like a zamindar. ಈ ಪದ್ಧತಿಯಲ್ಲಿ ಗ್ರಾಮದ ಮುಖ್ಯಸ್ಥನು ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದನು. ಇವನು ಜಮೀನ್ದಾರನಂತೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದ. ನೆಕ್ಸ್ಟ್, the share of the revenue was 66% of total rental value. ಕನ್ನಡದಲ್ಲಿ ಭೂಮಿಯ ಬಾಡಿಗೆಯ ಶೇಕಡ 66% ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಕಂದಾಯವಾಗಿ ನೀಡಬೇಕಾಗಿತ್ತು. ಭೂಮಿಯ ಬಾಡಿಗೆಯ ಶೇಕಡ 66% ಬ್ರಿಟಿಷರಿಗೆ ಕಂದಾಯವಾಗಿ ನೀಡಬೇಕಾಗಿತ್ತು. ಲಾಸ್ಟ್ ಪಾಯಿಂಟ್, ದ ಸೆಟಲ್ಮೆಂಟ್ ವಾಸ್ ಅಗ್ರೀಡ್ ಫಾರ್ 30 years ಅಥವಾ ಫಿಕ್ಸ್ಡ್ ಫಾರ್ 30 years. ಇಲ್ಲಿ 30 ವರ್ಷಗಳ ಕಾಲ ಈ ಪದ್ಧತಿಯ ತೆರಿಗೆಗಳನ್ನು ನಿಗದಿಪಡಿಸಲಾಗುತ್ತದೆ. ದ ಸೆಟಲ್ಮೆಂಟ್ ವಾಸ್ ಫಿಕ್ಸ್ಡ್ ಫಾರ್ 30 years. ಇಲ್ಲಿ ಕಂದಾಯವನ್ನು 30 ವರ್ಷಗಳಿಗೆ ನಿಗದಿಪಡಿಸಲಾಗುತ್ತದೆ. ಇಷ್ಟು ಡಿಫ್ರೆನ್ಸಸ್ಗಳು, 3 ಪದ್ಧತಿಗಳು. ಗೊತ್ತಾಗ ಡಿಫ್ರೆನ್ಸಸ್ ಏನು ಅಂತ. ಇದರಲ್ಲಿ ಜಮೀನ್ದಾರ ಇರ್ತಿದ್ರು, ಇದರಲ್ಲಿ ಇರ್ತಾ ಇರಲಿಲ್ಲ, ಅಲ್ಲಿ ಕೂಡ ಇರ್ತಾ ಇತ್ತು. ಇಲ್ಲಿ ಭೂಮಿ ಒಡೆತನ ಜಮೀನ್ದಾರ ಹತ್ರ ಇತ್ತು, ಇಲ್ಲಿ ರೈತರ ಹತ್ರ ಇತ್ತು, ಇಲ್ಲೂ ಕೂಡ ರೈತರ ಹತ್ರ ಇತ್ತು. ಇಲ್ಲಿ ರೈತರು ಜಮೀನ್ದಾರರಿಗೆ ತೆರಿಗೆ ಕಟ್ತಾ ಇದ್ರು, ಇಲ್ಲಿ ರೈತರು ನೇರವಾಗಿ ಬ್ರಿಟಿಷರಿಗೆ ಕಟ್ತಾ ಇದ್ರು, ಇಲ್ಲೂ ರೈತರು ಗ್ರಾಮದ ಮುಖ್ಯಸ್ಥನಿಗೆ ಕೊಟ್ಟು ಅವನು ಬ್ರಿಟಿಷರಿಗೆ ಕೊಡ್ತಾ ಇದ್ದ. ಓಕೆ, ಇಲ್ಲಿ ಸುಮಾರು 3/1 ತೆರಿಗೆ ಅಥವಾ 89% ಕೊಡಬೇಕು ರೆಂಟಲ್ ವ್ಯಾಲ್ಯೂನಷ್ಟು. ಇಲ್ಲಿ ಶೇಕಡ 50-60 ಅಲ್ಲಿ 66% ಕೊಡ್ತಾ ಇತ್ತು. ಇದು ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ, ಅದು ಮದ್ರಾಸ್, ಬಾಂಬೆಗಳಲ್ಲಿ, ಅದು ವಾಯುವ್ಯ ಗಡಿ ಪ್ರಾಂತ್ಯ, ಕೇಂದ್ರ ಪ್ರಾಂತ್ಯಗಳು, ಪಂಜಾಬ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಓಕೆ, ಈ ಪದ್ಧತಿ ಇಷ್ಟು. ಇದಾಯ್ತು ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ ಸಪರೇಟ್. ಗವರ್ನರ್ ಜನರಲ್ ಆಫ್ ಇಂಡಿಯಾ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಭಾರತದ ಗವರ್ನರ್ ಜನರಲ್ಗಳು. ಓಕೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಹೆಡಿಂಗ್ ಬರ್ಕೊಂಡ್ರೆ ಭಾರತದ ಗವರ್ನರ್ ಜನರಲ್. ಮೊದಲನೇ ವ್ಯಕ್ತಿ, ಭಾರತದ ಮೊದಲ ಗವರ್ನರ್ ಯಾರು ಗೊತ್ತಾ? ವಿಲಿಯಂ. ಭಾರತದ ಕರೆಕ್ಟ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಗೊತ್ತಾ? ಭಾರತದ ಮೊದಲ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ಇವತ್ತು ಡಿಫ್ರೆನ್ಸ್ ಗೊತ್ತಾಯ್ತು, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಭಾರತದ ಗವರ್ನರ್ ಜನರಲ್ ಅಂದ್ರೆ ವಿಲಿಯಂ ಬೆಂಟಿಕ್. ಬಂಗಾಳದ ಗವರ್ನರ್ ಜನರಲ್ ಅಂದ್ರೆ ವಾರನ್ ಹೇಸ್ಟಿಂಗ್ಸ್. ಬಂಗಾಳದ ಗವರ್ನರ್ ಅಂದ್ರೆ ರಾಬರ್ಟ್ ಕ್ಲೈವ್. ಮೊದಲನೇ ವ್ಯಕ್ತಿ ರಾಬರ್ಟ್ ಕ್ಲೈವ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ರಾಬರ್ಟ್ ಕ್ಲೈವ್ ಇವನು ಬಂಗಾಳದ ಮೊದಲ ಗವರ್ನರ್. ಫಸ್ಟ್ ರಾಬರ್ಟ್ ಕ್ಲೈವ್ ಸುಮಾರು 765ರಿಂದ 67 ತನಕ ಕೆಲಸ ಮಾಡೋದು. 765ರಿಂದ 67. ರಾಬರ್ಟ್ ಕ್ಲೈವ್ 65ರಿಂದ 67. ಫಸ್ಟ್ ಪಾಯಿಂಟ್, ಬಂಗಾಳದ ಮೊದಲ ಗವರ್ನರ್, ಫಸ್ಟ್ ಗವರ್ನರ್ ಆಫ್ ಬೆಂಗಾಲದ ಮೊದಲ ಗವರ್ನರ್ ಕೆಲಸ ಮಾಡ್ತಾರೆ. ನಿಮಗೆ ಗೊತ್ತು, ಇವನು ಪ್ಲಾಸ್ಟಿಕ್ ಕದನದಲ್ಲಿ ಭಾಗವಹಿಸಿದ. ಕರೆಕ್ಟಾ? ಅದಾದ್ಮೇಲೆ ಸೆಕೆಂಡ್ ಕರ್ನಾಟಕ ವಾರ್ ಮತ್ತು ಥರ್ಡ್ ಕರ್ನಾಟಕ ವಾರ್ ಭಾಗವಹಿಸಿದ ಈ ವ್ಯಕ್ತಿ ಒಬ್ಬನೇ ವ್ಯಕ್ತಿ. ಓಕೆ, ಮಾಡ್ಕೊಳ್ಳಿ. ನೋಡಿ, ಇವನು ಭಾಗವಹಿಸಿದ ಯುದ್ಧಗಳು ಹೇಳ್ತೀನಿ. ಅದ್ರ ಜೊತೆಗೆ ನೋಡಿ, ಮೊದಲನೇದು ಈ ಪಾರ್ಟಿಸಿಪೇಟೆಡ್ ಇನ್, ನಿಮ್ಗೆ ಗೊತ್ತಿರಬೇಕಾಗ ಈ ಪಾರ್ಟಿಸಿಪೇಟೆಡ್ ಭಾಗವಹಿಸಿದ ಯುದ್ಧಗಳು. ಮೊದಲನೇದು ಸೆಕೆಂಡ್ ಅಂಡ್ ಥರ್ಡ್ ಕರ್ನಾಟಿಕ್ ವಾರ್ಸ್. ಇವನು 2ನೇ ಮತ್ತು 3ನೇ ಕರ್ನಾಟಕ ಯುದ್ಧಗಳಲ್ಲಿ ಭಾಗವಹಿಸಿದ. ಮೊದಲ ಕರ್ನಾಟಕ ಯುದ್ಧದಲ್ಲಿ ಭಾಗವಹಿಸಿದ ಅಂದ್ರೆ ಇಲ್ಲ, ಅಲ್ಲಿ ಅವಾಗ ಬೇರೆ ಬಾರ್ನೆಟ್ ಅಂತ ಒಬ್ಬ ಹೋಗಿದ್ದ, ಅದೇ ಅವನಿರಲಿಲ್ಲ. ಸೆಕೆಂಡ್ ಅಂಡ್ ಕರ್ನಾಟಕ ವಾರ್ಸ್ ಇವನು ಕೇಳ್ತಿದ್ದಾರೆ ಎಕ್ಸಾಮ್. ನೆಕ್ಸ್ಟ್ ಪ್ಲಾಸಿ ಯುದ್ಧದಲ್ಲಿ ಭಾಗವಹಿಸಿದ. ಈ ಪಾರ್ಟಿಸಿಪೇಟೆಡ್ ಇನ್ ಬ್ಯಾಟಲ್ ಆಫ್ ಪ್ಲಾಸಿ. ಇವನು ಪ್ಲಾಸಿ ಕದನದಲ್ಲಿ ಕೂಡ ಭಾಗವಹಿಸಿದ. ಪ್ಲಾಸಿ ಕದನ ಬಕ್ಸರಲ್ಲಿದ್ದ, ಇರಲಿಲ್ಲ, ಅಲ್ಲಿ ಲೆಕ್ಟರ್ ಮನ್ರೋ ಅಂತ ಇದ್ದ, ಅಷ್ಟೊತ್ತಿಗೆ ಹೊರಟೋಗಿದ್ದ. ಅದಾದ್ಮೇಲೆ ವಾಪಸ್ ಬರ್ತಾನೆ. ಬಂದಮೇಲೆ ಇವನು ಟ್ರೀಟಿ ಆಫ್ ಅಲಹಾಬಾದ್ ಅನ್ನು ಮಾಡಿಸ್ತಾನೆ. ಕರೆಕ್ಟ್? ಅದು ನಿಮ್ಗೆ ಗೊತ್ತಿದೆ, ಟ್ರೀಟಿ ಆಫ್ ಅಲಹಾಬಾದ್ ಅಂತ. ಅದು ಕೇಳ್ಕೊಳ್ಳಿ, ಟ್ರೀಟಿ ಆಫ್ ಅಲಹಾಬಾದ್. ಇಬ್ಬರು ವ್ಯಕ್ತಿಗಳು, ಒಂದು ಕಡೆ ರಾಬರ್ಟ್ ಕ್ಲೈವ್, ಇನ್ನೊಂದು ಕಡೆ ಶಾ ಆಲಂ ಸೆಕೆಂಡ್ ಅಂತ. ಶಾ ಆಲಂ, ಇನ್ನೊಂದು ಶೂಜುದ್ದೌಲಾ, ಹೌದಾ ನವಾಬ, ಇವರಿಬ್ಬರ ಜೊತೆ ಆಗಿತ್ತು. ಬರ್ಕೊಳ್ಳಿ, ಈ ಪಾರ್ಟಿಸಿಪೇಟೆಡ್ ಇನ್ ಟ್ರೀಟಿ ಆಫ್ ಅಲಹಾಬಾದ್. ಇವನು ಅಲಹಾಬಾದ್ ಒಪ್ಪಂದದಲ್ಲಿ ಭಾಗವಹಿಸಿದ್ದು. ಟ್ರೀಟಿ ಆಫ್ ಅಲಹಾಬಾದ್ ಒಪ್ಪಂದದಲ್ಲಿ ಭಾಗವಹಿಸಿದ್ದು. ಕರೆಕ್ಟಾ? ನೆಕ್ಸ್ಟ್ 1765ರಲ್ಲಿ 1765 ಒಂದು ಇಂಪಾರ್ಟೆಂಟ್ ಡ್ಯೂಯಲ್ ಗವರ್ನಮೆಂಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ. ಬರ್ಸಿದೆ ನೆನಪಿದೆಯಾ? ದ್ವಿಸರ್ಕಾರ ಪದ್ಧತಿ ಅಂತ. ಹಾಗಂದ್ರೆ ಯಾರು ಹೇಳ್ಬೋದಾ? 2 ಥರ ಗವರ್ನಮೆಂಟ್, ಒಂದು ಬ್ರಿಟಿಷರಿಗೆ, ಇನ್ನೊಂದು ನಿಜಾಮರಿಗೆ ಅಥವಾ ನವಾಬರಿಗೆ.
ಬ್ರಿಟಿಷರಿಗೆ ದಿವಾನಿ ಹಕ್ಕುಗಳು, ದಿವಾನಿ ರೈಟ್ಸ್, ಇವರಿಗೆ ನಿಜಾಮತ್ ಹಕ್ಕುಗಳು ನವಾಬ್ರಿಗೆ. ದಿವಾನಿ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರ ಬ್ರಿಟಿಷರಿಗೆ, ನಿಜಾಮತ್ ಅಂದ್ರೆ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ನೋಡೋದು ನಿಜಾಮತ್. ಇದನ್ನು ಇಂಟ್ರೊಡ್ಯೂಸ್ ಮಾಡಿದವನು ಈ ವ್ಯಕ್ತಿ. ಇದು ಇಂಪಾರ್ಟೆಂಟ್. 1765 ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದ. 1765 ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದ. In 1765 he introduced dual government in Bengal. Dual government in Bengal. Okay, dual government in Bengal. Okay, ಅದನ್ನು ಸಪರೇಟ್ ಬಸ್ ಅದರಲ್ಲಿ ಬರ್ಕೊಂಡಿದ್ರು. ಅದನ್ನು ಈಗ ದಿವಾನಿ ಹಕ್ಕುಗಳು ನಿಜಾಮತ್ ಹಕ್ಕು. ಇವರು ಮೊದಲನೇ ವ್ಯಕ್ತಿ. ನೆಕ್ಸ್ಟ್ ಇಲ್ಲಿಗೆ ಇವನು 1767 ವಾಪಸ್ ಹೋದ. ಆಮೇಲೆ ಕೊನೆಗೆ ತೀರ್ಕೊಂತ ಲಂಡನ್ನಲ್ಲಿ. ಅದೇನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡು. ನೆಕ್ಸ್ಟ್ ಎರಡನೇ ವ್ಯಕ್ತಿ ಇಂಪಾರ್ಟೆಂಟ್ ಪರ್ಸನ್ ವಾರನ್ ಹೇಸ್ಟಿಂಗ್ಸ್. ಎರಡನೇ ವ್ಯಕ್ತಿ ವಾರನ್ ಹೇಸ್ಟಿಂಗ್ಸ್ 1772 ಇಂದ 85. 1772 to 85. 1772 85 ತನಕ ಇದ್ದ. ಓಕೆ, ಇವನ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಇವನು ಒಬ್ಬ ಇಂಗ್ಲೆಂಡ್ನಲ್ಲಿ ಇದ್ದಂಥ ವ್ಯಕ್ತಿ, ಭಾರತಕ್ಕೆ ಬಂದಂಥ ವ್ಯಕ್ತಿ, ಭಾರತಕ್ಕೆ ಬಂದು ಬಂಗಾಳದಲ್ಲಿ ಗವರ್ನರ್ ಆಗ್ತಾನೆ. ಬರ್ಕೊಳ್ಳಿ ಫಸ್ಟ್ ಪಾಯಿಂಟ್. ನೋಡಿ, ಒಬ್ಬ ಮನುಷ್ಯ ನಿಧಾನವಾಗಿ ಬೆಳೆಯೋದು ಅಂತಾರಲ್ಲ, ಹಂತವಾಗಿ ಬೆಳೆಯೋದು ಅಂತಾರಲ್ಲ, ಇವೆಲ್ಲ ಎಕ್ಸಾಂಪಲ್ಸ್. ಇವ್ನು ಭಾರತಕ್ಕೆ ಬಂದಾಗ ಜಸ್ಟ್ ಕ್ಲರ್ಕ್ FD ಅಂತಾರಲ್ಲ, ಆ ಥರ ಆಗಿದೆ. ಒಂದು ಸಣ್ಣ ಕ್ಲರ್ಕ್ ಕೆಲಸಕ್ಕೆ ಸೇರ್ಕೊಂಡು ನಂತರ ಬಂಗಾಳದ ಗವರ್ನರ್ ಆದ. ಕೇಳಿಸ್ಕೊಳ್ಳಿ, ಕ್ಲರ್ಕ್ ಆಗಿ ಸೇರ್ಕೊಂಡ ನಂತರ ಬಂಗಾಳದ ಗವರ್ನರ್ ಆಗಿ ಬಡ್ತಿ ಪಡೆದ. 1773 ಒಂದು ಆಕ್ಟ್ ಬಂತು, ನಿಮ್ಗೆ ಹೇಳ್ತಾರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ. ಎಂತಿದ್ಯಾ ರೆಗ್ಯುಲೇಟಿಂಗ್ ಆಕ್ಟ್? ಏನು ಹೇಳುತ್ತೆ ಆಕ್ಟ್? ಓಕೆ, ಮತ್ತೆ ಓಕೆ, ಬೇರೆ ಪ್ರಾಂತ್ಯಗಳು ಕೂಡ ಇವನ್ನ ಕಂಟ್ರೋಲ್ ಎಲ್ಲ ಕೊಟ್ಟರು. ಗುಡ್. ಮತ್ತೆ ಸುಪ್ರೀಂ ಕೋರ್ಟ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಗುಡ್. ಮತ್ತೆ ಓಕೆ, ಇವೆಲ್ಲ ಹೈಲೈಟ್ಸ್ ಹೇಳಿ. 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಇವನನ್ನ ಬಂಗಾಳದ ಗವರ್ನರಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನು ಮಾಡ್ತಾರೆ. ಬರ್ಕೊಳ್ಳಿ, ಇವನು ಫಸ್ಟ್ ಪಾಯಿಂಟ್. ಇವನು ಬಂಗಾಳದ ಎರಡನೇ ಬಂಗಾಳದ ಗವರ್ನರ್ ಏನು. ಓಕೆ, ಈ ಥರ ಬರ್ಕೊಂಡು ಜಸ್ಟ್ ಇವನು ಬಂಗಾಳದ ಗವರ್ನರ್ ಆಗಿ ನೇಮಕನಾದ. ವಾಸ್ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ನೇಮಕ ಆಗ್ತಾನೆ. ಕಮ ಅದು ನೆಕ್ಸ್ಟ್ ಪಾಯಿಂಟಲ್ಲಿ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಫ್ರಮ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಈ ಬಿಕಮ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಇವನು ಕಾಯ್ದೆ ಪ್ರಕಾರ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆದ. ಬಿಕಮ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅವನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಬೇಕಾದ್ರೆ ಬರ್ಕೊಂಡ್ಬರೋದು. ಫಸ್ಟ್ ಗವರ್ನರ್ ಜನರಲ್ ಬ್ರಾಕೆಟಲ್ಲಿ ಫಸ್ಟ್ ಅಂತ ಬರುತ್ತೆ, ಕನ್ನಡದಲ್ಲಿ ಮೊದಲ ಗವರ್ನರ್ ಜನರಲ್. ಓಕೆ, ಇದಾದಮೇಲೆ ಅವನ ಸುಧಾರಣೆಗಳು ನೋಡ್ತಾ ಹೋಗೋಣ. ರಿಫಾರ್ಮ್ಸ್ ಅಂತ ಹೆಡಿಂಗ್ ಬರ್ಕೊಳ್ಳಿ. ರಿಫಾರ್ಮ್ ಸುಧಾರಣೆಗಳು. ಅದರಲ್ಲಿ ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆಡಳಿತಾತ್ಮಕ ಮೊದಲನೇದು ಸುಧಾರಣೆಗಳು ಅಂತ ಹೆಡಿಂಗು. ಅದರ ಸಬ್ ಹೆಡಿಂಗು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳು. ಫಸ್ಟ್ ಪಾಯಿಂಟ್ ನೋಡಿ, ಅವನು ಯಾರು? ರಾಬರ್ಟ್ ಕ್ಲೈವ್ 1765 ಒಂದು ಸಂಸ್ಥೆ ಡ್ಯೂಯಲ್ ಗವರ್ನಮೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದ. ಕರೆಕ್ಟ್ ಅಂದ್ರೆ ಡ್ಯೂಯಲ್ ಗವರ್ನಮೆಂಟ್ ಅಂದ್ರೆ ಒಬ್ರು ಬ್ರಿಟಿಷ್ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ನವಾಬ್ರು ಆಡಳಿತವನ್ನು ನೋಡ್ಕೊಂಡು ಯಾವ ಥರ ಇದೆ ಪರಿಸ್ಥಿತಿ. ಬ್ರಿಟಿಷ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದು ದುಡ್ಡು ಯಾಕೆ ಇರ್ತಿತ್ತು? ಬ್ರಿಟಿಷ್ ಕೈಲಿ ಇರ್ತಿತ್ತು. ಇವ್ರು ಯಾರ ಕೈಲಿ? ಅಡ್ಮಿನಿಸ್ಟ್ರೇಷನ್ ಯಾರ ಕೈಲಿ? ನವಾಬ್ ಕೈಲಿ. ನವಾಬ್ ಆಡಳಿತ ನಡೆಸಕ್ಕೆ ಏನು ಬೇಕು? ದುಡ್ಡು ಬೇಕು. ಯಾರ ಹತ್ರ ಕೇಳಬೇಕು? ಬ್ರಿಟಿಷ್ ಹತ್ರ ಕೇಳಬೇಕು. ಬ್ರಿಟಿಷ್ ವರ್ಷಕ್ಕೆ ಇಷ್ಟು ಪೆನ್ಷನ್ ಅಂತ ಕೊಡ್ತಿದ್ರು, ಆಡಳಿತಕ್ಕೆ ದುಡ್ಡು ಕೊಡ್ತಾರೆ. ಪ್ರತಿಯೊಂದು ಬ್ರಿಟಿಷ್ ಹತ್ರ ಕೇಳಬೇಕಾಗಿತ್ತು. ಆಡಳಿತಕ್ಕೆ ಹಣ ಬೇಕಾದ್ರೆ ಬ್ರಿಟಿಷ್ ಹತ್ರ ಕೇಳಬೇಕಾಗಿತ್ತು. ಬ್ರಿಟಿಷ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು. ಕೊನೆಗೆ ಬರ್ತಾ ಏನಾಯ್ತು? ಬ್ರಿಟಿಷರು ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು. ಅವ್ರ ಉದ್ದೇಶ ಪೂರ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಆಗೋಯ್ತು ಸಂಪೂರ್ಣವಾಗಿ. ಅಂದ್ರೆ ಎಷ್ಟು ದುಡ್ಡು ಬಂಗಾಳದಿಂದ ಎಷ್ಟು ದುಡ್ಡು ಬಂತು, ಒರಿಸ್ಸಾದಿಂದ ಎಷ್ಟು ಬಂತು, ಬರೀ ಗಮನ ಹರಿಸಿದ್ರು. ಆಡಳಿತದ ಬಗ್ಗೆ ಗಮನ ಹರಿಸಿಲ್ಲ. ರಸ್ತೆಗಳು ಮಾಡಿಲ್ಲ, ಕುಡಿಯುವ ನೀರು ವ್ಯವಸ್ಥೆ ಮಾಡಿಲ್ಲ, ಆಮೇಲೆ ಬೇರೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳಿಲ್ಲ. ಆಡಳಿತ ಸಂಪೂರ್ಣವಾಗಿ ಕೆಟ್ಟೋಯ್ತು. ಈ ಕಡೆ ಆಡಳಿತ ಸರಿ ನಡೀತಿಲ್ಲ, ಟ್ಯಾಕ್ಸ್ ಸ್ಟ್ರಕ್ಚರ್ ಕೂಡ ಸಂಪೂರ್ಣವಾಗಿ ಹಾಳಾಗೋಯ್ತು. ಆಮೇಲೆ ಕರಪ್ಷನ್ ಬಹಳಷ್ಟು ಆಯ್ತು. ಕರಪ್ಷನ್, ಭ್ರಷ್ಟಾಚಾರ, ವಾಯ್ಸ್ ಇಲ್ಲಿ ನೋಡ್ರಿ. ಆಮೇಲೆ ಆಟ ಓಕೆ, ಈ ತರ ಸಂಪೂರ್ಣವಾಗಿ ದ್ವಿಸರ್ಕಾರ ಪದ್ಧತಿ ಕುಸಿದೋಯ್ತು. ಅದು ಬಂಗಾಳದಲ್ಲಿ ಆಡಳಿತವನ್ನು ಸಂಪೂರ್ಣ ಹದಗೆಡಿಸಿತು. ಹಾಗೆ ಈ ಕಡೆ ಕಂದಾಯಗಳು ಸರಿಯಾಗಿ ವಸೂಲಾಗ್ತಿರಲಿಲ್ಲ ಭ್ರಷ್ಟಾಚಾರದಿಂದ, ಈ ಕಡೆ ಆಡಳಿತ ಸರಿ ನಡೀತಿರಲಿಲ್ಲ ಹಣಕಾಸಿನ ಕೊರತೆಯಿಂದ. ಹಾಗಾಗಿ ಇವನು ಅನ್ಕೊಂಡ ಬಂಗಾಳದಲ್ಲಿ ಆಡಳಿತ ಕುಸಿಯೋದಕ್ಕೆ ಈ ಡ್ಯೂಯಲ್ ಗವರ್ನಮೆಂಟ್ ಕಾರಣ, ಹಾಗಾಗಿ ಇದನ್ನು ರದ್ದು ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಹಾಗಾಗಿ ಇವನು ಬಂದಂತ ಬಾರಿ ಮೊದಲ ಮಾಡಿದ ಕೆಲಸವೇ ಈ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿತು. ಫಸ್ಟ್ ಪಾಯಿಂಟ್ ಭ್ರಷ್ಟಾಚಾರ ಮತ್ತು ರಾಜಕೀಯ ಅಸ್ಥಿರತೆಗೆ ಕಾರಣವಾಗಿದ್ದ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದನು. ಈ ಅಬಾಲಿಷದ ಡ್ಯೂಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್. that cause for a political unrest and corruption. In Bengal. ಇದು ಫಸ್ಟ್ ಪಾಯಿಂಟ್. ಇದು ಆಡಳಿತಕ್ಕೆ ರದ್ದುಗೊಳಿಸ್ತಾರೆ. ನೆಕ್ಸ್ಟ್ ಅದಾದ ನಂತರ ಎರಡನೇ ವಿಚಾರ ನೋಡಿ. ಅದಾದ್ಮೇಲೆ ಇದು ಒಂದು ಎರಡನೇದು ಅಲ್ಲಿ ವಾಪಸ್ ಬರ್ತಿದೆ ನೋಡಿ. ಆ ಬಕ್ಸರ್ ಲಾಸ್ಟ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಬಂಗಾಳಲ್ಲಿ ಒಬ್ಬ ನಾಯಿಬ್ ಮೊಹಮ್ಮದ್ ರಜಾಖಾನ್ ಅಂತ, ಬಿಹಾರದಲ್ಲಿ ಒಬ್ಬ ರಾಜ ಸೀತಾಬ್ರಾಯನ್ ಕರೆಕ್ಟ್, ಇಬ್ಬರು ದಿವಾನ್ಸ್ ಅನ್ನ ಅಥವಾ ನಾಯಿಬ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು. ಅವರಿಗೆ ಸಂಬಳ ಕೊಟ್ಟಿರೋದು ವೇಸ್ಟ್ ಅಂತ ಅನಿಸ್ತು. ಯಾಕಂದ್ರೆ ಅವರು ಸರಿಯಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿಲ್ಲ, ಜೊತೆಗೆ ಕರಪ್ಷನ್ಗೂ ಕಾರಣ ಆಗಿತ್ತು. ಹಾಗಾಗಿ ಅವರಿಬ್ಬರು ತೆಗೆದು ಮನೆಗೆ ಕಳಿಸ್ತಾನೆ. ಆಡಳಿತ ಸುಧಾರಣೆಯನ್ನು ಮಾಡ್ತಾರೆ. ಇವ್ನು ಬರೀ ಭಾಳ ಮಾತಾಡ್ತಿದ್ದ. ಯಾರು? ವಾರನ್ ಹೇಸ್ಟಿಂಗ್ಸ್. ಎಲ್ಲರೂ ಹೇಳ್ತಿದ್ದ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಎಲ್ಲರೂ ಉತ್ತಮ ಕಾರ್ಯನಿರ್ವಹಿಸಬೇಕು, ಸತ್ಯವೇ ತಾಯಿ ತಂದೆ, ಆಮೇಲೆ ಭ್ರಷ್ಟಾಚಾರ ಅದೇ ರಾಜಕಾರಣಿ ಆಶ್ವಾಸನೆ ಇರ್ತಲ್ಲ, ಭ್ರಷ್ಟಾಚಾರ ರಹಿತ ಮುಕ್ತ ಸಮಾಜವನ್ನು ಕಟ್ಟೋಣ ಆ ಥರ ಹೇಳ್ತಿದ್ದೆ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಡೆಪ್ಯೂಟಿ ದಿವಾನ್ ಅಂದ್ರೆ ಉಪ ದಿವಾನ ಬ್ರಾಕೆಟಲ್ಲಿ ನಾಯಿಬ್ ಅಂತ. ಡೆಪ್ಯೂಟಿ ದಿವಾನ್ ಬ್ರಾಕೆಟಲ್ಲಿ ನಾಯಿಬ್. ನಾಯಿ ಅಲ್ರಿ, ನಾಯಿಬ್ ಅಲ್ಲಿ ಹೇಳ್ತಿದ್ದಾನೆ ನೆನಪಿಲ್ವಾ? ಓಕೆ, ಮತ್ತೆ ನೆನಪಿಲ್ಲ. ಓಕೆ, ನಾಯಿ ಅಲ್ಲ. ಅವರು ಯಾರೋ ಉತ್ತರ ಭಾರತನು ಇಲ್ಲಿ ಯಾರೋ ಬೆಂಗಳೂರಿಗೆ ಬಂದಂತೆ ಬಂದ್ಬಿಟ್ಟು ಬೈ ನಾಯಿ ಕಾದು ದುಕಾನ್ ಕಹಾಯ ಅಂತ. ಉತ್ತರ ಭಾರತದಲ್ಲಿ ಈ ಸಲೂನ್ಗೆ ನಾಯಿ ಅಂತ, ನಾಯಿ ಅಂದ್ರೆ ಹೇರ್ ಕಟ್ ಮಾಡೋದಕ್ಕೆ ಹಿಂದಿ ಭಾಷೆಯಲ್ಲಿ. ಹೌದಾ, ಹೇಳಿರ್ತಾನೆ ನಾಯಿ ದುಕಾನ್. ಇವನು ಯಾರೊಬ್ಬ ನಾಯಿ ದುಕಾನ್ ಕಹಾಯ ಅಂತ ಹೇಳಿದ್ರೆ ಇವನು ಬಹು ಶುರು ಮಾಡ್ತಾರೆ. ನಾಯಿ ಅಂದ್ರೆ ಅವ್ನು ಅನ್ಕೊಂಡ ನಮ್ಮ ಕನ್ನಡದ ನಾಯಿ ಅನ್ಕೊಂಡು. ಹಾಗಾಗಿ ನಾಯಿ ದುಕಾನ್ ಅಂಗಡಿ ನಾಯಿ ಅಂಗಡಿ ಕೇಳ್ತೀರಾ, ಇಲ್ಲೆಲ್ಲ ನಾಯಿ ಅಂಗಡಿ ಇಲ್ಲ ಅಂತ. ಹಂಗಾಯ್ತು
ನಾಯಿ ಅಂದ್ರೆ ಆ ನಾಯಿ ಅಲ್ಲ, ನಾಯಿ ಬಂದ್ರೆ ಡೆಪ್ಯೂಟಿ ದಿವಾನ್. ಓಕೆ ಓಕೆ ಬರ್ಕಪ್ಪ. ನೆಕ್ಸ್ಟ್ ಡೆಪ್ಯೂಟಿ ದಿವಾನ್ ನಾಯಿಬ್ ಆಫ್ ಬೆಂಗಾಲ್ ಅಂಡ್ ಬಿಹಾರ್ ವರ್ ಅಬಾಲಿಶ್ಡ್. ಡೆಪ್ಯೂಟಿ ದಿವಾನ ಕನ್ನಡದಲ್ಲಿ ಡೆಪ್ಯೂಟಿ ದಿವಾನ್ ಅಥವಾ ನಾಯಿಬ್ ಉಪಗವರ್ನರ್ ಆದ ಬೆಂಗಾಲ್ ಮತ್ತು ಬಿಹಾರನ ಊಟ ಬರ್ಸ್ಬೇಕಾಯ್ತು. ಇಲ್ಲ ಬಿಡಿ ಏನು ತೊಂದರೆ ಇಲ್ಲ. ನಾಯಿಬ್ಗಳಾದ ಬೆಂಗಾಲ್ ಮತ್ತು ಬಿಹಾರದ ಹಿಂಗದ ಆಕ್ಚುಲಿ ಬೆಂಗಾಲ್ ಮತ್ತು ಬಿಹಾರದ ಉಪಗವರ್ನರ್ ಹುದ್ದೆಗಳನ್ನು ರದ್ದುಗೊಳಿಸಲಾಯಿತು. ಹಿಂಗೆ ಬರಬೇಕಾಗಿತ್ತು, ಅದಕ್ಕೆ ಬರ್ಕೊಂಡು ಹಂಗೆ ಬರ್ಕೊಳ್ತಾವೆ. ಬೆಂಗಾಲ್ ಮತ್ತು ಬಿಹಾರದ ಉಪಗವರ್ನರ್ ಅಥವಾ ನಾಯಿ ಹುದ್ದೆಗಳನ್ನು ರದ್ದುಗೊಳಿಸಲಾಯಿತು. ಇಂಗ್ಲೀಷು ಕನ್ನಡ ಡಿಫ್ರೆನ್ಸ್. ಕನ್ನಡ ಮುಂಚೆ ಹೇಳಿದ್ರೆ ಇಂಗ್ಲೀಷ್ ಊಟ ಬರುತ್ತೆ. ನೆಕ್ಸ್ಟ್ ಬರ್ಕೊಂಡ್ರ ಬೆಂಗಾಲ್ ಮತ್ತು ಬಿಹಾರದ ನಾಯಿಬ್ ಅಥವಾ ಉಪಗವರ್ನರ್ ಹುದ್ದೆಗಳನ್ನು ರದ್ದುಗೊಳಿಸಲಾಯಿತು. ನೆಕ್ಸ್ಟ್ ಮೂರನೇದು ಬ್ರಿಟಿಷರ ಮೊದಲ ರಾಜಧಾನಿ ಅದು ಕಲ್ಕತ್ತಾದಿಂದ ಮುಂಚೆ ಮುರ್ಷಿದಾಬಾದ್ ಆಗಿತ್ತು. ಯಾಕಂದ್ರೆ ಅದು ಅವರ ನವಾಬರ ರಾಜಧಾನಿ ಆಗಿತ್ತು. ಬರ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇವನು ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದ. ಈ ಟ್ರಾನ್ಸ್ಫರ್ ಕ್ಯಾಪಿಟಲ್ ಫ್ರಮ್ ಮುರ್ಷಿದಾಬಾದ್. ಕನ್ನಡ ಬರಬೇಕಾ ಅಥವಾ ದೊಡ್ಡ ಶಾ ತಗೊಳ್ಳಿ. ಮುರ್ಷಿದಾಬಾದ್ ಇಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದ. ನೆಕ್ಸ್ಟ್ 4ನೇ ಪಾಯಿಂಟ್. 1770 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡ್ರಿ ಅಂತ. ಅದಕ್ಕೋಸ್ಕರ 1784ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಿದ್ರು. ಬರ್ಕೊಳ್ಳಿ ರೆಗ್ಯುಲೇಟಿಂಗ್ ಕಾಯ್ದೆ ಅನುಸಾರ 17 ಚೆಕ್ ಮಾಡಿ ಅನ್ಸುತ್ತೆ. ಓಕೆ ಬಟ್ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಿದ್ರು. ಬೇಸ್ಡ್ ಆನ್ 1773 ರೆಗ್ಯುಲೇಟಿಂಗ್ ಆಕ್ಟ್ recommendation. In 1774, Supreme Court was started at Calcutta. Next, ಎರಡನೇದು ರೆವಿನ್ಯೂ ರಿಫಾರ್ಮ್ಸ್ ಅಂತ ಅನ್ಕೋಣ. ರೆವಿನ್ಯೂ ರಿಫಾರ್ಮ್ಸ್ ಕನ್ನಡದಲ್ಲಿ ಎರಡನೇದು ಕಂದಾಯ ಸುಧಾರಣೆಗಳು. ನೀಟ್ ಬರ್ಕೊಳ್ಳಿ. ಎರಡನೇದು ಸಬ್ಹೆಡಿಂಗು, ಮೊದಲನೇ ಸಬ್ಹೆಡಿಂಗ್ ಆಡಳಿತ, ಎರಡನೇ ಸಬ್ಹೆಡಿಂಗ್ ಕಂದಾಯ ಸುಧಾರಣೆ. ರೆವಿನ್ಯೂ ರಿಫಾರ್ಮ್ಸ್ ಅಂತ ಬಂದು ಅಂಡರ್ಲೈನ್ ಮಾಡ್ತೀವಿ. ಇದೇನು ಹೇಳುತ್ತೆ ಅಂತ ಹೇಳ್ತೀನಿ. ಇವರು ಟೈಮಲ್ಲಿ ಜಮೀನ್ದಾರಗಳಿಂದ ಇದನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದು. ಇವನೇನ್ ಮಾಡ್ತಾನೆ, ಈ ಜಮೀನ್ದಾರಗಳು ಸರಿಯಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲ್ಲ, ಮೋಸ ಮಾಡ್ತಾರೆ ಅಂತ ಹೇಳಿ ಅದರ ಬದಲು ಒಬ್ಬರು ಕಲೆಕ್ಟರ್ಗಳನ್ನ ನೇಮಕ ಮಾಡ್ತಾರೆ. ಕಲೆಕ್ಟರ್ಸ್ ಅಂತ ಕರೀತಾರೆ. ನೀವೆಲ್ಲ ಕೇಳಿದ್ರಿ, ಯಾರು ಚಿಕ್ಕರು ಕೇಳಿ ವಾಟ್ ವಾಂಟ್ ಟು ಬಿಕಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತಾರೆ. ಅಂದ್ರೆ ನಥಿಂಗ್ ಬಟ್ IAS ಅಂತ. ಓಕೆ, ಈ ಹುದ್ದೆ ಏನು ಶುರು ಆಯ್ತು ಅಂದ್ರೆ ವಾರನ್ ಹೆಸ್ಟಿಂಗ್ಸ್ ಹೇಳ್ತಾನೆ, ಯಾರು ಅತಿ ಹೆಚ್ಚು ಜನರಿಂದ ಹೊಡೆದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೋ ಅವನೇ ಕಲೆಕ್ಟರ್ ಅಂತ. ದಟ್ ವಾಸ್ ದ ರಿಯಲ್ ಮೀನಿಂಗ್ ಆಫ್ ಕಲೆಕ್ಟರ್ ಅಂತ. ಯಾಕಂದ್ರೆ ಅಪಾಯಿಂಟ್ ಮಾಡಿದ ಕೆಲಸ ಒಟ್ಟು ಜನರನ್ನ ಸುಲಿಬೇಕು, ಜನರನ್ನ ಹೊಡಿಬೇಕು, ಬಡದು ದುಡ್ಡು ತಗೊಂಡು ಬ್ರಿಟಿಷ್ ಕೊಡಬೇಕು, ಅವನೇ ಕಲೆಕ್ಟರ್ ಅಂತ. ಆ ಹುದ್ದೆ ಸ್ವಲ್ಪ ವರ್ಷಗಳಲ್ಲಿ ಕಲೆಕ್ಟರ್ ಅಂದ್ರೆ ಜಿಲ್ಲಾಧಿಕಾರಿ ಅಂತ ಆಗುತ್ತೆ. ಬಟ್ ಜಿಲ್ಲಾಧಿಕಾರಿಗಳು ಅಂದ್ರೆ ಒನ್ ಟೈಮಲ್ಲಿ ಅವರು ಜನರನ್ನ ಸುಲಿಯೋರು ಅಂತ ಆಗಿತ್ತು. ಇವರು ಸುಲಿತಾರೆ ಬಟ್ ಬೇರೆ. ಓಕೆ, ಮೊದಲನೇದು ಫಸ್ಟ್ ದಿವಾನರು. ಫಸ್ಟ್ ಪಾಯಿಂಟ್ ಅಲ್ಲಿ ದಿವಾನರು ಕಂದಾಯ ವಸೂಲಿಯಲ್ಲಿ ರೈತರನ್ನು ಶೋಷಿಸುತ್ತಿದ್ದರು ಹಾಗೂ ಭ್ರಷ್ಟಾಚಾರಿಗಳಾಗಿದ್ದರು. ರೈತರು ಇರು ಸರ್, ಜಮೀನ್ದಾರರು ರೈತರಿಂದ ಕಂದಾಯ ವಸೂಲಿ ಮಾಡುವಲ್ಲಿ ರೈತರನ್ನು ಶೋಷಿಸುತ್ತಿದ್ದರು. ತಗೊಂಡ್ರ ಜಮೀನ್ದಾರರು ಮಾಡುವಲ್ಲಿ ಶೋಷಿಸುತ್ತಿದ್ದರು ಹಾಗೂ ಭ್ರಷ್ಟಾಚಾರಿಗಳಾಗಿದ್ದರು. ಹಾಗಾಗಿ ಜಮೀನ್ದಾರರ ಬದಲಿಗೆ ತೆರಿಗೆ ಸಂಗ್ರಹಿಸಲು ಕಲೆಕ್ಟರ್ಗಳನ್ನು ನೇಮಿಸಲಾಯಿತು. ನೀವು ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಜಮೀನ್ದಾರ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ದ corruption and responsible for the corruption in revenues, in collection of revenues, and also they suppressed the they also extorted the peasants. So instead of them collectors were appointed to collect the revenues. Okay, next commercial reforms. ಮೂರನೇದು commercial reforms. ಒಂದು ಸೆಕೆಂಡ್, ಇನ್ನೊಂದು ಪಾಯಿಂಟ್ ಬರ್ಬಿಟ್ರಾ? ಇಲ್ಲ, ಇನ್ನೊಂದು ಪಾಯಿಂಟ್ ಇತ್ತು ಅದಕ್ಕೆ ನೀವು ಮಾಡೋಣ ನೋಡ್ರಿ. ಓಕೆ ಬರ್ಕೊಳ್ಳಿ. ಎರಡನೇ ಪಾಯಿಂಟ್ ಟ್ರೆಜರಿ. ಕೇಳಿದ್ರಾ? ಟ್ರೆಜರಿ ಅಂದರೆ ಖಜಾನೆ. ಬರ್ಕೊಳ್ಳಿ. ಇವನು ಟ್ರೆಜರಿಯನ್ನು ಅಥವಾ ಕನ್ನಡ ಬರ್ಕೊಳ್ಳಿ. ಖಜಾನೆಯನ್ನು ಮುರ್ಷಿದಾಬಾದಿಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದನು. ಟ್ರೆಜರಿ ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಮುರ್ಷಿದಾಬಾದ್ ಟು ಕಲ್ಕತ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಮೂರನೇದು ಕಂದಾಯ ದಾಖಲೆಗಳನ್ನು ಕ್ರೋಢೀಕರಿಸೋದು. ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಒಬ್ಬ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಇವಾಗ ನೀವು ತಾಲೂಕಿಗೆ ಹೋದ್ರೆ ನೀವು ತಾಲೂಕು ಆಫೀಸ್ ಒಬ್ಬ ಶಿರಸ್ತೇದಾರ ಅಂತ ಹೇಳಿದ್ರ, ಹೋಗಿ ತಾಲೂಕು ಆಫೀಸ್ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ದು ಭೂಮಿ ನಕ್ಷೆ ಎಲ್ಲ ಕೊಡಿ ಅಂತ ಕೇಳಿ ನಿಮ್ಮ ಲ್ಯಾಂಡ್ ಅದಕ್ಕೆ ಒಂದಿಷ್ಟು ಒಂದು ಫೀಸ್ ಇರುತ್ತೆ, ಒಂದು 80 ರೂಪಾಯಿ ಇರುತ್ತೆ, 50 ಅದನ್ನ ಕೊಟ್ಬಿಟ್ಟು ಸ್ಲಿಪ್ ಕೊಡ್ತಾನೆ, ಅಕೌಂಟ್ ಕೊಡಬೇಕು. ಅಲ್ಲೊಂದು ಸಪರೇಟ್ ಒಂದು ರೂಮ್ ಮಾಡಿರ್ತಾರೆ. ಆ ರೂಮಲ್ಲಿ ಡಾಕ್ಯುಮೆಂಟ್ಸ್, ಆ ತಾಲೂಕಲ್ಲಿ ಬರುವಂತ ಎಲ್ಲ ಊರುಗಳು, ಆ ಊರಲ್ಲಿ ಬರ್ತಕ್ಕಂಥ ಎಲ್ಲ ಜಮೀನುಗಳನ್ನು ನಕ್ಷೆಗಳು ಮಾಡಿಕೊಂಡಿರ್ತಾರೆ. ಓಕೆ, ನಿಮ್ದು ನೀವು ಇಂಥ ಊರು ಇಂಥ ಸರ್ವೆ ನಂಬರ್ ಅಂತ ಹೇಳಿದ್ರೆ ಸಾಕು, ಆ ಊರಿನ ಬುಕ್ ತೆಗಿತಾನೆ. ಆ ಬುಕ್ ತೆಗೆದ್ರೆ ಆ ಭೂಮಿದು ಸರ್ವೆ ನಕ್ಷೆ ಮಾಡಿಕೊಂಡಿರ್ತಾರೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಹಾಳಾಗಿದೆ, ಎಷ್ಟು ಇಲ್ಲಿಗೆಲ್ಲ ತಿಂದು ಮುಗಿಸಿದ್ರು. ಓಕೆ, ಇವಾಗ ಕಂಪ್ಯೂಟರ್ ಇವಾಗ ಶುರುವಾಗ್ತದೆ ನಮ್ಮ ಕರ್ನಾಟಕದಲ್ಲಿ. ಅದನ್ನ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಕೇಳಿ ಏನು ಮಾಡ್ತಾರೆ, ಅದಕ್ಕೆ ಅದು ಫೀಸ್ ಬೇರೆ, ಇನ್ನು ಸಪರೇಟ್ ಕೊಡಬೇಕು. ನೀವು ಅದನ್ನ ಜೆರಾಕ್ಸ್ ಕೊಡ್ತಾನೆ, ಅವ್ನು ಜೆರಾಕ್ಸ್ ಮಾಡ್ಕೊಂಡು 100 ರೂಪಾಯಿ ಕೊಡಬೇಕು. ಬೇಗ ಬೇಕಂದ್ರೆ 200, ಬೆಳಿಗ್ಗೆ ಕೊಟ್ಟರೆ ಸಂಜೆ ಬೇಕಂದ್ರೆ 100, ನಾಳೆ ಬೇಕಂದ್ರೆ 50 ರೂಪಾಯಿ. ಈ ಥರ ಡಿಪೆಂಡ್ಸ್ ಅಪಾನ್ ಪ್ರಿಯಾರಿಟಿ. ಕೊಟ್ಟರೆ ನೀವು 200 ರೂಪಾಯಿ ಕೊಟ್ಟರೆ ಒಂದು 40 ಗಂಟೆ ಒಂದು ಜೆರಾಕ್ಸ್ ಕಾಪಿ ತಗೊಂಡು ಕೊಡ್ತಾನೆ ದೊಡ್ಡ ಶೀಟಲ್ಲಿ. ಅದು ತಗೊಂಡು ನೀವು ಅದನ್ನ ನಿಮ್ಮ ಜಮೀನು ನಕ್ಷೆ ಇರುತ್ತೆ, ಅದನ್ನ ನೀವು
ಆ ಥರ ಡಾಕ್ಯುಮೆಂಟ್ಸ್ಗಳನ್ನ ಬರೆಯೋದಕ್ಕೆ ಒಬ್ಬ ಅಧಿಕಾರಿಗಳ ನೇಮಕ ಮಾಡಿದ್ರು, ಅವನ ರಾಯನ್ ಅಂತ ಕರೀತಾರೆ. ಓಕೆ, ಮೂರನೇ ಪಾಯಿಂಟ್, ಕಂದಾಯ ದಾಖಲೆಗಳನ್ನು ಕ್ರೋಢೀಕರಿಸಲು ಕಂದಾಯ ದಾಖಲೆಗಳನ್ನು ಕ್ರೋಢೀಕರಿಸಲು ಕಂದಾಯ ದಾಖಲೆಗಳನ್ನು ಕ್ರೋಢೀಕರಿಸಲು ರಾಯನ್ ಎಂಬ ಭಾರತೀಯ ಅಧಿಕಾರಿಗಳನ್ನು ನೇಮಿಸಿದನು. ಈ ಅಪಾಯಿಂಟೆಡ್ ಇಂಡಿಯನ್ ಆಫೀಸರ್ಸ್ ಕಾಲ್ಡ್ ರಾಯನ್ ಟು ಏನಂತದಕ್ಕೆ ಕಂಪೈಲ್ ದ ಲ್ಯಾಂಡ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಸಪರೇಟಿಂಗ್ ಕಮರ್ಷಿಯಲ್ ರಿಫಾರ್ಮ್ಸ್, ವಾಣಿಜ್ಯ ಸುಧಾರಣೆಗಳು. ಕಮರ್ಷಿಯಲ್ ರಿಫಾರ್ಮ್ಸ್, ವಾಣಿಜ್ಯ ಸುಧಾರಣೆಗಳು. ಮೂರನೇ ವಾಣಿಜ್ಯ ಸುಧಾರಣೆಗಳು. ನೋಡಿ, ಇನ್ನೊಂದು ಹೇಳ್ತಾನೆ, ಈ ಕಂಪನಿ ನೌಕರರು ಖಾಸಗಿ ವ್ಯವಹಾರ ಭಾಗವಹಿಸಿದ್ರು ಅಂತ ಹೇಳಿದ್ರೆ, ಅಂದ್ರೆ ಅವರು ಇಂಡಿವಿಜುವಲ್ ಅವರೇ ಭಾಗವಹಿಸ್ತಾ ಇದ್ರು, ಅವರೇ ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ರು, ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ತಾ ಇದ್ರು. ಇವನು ಹೇಳಿದಂತೆ ಯಾವುದೇ ಕಾರಣಕ್ಕೂ ಕಂಪನಿಯ ನೌಕರರು ಪ್ರೈವೇಟ್ ಟ್ರೇಡ್ ಅಲ್ಲಿ ಭಾಗವಹಿಸೋ ಹಾಗಿಲ್ಲ, ಎಲ್ಲರೂ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ಬಟ್ ಇವನು ಕಂಪನಿಯ ನೌಕರರು ಖಾಸಗಿ ವ್ಯವಹಾರದಲ್ಲಿ ಭಾಗವಹಿಸದಂತೆ ಕಂಪನಿಯ ನೌಕರರಿಗೆ ಖಾಸಗಿ ವ್ಯವಹಾರದಲ್ಲಿ ಭಾಗವಹಿಸದಂತೆ ನಿಷೇಧಿಸಿದನು. He restricted the company workers to participate in a private trade. ನೆಕ್ಸ್ಟ್ ಎರಡನೇದು, ಈ ದಸ್ತಕಗಳನ್ನು ಕೊಟ್ಟಿದ್ರು, ಈ ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಅದನ್ನ ರದ್ದುಗೊಳಿಸ್ತಾನೆ. ಬರ್ಕೊಳ್ಳಿ. ಎರಡನೇದು, ಕಂಪನಿಯ ನೌಕರರು ದಸ್ತಕಗಳನ್ನು ಬಳಸದಂತೆ ನಿಷೇಧಿಸಿದನು. He restricted the company workers to use dustaks. ಇವನು ಕಂಪನಿ ನೌಕರರು ದಸ್ತಕಗಳನ್ನು ಬಳಸದಂತೆ ನಿಷೇಧಿಸಿದನು, ರೆಸ್ಟ್ರಿಕ್ಟ್ ಮಾಡಿದ. ನೆಕ್ಸ್ಟ್ ಇದು ಸಂಬಂಧಪಟ್ಟಂತೆ. ನೆಕ್ಸ್ಟ್ ಜುಡಿಷಿಯಲ್ ರಿಫಾರ್ಮ್ಸ್, ನಾಲ್ಕನೇದು ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗ ಸುಧಾರಣೆಗಳು. ಓಕೆ, ಕೇಳಿಸ್ಕೊಳ್ಳಿ, ನ್ಯಾಯಾಂಗ ಸುಧಾರಣೆಗಳು ಅಂತ ಬರುತ್ತೆ. ಮುಂಚೆ ಇದು ಕೇಳಿರ್ತೀರಿ, ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮೈಸೂರು ಒಡೆಯರಲ್ಲಿ ಕೂಡ ಇದು ನಾನು ಹೇಳ್ಬೇಕಾದ್ರೆ ದಿವಾನ್ಸ್ ಹೇಳ್ಬೇಕಾದ್ರೆ ಹೇಳಿದೆ, ಈ ನ್ಯಾಯವನ್ನು ಕೊಟ್ಟಂತವರು ಊರಿನ ನಮ್ಮ ಕರ್ನಾಟಕ ಜಿಲ್ಲೆಯ ಗೌಡರು ಪಟೇಲ್ ಅಂತ ಹೇಳಿದ ಊರಿನ ಮುಖ್ಯಸ್ಥರು ಗ್ರಾಮಿಕ ಇವನ ಕೈಲಿ ಇರ್ತಿತ್ತು. ಸ್ವಲ್ಪ ಮೇಲೆ ಹೋದ್ರೆ ಅಲ್ಲಿ ಪ್ರಾಂತಾಧಿಕಾರಿ ಕೈಲಿ ಇರ್ತಿತ್ತು, ಅದಕ್ಕಿಂತ ಮೇಲೆ ರಾಜನ ಕೈಲಿ ಇರ್ತಿತ್ತು ನ್ಯಾಯವನ್ನು ಕೊಟ್ಟಂತ ಅಧಿಕಾರ. ಇಲ್ಲ ಮುಂಚೆ ಊರಲ್ಲಿ ಗೌಡರು ಅಂತ ಬರ್ತಾರೆ, ಉತ್ತರ ಭಾರತದಲ್ಲಿ ಬೇರೆ ಜಮೀನ್ದಾರ್ಸ್ ಅಂತ ಬರ್ತಾರೆ, ಅವ್ರು ನ್ಯಾಯವನ್ನು ಕೊಡೋರು. ಅಂದ್ರೆ ಊರಿಗೆ ಒಬ್ಬ ಗೌಡ ಇರ್ತಿದ್ದ, ಮುಖ್ಯಸ್ಥ ಇರ್ತಿದ್ದ, ಅವನೇ ನ್ಯಾಯವನ್ನು ಕೊಡಬೇಕು. ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಅವನ ಸಂಬಂಧಿಕರೇ ತಪ್ಪು ಮಾಡಿದ್ರೆ ಅವ್ನು ನ್ಯಾಯವನ್ನು ಕೊಡಬಲ್ಲ ಅಂದ್ರೆ ಕೊಡ್ಲಿಕ್ಕೆ ಆಗ್ತಿರಲ್ಲ, ಯಾಕೆಂದ್ರೆ ಅವ್ನು ಮಕ್ಕಳಾಗಿರೋರು ಸಂಬಂಧಿಕರಾಗಿರೋರು ಅವ್ರು ನ್ಯಾಯವನ್ನು ಕೊಡ್ತಿರಲ್ಲ. ಹಾಗಾಗಿ ಅವ್ರನ್ನ ಮತ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದ, ನ್ಯಾಯ ಅಂತ ಸಿಗ್ತಿಲ್ಲ. ಇವಾಗ ಅಲ್ಲಿ ತನಕ ಇಲ್ಲಿ ತನಕ ಪ್ರೆಸೆಂಟ್ ಹೇಳೋದಾದ್ರು ಎಷ್ಟೋ ಸತಿ ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಅವನನ್ನ ಸಾಯಿಸಿ ಅಂತಾರೆ, ಅದೇ ರಾಜಕಾರಣಿ ತಪ್ಪು ಮಾಡಿದ್ರೆ ಅದನ್ನ ರಾಜಕೀಯ ಪಿತೂರಿ ಅಂತ. ಓಕೆ, ಹೇಳೋದಾಗ್ತಿಲ್ಲ, ಬಿಡಿಸಿ ಓಕೆ ಓಕೆ ಬೈಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಇಲ್ಲಿ ನೋಡು. ಓಕೆ, ಪರಿಸ್ಥಿತಿ ಇದ ಅಂದ್ರೆ ನ್ಯಾಯ ಸಿಗ್ತಿರಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಮೊದಲ ಬಾರಿಗೆ ಒಂದು ಸಿಸ್ಟಮ್ಯಾಟಿಕ್ ಜುಡಿಷಿಯಲ್ ರಿಫಾರ್ಮ್ ಅನ್ನ ಮಾಡ್ತಾರೆ. ಏನಪ್ಪ ಕೇಳಿಸ್ಕೊಡ್ರಿ, ಪ್ರತಿ ಜಿಲ್ಲೆಗಳಿಗೆ ದಿವಾನಿ ಅದಾಲತ್ಗಳನ್ನ ಮತ್ತು ನಿಜಾಮತ್ ಅದಾಲತ್ಗಳನ್ನ ನೇಮಕ ಮಾಡ್ತಾನೆ. ಪ್ರತಿ ಜಿಲ್ಲೆಗಳನ್ನ ಏನಾಯ್ತು ಓಕೆ, ಏನು ಬರ್ಕೊಳ್ಳಿ, ಈ ಕೇಳೋದಿಲ್ಲ ಬರೋದು. ಓಕೆ, ಲಿಸನ್. ಪ್ರತಿ ಹಳ್ಳಿಗಳಿಗೆ ನಾನು ಕೇಳಿಸ್ತೇನೆ, ಪ್ರತಿ ಹಳ್ಳಿಗಳಲ್ಲೂ ಈ ಒಂದು ಪ್ರತಿ ಜಿಲ್ಲೆಗಳಿಗೆ ಒಂದು ಅದಾಲತ್ಗಳನ್ನ ಮಾಡಿದ, ದಿವಾನಿ ಅದಾಲತ್, ನಿಜಾಮತ್ ಅದಾಲತ್ ಅಂತ. ದಿವಾನಿ ಅದಾಲತ್ಗಳಂತಂದ್ರೆ ಅಲ್ಲಿ ಒಂದು ತೆರಿಗೆ ಸಂಬಂಧಪಟ್ಟಿದ್ದು, ನಿಜಾಮತ್ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಿದ್ದು. ಇವನ್ನೆಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡದಾದ ಕೋರ್ಟ್ಗಳನ್ನು ಕೂಡ ನೇಮಕ ಮಾಡ್ತಾನೆ. ಈ ತರ ಒಂದು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡಿ. ಬರ್ಕೊಳ್ಳಿ, ಆಫ್ ಆಯ್ತಂದ್ರೆ ನೆಕ್ಸ್ಟ್ ಬರ್ಕೊಳ್ಳಿ. ಜುಡಿಷಿಯಲ್ ರಿಫಾರ್ಮ್, ಪ್ರತಿ ಜಿಲ್ಲೆಯಲ್ಲಿ ನಾಗರಿಕ ಪ್ರಕರಣಗಳನ್ನು ನೋಡಿಕೊಳ್ಳಲು ದಿವಾನಿ ಅದಾಲತ್ಗಳನ್ನು ನೇಮಿಸಿದ. ಪ್ರತಿ ಜಿಲ್ಲೆಗಳಲ್ಲಿ ನಾಗರಿಕ ವಿಚಾರಗಳನ್ನು ನೋಡಿಕೊಳ್ಳಲು ದಿವಾನಿ ಅದಾಲತ್ಗಳನ್ನು ನೇಮಿಸಿದ. ಹಾಗೂ ಕ್ರಿಮಿನಲ್ ಪ್ರಕರಣ, ಅಪರಾಧಿ ಪ್ರಕರಣಗಳನ್ನು ನೋಡಿಕೊಳ್ಳಲು ಫೌಜ್ದಾರಿ ಅದಾಲತ್ಗಳನ್ನು ನೇಮಿಸಿದ. ನೀವು ಕನ್ನಡ ಬರ್ಕೊಳ್ಳಿ, ಇಂಗ್ಲಿಷಲ್ಲಿ. ಈ ಸ್ಟಾರ್ಟೆಡ್ ದಿವಾನಿ ಅದಾಲತ್ in each district for civil cases and appointed Fauzdari Adalat for criminal cases. Okay, next ಅದೇ ತರ ಇಲ್ಲಿ ನೋಡಿ, ಇವು ಪ್ರತಿ ಜಿಲ್ಲೆಗಳಲ್ಲಿ ಇರ್ತಿತ್ತು. ಕಲ್ಕತ್ತಾದಲ್ಲಿ ಅಪೀಲ್ ಕೋರ್ಟ್ಸ್ ಆಗಿ ಸದರ್ ದಿವಾನಿ ಅದಾಲತ್ ಮತ್ತು ಸದರ್ ಫೌಜ್ದಾರಿ ಅದಾಲತನ್ನು ನೇಮಕ ಮಾಡಿ. ಇದು ಅಪೀಲ್ ಕೋರ್ಟ್ಸ್ ಇರ್ತಿತ್ತು. ನೆಕ್ಸ್ಟ್ ಬರ್ಕೊಳ್ಳಿ, ಅಪೀಲ್ ಕೋರ್ಟ್ಸ್ ಮೇಲ್ಮನವಿ ನ್ಯಾಯಾಲಯಗಳನ್ನು ಅಥವಾ ಮೇಲ್ಮನವಿ ನ್ಯಾಯಾಲಯಗಳಾದ ಸದರ್ ದಿವಾನಿ ಅದಾಲತ್, ಹಾಗೂ ಸದರ್ ಫೌಜ್ದಾರಿ ಅದಾಲತನ್ನು ಮೇಲ್ಮನವಿ ನ್ಯಾಯಾಲಯ, ಇವೆರಡು ಅಪೀಲ್ ಕೋರ್ಟ್ಸ್. ಇದು ಕೆಳಗಡೆ ಇವೆಲ್ಲ ಇರ್ತೈತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೇಲ್ಮನವಿ ನ್ಯಾಯಾಲಯಗಳಾಗಿ ಕಲ್ಕತ್ತಾದಲ್ಲಿ ಸದರ್ ದಿವಾನಿ ಅದಾಲತ್ ಹಾಗೂ ಸದರ್ ಫೌಜ್ದಾರಿ ಅದಾಲತ್ಗಳನ್ನು ಸ್ಥಾಪಿಸಲಾಯಿತು. ನೀವು ಬರ್ಕೊಳ್ಳಿ, ಅಪಿಲೇಟ್ ಕೋರ್ಟ್ ಅಂತ, APPEALT, ಅಪಿಲೇಟ್ ಕೋರ್ಟ್ ಅಂದ್ರೆ ಮೇಲ್ಮನವಿ ನ್ಯಾಯಾಲಯಗಳು. ಕೋರ್ಟ್ಸ್ ವರ್ ಸ್ಟಾರ್ಟೆಡ್ ಅಟ್ ಕಲ್ಕತ್ತಾ. ಅವು ಸದರ್ ದಿವಾನಿ ಅದಾಲತ್, ಸದರ್ ಫೌಜ್ದಾರಿ ಅದಾಲತ್. ಅಂದ್ರೆ ಪ್ರತಿ ಜಿಲ್ಲೆಗೂ ಒಂದೊಂದು ದಿವಾನಿ ಅದಾಲತ್, ಪ್ರತಿ ಜಿಲ್ಲೆಗೂ ಒಂದೊಂದು ಫೌಜ್ದಾರಿ ಅದಾಲತ್. ಅದರಿಂದ ದೊಡ್ಡ ಹೈಯೆಸ್ಟ್ ಕೇಸ್ಗಳು ಬಂದಿದ್ದು ಕಲ್ಕತ್ತಾಕ್ಕೆ ಹೈಯೆಸ್ಟ್ ಕೋರ್ಟ್ ಬರ್ತಿತ್ತು, ಅದನ್ನು ಸದರ್ ದಿವಾನಿ, ಸದರ್ ಫೌಜ್ದಾರಿ ಅಂತ ಕರೀತಿತ್ತು. ಮತ್ತೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇತ್ತು. ಓಕೆ, ಇದು ನ್ಯಾಯಾಂಗ ಸುಧಾರಣೆಗಳು. ಇದಾದ್ಮೇಲೆ ಲಾಸ್ಟ್ಗೆ ಕಲ್ಚರಲ್ ಕಾಂಟ್ರಿಬ್ಯೂಷನ್. ಲಾಸ್ಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್,
ಸಾಂಸ್ಕೃತಿಕ ಕೊಡುಗೆ, ಕಲ್ಚರಲ್ ಕಾಂಟ್ರಿಬ್ಯೂಷನ್, ಸಾಂಸ್ಕೃತಿಕ ಕೊಡುಗೆ, ಸಾಂಸ್ಕೃತಿಕ ಕೊಡುಗೆ. 1784 ಟೈಮಲ್ಲಿ ಒಬ್ಬ ವ್ಯಕ್ತಿ ಬಹಳಷ್ಟು ವಿಚಾರಗಳು ಬರ್ತವೆ, ಹೇಳ್ತಾ ಹೋಗ್ತೀನಿ, ಬರ್ಕೊಂಡ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. 1784ರಲ್ಲಿ ಬೆಂಗಾಲಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತ ಬರುತ್ತೆ. ರಾಯಲ್ ಏಷಿಯಾಟಿಕ್ ಸೊಸೈಟಿ ಕೇಳಿದ್ರಾ? ಈ ರಾಯಲ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ ಗೊತ್ತಾ? ರಾಯಲ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವನು ಯಾರು? ಕರೆಕ್ಟ್ ಯಾರು? ಒಬ್ಬ ಪ್ರಮುಖವಾದ ವ್ಯಕ್ತಿ ವಿಲಿಯಂ ಜೋನ್ಸ್ ಅಂತ ಕೇಳಿಸ್ಕೊಳ್ಳಿ. ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ. ಇವನು ಏನಿದೆ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂದ್ರೆ ಇದೊಂದು ಗ್ರಂಥಾಲಯ, ಮತ್ತೊಂದು ಏನಂತ ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ಇಲ್ಲಿ ಭಾರತದ ಹಳೆಯ ಶಾಸನಗಳನ್ನ, ಕೃತಿಗಳನ್ನ ಸಂಗ್ರಹಿಸಿದ್ರು ಮತ್ತು ಅನೇಕ ಕೃತಿಗಳನ್ನ ಟ್ರಾನ್ಸ್ಲೇಟ್ ಕೂಡ ಮಾಡ್ತಾರೆ. ಇದರಲ್ಲಿ ಮೊದಲನೇ ವ್ಯಕ್ತಿ ಒಬ್ಬನು ಭಗವದ್ಗೀತೆಯನ್ನು ಮೊದಲ ಬಾರಿಗೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ದ. ಯಾರು ಗೊತ್ತಾ? ವಿಲಿಯಂ ಜೋನ್ಸ್. ವಿಲ್ಕಿನ್ಸನ್ ಅಂತ, ವಿಲ್ಕಿನ್ಸನ್ ಇವನು ಮೊದಲ ಬಾರಿಗೆ ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿದ ಇಂಗ್ಲಿಷ್ ಭಾಷೆ. ನೆಕ್ಸ್ಟ್ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಮೊದಲ ಸಂಸ್ಕೃತ ಕೃತಿಯನ್ನು, ಅಂದ್ರೆ ಇದು ಸಂಸ್ಕೃತ ಭಗವದ್ಗೀತೆ ಆಯಿತು, ಇದೊಂದು ಕೃತಿಯನ್ನು ಇಂಗ್ಲಿಷ್ ಭಾಷೆ ಟ್ರಾನ್ಸ್ಲೇಟ್ ಮಾಡಿದ. ಯಾರು ಗೊತ್ತಾ? ವಿಲಿಯಂ ಜೋನ್ಸ್. ಬಹಳ ಫೇಮಸ್ ಅದು. ಈ ಕಾಳಿದಾಸನ ಒಂದು ಕೃತಿ ಇದೆ, ಅಭಿಜ್ಞಾನ ಶಾಕುಂತಲ ಅಂತ ಹೇಳಿದ್ರ? ಅಭಿಜ್ಞಾನ ಶಾಕುಂತಲ ಈ ಕೃತಿಯನ್ನು ಆಂಗ್ಲ ಭಾಷೆಗೆ ಟ್ರಾನ್ಸ್ಲೇಟ್ ಅನ್ನು ಮಾಡಿಸ್ತಾರೆ. ಅದಷ್ಟೇ ಅಲ್ಲದೆ ಕೇಳಿಸ್ಕೊಳ್ಳಿ, ಹಿಂದೂಗಳು ಸಪರೇಟ್ ಕೋಡ್ ಇರುತ್ತೆ, ಹಿಂದೂ ಕೋಡ್ ಆಫ್ ಲಾ, ಮುಸ್ಲಿಮ್ಸ್ ಒಂದು ಶರಿಯಾ ಒಂದು ಬುಕ್ ಇರುತ್ತೆ, ಫತ್ವಾ ಇ ಆಲಂಗಿರಿ ಅಂತ. ಇವೆರಡನ್ನೂ ಕೂಡ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಇನ್ ಟೈಮಲ್ಲಿ ಆಗುತ್ತೆ. ಇದು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಬರ್ಕೊಳ್ತವೆ. ಮೊದಲನೇದು ಹಿಂದೂ ಕಾನೂನುಗಳನ್ನು ಇಂಗ್ಲಿಷ್ಗೆ ಭಾಷಾಂತರಿಸಲಾಯಿತು. ಹಿಂದೂ ಕಾನೂನುಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಲಾಯಿತು. ಕನ್ನಡದಲ್ಲಿ ಹಿಂದೂ ಕೋಡ್ ಆಫ್ ಲಾ, ಹಿಂದೂ ಕಾನೂನುಗಳನ್ನು ಆಂಗ್ಲ ಭಾಷೆಗೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಲಾಯಿತು. ಹಿಂದೂ ಕೋಡ್ ಆಫ್ ಲಾ ವಾಸ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ ಲ್ಯಾಂಗ್ವೇಜ್. ಎರಡನೇದು ಫತ್ವಾ ಇ ಆಲಂಗಿರಿ. ಬರಿಬೇಕಂದ್ರೆ ಫತ್ವಾ ಇ ಆಲಂಗಿರಿ ಬ್ರಾಕೆಟ್ ಅಲ್ಲಿ ಮುಸಲ್ಮಾನರ ನ್ಯಾಯ ಗ್ರಂಥ. ಫತ್ವಾ ಇ ಆಲಂಗಿರಿ ಮುಸಲ್ಮಾನರ ನ್ಯಾಯ ಗ್ರಂಥ. ಇದನ್ನು ಕೂಡ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಲಾಯಿತು. ಇಂಗ್ಲಿಷಲ್ಲಿ ಬರ್ಕೊಳ್ಳಿ. ಫತ್ವಾ ಇ ಆಲಂಗಿರಿ ಬ್ರಾಕೆಟ್ ಅಲ್ಲಿ ಮುಸ್ಲಿಂ ಕೋಡ್ ಆಫ್ ಲಾ ಟ್ರಾನ್ಸ್ಫರ್ ಟು ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್ಗೆ ಭಾಷಾಂತರ ಮಾಡಿ. ನೆಕ್ಸ್ಟ್ ಮೂರನೇದು 1784 ರಾಯಲ್ ಏಷಿಯಾಟಿಕ್ ಸೊಸೈಟಿ ಕಲ್ಕತ್ತಾ. 1784 ರಾಯಲ್ ಏಷಿಯಾಟಿಕ್ ಸೊಸೈಟಿ ಕಲ್ಕತ್ತಾ ಸ್ಥಾಪಿಸಿದವನು ಬರ್ಕೊಳ್ಳಿ. ಫೌಂಡರ್ ವಿಲಿಯಂ ಜೋನ್ಸ್ ಅಂತ ಬರುತ್ತೆ. ವಿಲಿಯಂ ಜೋನ್ಸ್. ಇದೇನಪ್ಪ ಅಂತಂದ್ರೆ ರಾಯಲ್ ಏಷಿಯಾಟಿಕ್ ಸೊಸೈಟಿ ಇಟ್ ವಾಸ್ ಎ ಮ್ಯೂಸಿಯಂ ಅಂಡ್ ಲೈಬ್ರರಿ. ಇದೊಂದು ವಸ್ತು ಸಂಗ್ರಹಾಲಯ ಹಾಗೂ ಗ್ರಂಥಾಲಯ. ನೆಕ್ಸ್ಟ್ ಪಾಯಿಂಟ್, ವಿಲ್ಕಿನ್ಸನ್ ಎಂಬುವನು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ. ವಿಲ್ಕಿನ್ಸನ್ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಇಂಟು ಇಂಗ್ಲಿಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಪಾಯಿಂಟ್, ಇಂಗ್ಲಿಷ್ ಭಾಷೆಗೆ ಭಾಷಾಂತರವಾದ ಮೊದಲ ಸಂಸ್ಕೃತ ಕೃತಿ ಭಗವದ್ಗೀತೆ. ಭಗವದ್ಗೀತೆ ವಾಸ್ ದ ಫಸ್ಟ್ ಸಾಂಸ್ಕ್ರಿಟ್ ವರ್ಕ್. ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್. ಭಗವದ್ಗೀತೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರವಾದ ಮೊದಲ ಸಂಸ್ಕೃತ ಕೃತಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ವಿಲಿಯಂ ಜೋನ್ಸ್ ಅನ್ನು ಕಾಳಿದಾಸನ ಶಾಕುಂತಲ ನಾಟಕವನ್ನು, ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಅಥವಾ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ. ವಿಲಿಯಂ ಜೋನ್ಸ್ ಟ್ರಾನ್ಸ್ಲೇಟೆಡ್ ಕಾಳಿದಾಸಸ್ ಡ್ರಾಮಾ ಅಭಿಜ್ಞಾನ ಶಾಕುಂತಲ ಟು ಇಂಗ್ಲಿಷ್ ಲ್ಯಾಂಗ್ವೇಜ್. ಬರೋಣ. ಇದಿಷ್ಟು ಅವನಿಗೆ ಸಂಬಂಧಪಟ್ಟಂಥದ್ದು. ಅವನ ಆಡಳಿತ ಸುಧಾರಣೆಗಳು, ಕಂದಾಯ ಸುಧಾರಣೆ, ವಾಣಿಜ್ಯ ಸುಧಾರಣೆ, ನ್ಯಾಯಾಂಗ ಸುಧಾರಣೆ ಮತ್ತು ಕಲ್ಚರಲ್ ಕಾಂಟ್ರಿಬ್ಯೂಷನ್. ಇಷ್ಟರಲ್ಲಿ ಅವನು ನೀವೇನೇ ಕೇಳಿದ್ರು ಆನ್ಸರ್ ಮಾಡ್ಬೋದು. ಅಷ್ಟು ಇನ್ಫಾರ್ಮೇಷನ್ ಇದೆ. ಲಾಸ್ಟ್ಗೆ ಅವನು ಭಾಗವಹಿಸಿದಂಥ ಕೆಲವು ಯುದ್ಧಗಳನ್ನ ಹೇಳ್ಬಿಡ್ತೀನಿ, ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಅವನು ಭಾಗವಹಿಸಿದಂಥ ಯುದ್ಧಗಳು ನೋಡೋಣ. ಯುದ್ಧಗಳು ನೋಡಿ. 1773-74ರಲ್ಲಿ ರೋಹಿಲರ ನಾಯಕ ಹಫೀಜ್ ರಾವತ್ ಖಾನ್ ಅಂತ ಅವನು ಸೋಲಿಸಿ ಅವರನ್ನ ಟ್ಯಾಕ್ಸ್ ಸೆಲೆಕ್ಟ್ ಮಾಡಿ. 1773-74 ಜಾಸ್ತಿ ಇಲ್ಲ, 1773-74 ರೋಹಿಲಾ ಅಂತ ಬರ್ತಾರೆ ಉತ್ತರ ಪ್ರದೇಶದ. ಬರ್ಕೊಂಬಿಡಿ. ರೋಹಿಲರ ನಾಯಕ ಹಫೀಜ್ ರಹಮತ್ ಖಾನ್ ಸೋಲಿಸಿ ಅವರಿಂದ ತೆರಿಗೆಯನ್ನು ಸಂಗ್ರಹಿಸಿದ. In 1773-74 he collected the taxes from Rohila. He collected the taxes by defeating the Rohila leader Hafiz Rahmat Khan. ಬರಿಬೇಕಾ? ರೋಹಿಲಾ ಲೀಡರ್ ಹಫೀಜ್ HAFIZ ರಹಮತ್ RAHAMAT ರಹಮತ್ ಖಾನ್. ನೆಕ್ಸ್ಟ್ ನೀವು ಭಾಗವಹಿಸಿದಂಥ ಯುದ್ಧಗಳು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದಾರೆ? ಯಾರು ಹೇಳ್ಬೋದಾ? ಸೆಕೆಂಡ್ ಆಂಗ್ಲೋ ಆಗಿದ್ದು ಫಸ್ಟ್ ಆಂಗ್ಲೋ ಆಗಿದ್ದಾಗ 1767-69, ಎರಡನಾಗಿದ್ದು 80-82. ಹಾಗಾಗಿ ಅವಾಗ ಇದ್ದವನು ಯಾರಪ್ಪ ಅಂದ್ರೆ ಈ ವ್ಯಕ್ತಿ. ಹಾಗಾಗಿ ಇವನು ಬರ್ತಾನೆ. ಈ ಪಾರ್ಟಿಸಿಪೇಟೆಡ್ ಇನ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ. ನೆಕ್ಸ್ಟ್ ಇನ್ನೊಂದು ಯುದ್ಧ, ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಮೊದಲನೇ ಆಂಗ್ಲೋ ಮರಾಠಾ ವಾರ್ ಕೂಡ ಇರ್ತಾನೆ.
ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅಲ್ಲೇ ಹೇಳ್ಬೇಕಾಯ್ತು ಜುಡಿಷಿಯಲಿ ಮತ್ತೆ ನಂದಕುಮಾರ್ ಪ್ರಕರಣ ಅಂತ ಒಂದು ಪ್ರಕರಣ ಬರುತ್ತೆ, ಅದಕ್ಕೆ ಗೊತ್ತಾ? ನಂದಕುಮಾರ್ ಇಶ್ಯೂ, ನಂದಕುಮಾರ್ ಕೇಸ್ ಅಂತ ಬರುತ್ತೆ ಕೇಳಿಸ್ಕೊಳ್ಳಿ. ಈ ನಂದಕುಮಾರನನ್ನು ಬಂಗಾಳದ ನವಾಬನ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂತ ಅಧಿಕಾರಿ. ಈ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ನವಾಬರ ಹತ್ರ 4 ಲಕ್ಷ ರೂಪಾಯಿ ಲಂಚ ತಗೊಂತಾರೆ, ಅವ್ರನ್ನ ಒತ್ತಾಯ ಮಾಡಿ ಹಿಂಸೆ ಮಾಡಿ 4 ಲಕ್ಷ ರೂಪಾಯಿ ಲಂಚ ತಗೊಂಡು. ಆಗ ಬಂಗಾಳದ ಹೆಂಡತಿ, ನವಾಬನ ಹೆಂಡತಿ ಇವನ ಹತ್ರ ವಿಚಾರ ಹೇಳ್ತಾನೆ ನಂದಕುಮಾರ್ ಆಫೀಸರ್ ಹತ್ರ, ಈ ತರ ಬ್ರಿಟಿಷರ್ ವಾರನ್ ಹೇಸ್ಟಿಂಗ್ಸ್ ಮತ್ತೆ 4 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದಾನೆ. ಇವನು ಏನ್ ಮಾಡ್ತಾನೆ, ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಲಂಚ ತಗೊಂಡ ಅಂತ, ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇರುತ್ತೆ, ಆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು ಯಾರಿಗೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತಾರೆ, ನಿಮ್ಗೆ ಹೇಳಿದ್ರೆ ಈ ಪೊಲಿಟಿಕಲ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ, COD ಮತ್ತು BOC ಅಂತ ನೆನಪಿದೆಯಾ? ಯಾವ ಯಾಕಂದ್ರೆ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಆಗ ಆ ಬೋರ್ಡ್ ಆಫ್ ಕಂಟ್ರೋಲ್ ಕೇಸ್ ಹೋಗುತ್ತೆ, ಹೋಗಿ ಇನ್ನು ತನಿಖೆ ಶುರು ಮಾಡಿದ್ರೆ ನಿಮ್ಗೆ ಭಯ ಶುರು ಆಗುತ್ತೆ. ವಾರನ್ ಹೇಸ್ಟಿಂಗ್ಸ್ ಎಲ್ಲ ತನಿಖೆಗೆ ನನ್ನ ಜೈಲಿಗೆ ಹಾಕಿದ್ರೆ ಗವರ್ನರ್ ಹೋಗಿ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಒಂದು ಏನ್ ಮಾಡ್ತಾನೆ, ಈ ನಂದಕುಮಾರ್ ಮೇಲೆ ಷಡ್ಯಂತ್ರವನ್ನು ಮಾಡ್ತಾನೆ. ಏನಪ್ಪ, ಅರಮನೆಗೆ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಫೋರ್ಜರಿ ಮಾಡ್ತಾನೆ, ಇವನು ಸಿಗ್ನೇಚರ್ ಮಾಡಿಸಿ ದುಡ್ಡು ಕಿತ್ಕೊಂಡಿರೋ ಹಾಗೆ ಲೆಕ್ಕಾಚಾರಗಳನ್ನು ತೋರಿಸಿ ಸುಪ್ರೀಂ ಕೋರ್ಟ್ ಅವನು ಕೇಸನ್ನು ದಾಖಲು ಮಾಡಿದ ವಾರನ್ ಹೇಸ್ಟಿಂಗ್ಸ್. ಸುಪ್ರೀಂ ಕೋರ್ಟ್ ಕೇಸ್ ಹೋಯ್ತು, ಕೇಸಲ್ಲಿ ಎಲ್ಲ ಅಧಿಕಾರಿಗಳು ಇವನು ರಾಬರ್ಟ್ ವಾರನ್ ಹೇಸ್ಟಿಂಗ್ಸ್ ಪರವಾಗಿ ಮಾತಾಡಿದ್ರು. ಕೊನೆಗೆ ಕೇಸು ಇವನು ಪರವಾಯಿತು, ನಂದಕುಮಾರಿಗೆ ಸುಪ್ರೀಂ ಕೋರ್ಟ್ ಹೇಳ್ತು ಆಕ್ಚುಲಿ ಅವನು ಮಾಡಿಲ್ಲ, ನೀನು ಮೋಸ ಮಾಡಿದ್ಯಾ, ಹಾಗಾಗಿ ನಿಮಗೆ ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಇದನ್ನ ಎಲ್ಲ ಪ್ರಭಾವವನ್ನು ಬೀರಿಸಿ ಈ ನಂದಕುಮಾರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟು. ಸೊ ಅದರಲ್ಲಿ ಮಹಾವಿಶೇಷ ನೋಡಿ, ಯಾಕಂದ್ರೆ ಭಾರತದಲ್ಲಿ ಗಲ್ಲು ಶಿಕ್ಷೆಯನ್ನು ಪಡೆದ ಮೊದಲ ವ್ಯಕ್ತಿ ಈ ನಂದಕುಮಾರ್ ಅಂತ ಕರೀತಾರೆ. ಹಾಗಾಗಿ ಇದೊಂದು ಒಂದು ವಿಚಾರ, ನಂದಕುಮಾರ್ ಪ್ರಕರಣ ಬರ್ತದೆ, ಸರಿ ಗೊತ್ತಾ? ಓಕೆ, ನೋಟಲ್ಲಿ ನಂದಕುಮಾರ್ ಭಾರತದಲ್ಲಿ ಗಲ್ಲು ಶಿಕ್ಷೆ, ಸುಪ್ರೀಂ ಕೋರ್ಟಿಂದ ಗಲ್ಲು ಶಿಕ್ಷೆ ಪಡೆದ ಮೊದಲ ಭಾರತೀಯ. ನಂದಕುಮಾರ್ ಸುಪ್ರೀಂ ಕೋರ್ಟಿಂದ ಗಲ್ಲು ಶಿಕ್ಷೆ ಪಡೆದ ಮೊದಲ ಭಾರತೀಯ. ನಂದಕುಮಾರ್ ವಾಸ್ ದ ಫಸ್ಟ್ ಪರ್ಸನ್ hanged by Supreme Court. ನಂದಕುಮಾರ್ ವಾಸ್ ದ ಫಸ್ಟ್ ಇಂಡಿಯನ್ hanged by the Supreme Court. ಓಕೆ, ಇಲ್ಲಿಗೆ ಈ ವ್ಯಕ್ತಿ ಕಂಪ್ಲೀಟ್ ಆಗ್ತಾನೆ. ನೆಕ್ಸ್ಟ್ ಕಾರ್ನ್ವಾಲಿಸ್ ಅಂತ ಹೇಳಿದ ಬರ್ಬೋದು, ಎರಡನೇ ಕಾರ್ನ್ವಾಲಿಸ್ 1786ರಿಂದ 1793 1793 ಇವನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಪರ್ಸನ್ ಇವನು ಕೂಡ ಒಬ್ಬ. ಮೊದಲನೇದು ರಿಫಾರ್ಮ್ಸ್, ಸುಧಾರಣೆಗಳು. ಮೊದಲನೇದು ಪಬ್ಲಿಕ್ ರಿಫಾರ್ಮ್ಸ್, ಸಾಮಾಜಿಕ ಅಥವಾ ಸಾರ್ವಜನಿಕ, ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಸುಧಾರಣೆ, ಪಬ್ಲಿಕ್ ರಿಫಾರ್ಮ್ ಸಾರ್ವಜನಿಕ ಸುಧಾರಣೆ, ಅಥವಾ ಸಿವಿಲ್ ಸರ್ವಿಸ್ ಪಬ್ಲಿಕ್ ರಿಫಾರ್ಮ್ ಸಾರ್ವಜನಿಕ ಸುಧಾರಣೆ. ನೋಡಿ ಇವನಲ್ಲಿ ಮಾಡಿದಂಥ ಸುಧಾರಣೆಗಳಲ್ಲಿ ಮೊದಲನೇದು ಇವನು ಒಬ್ಬ ವ್ಯಕ್ತಿ. ಇನ್ನು ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ಲಾಸ್ಟ್ ಹೇಳ್ತೀನಿ. ವಾರನ್ ಹೇಸ್ಟಿಂಗ್ಸ್ ವಾಪಸ್ ಹೋದ ಇಂಗ್ಲೆಂಡ್ ಹೋದ್ಮೇಲೆ ಅದೇ ಇಂಗ್ಲೆಂಡಿನ ಜನ ಅಲ್ಲಿನ ಕೋರ್ಟ್ ಅವನ ತನಿಖೆ ಶುರು ಮಾಡ್ತು. ನಿಮ್ಮ ಇಷ್ಟೆಲ್ಲ ಲಂಚ ತಗೊಂಡಿದ್ದೆ ಅಂತ ಹೇಳಿ ಅವನ ತನಿಖೆ ಶುರು ಮಾಡಿದ್ರು. ತನಿಖೆಯಲ್ಲಿ ಹೇಳಿದಂತೆ ನಾನು ಭಾರತದಲ್ಲಿ ಎಷ್ಟೊಂದು ಯುದ್ಧಗಳನ್ನು ಗೆದ್ದೆ, ಮೈಸೂರು ಮರಾಠ ಯುದ್ಧಗಳು, ಅಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿ ಬಂದೆ, ಆದರೆ ನನಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಿದ್ದು ಬರೀ ನೋವು ಮತ್ತು ಅವಮಾನ ಅಂತ ಹೇಳ್ತಾರೆ. ಯಾರು? ವಾರನ್ ಹೇಸ್ಟಿಂಗ್ಸ್. ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಇದ್ದಾಗೆಲ್ಲ ದುಡ್ಡು ಮಾಡ್ಕೊಂಡು ಹೋಗಿ ಅಲ್ಲಿ ಒಂದು ಕ್ಲಾಸಿ ಅಂತ ಐಲ್ಯಾಂಡ್ ಖರೀದಿ ಮಾಡಿದ್ದ. ಅವನು ಕೊನೆಗೆ ಅಲ್ಲೂ ಕೂಡ ಅವನಾಯ್ತು, ಕದ್ದು ಹೌಸ್ ಆಫ್ ಕಾಮರ್ಸ್ ಕೇಳಿದ್ರು, ನೀನು ನೋಡಿದ್ರೆ ಹೋಗಬೇಕು ಸಣ್ಣ 30-40 ಸೈಟ್ ಮನೆ ಕಟ್ಟಿದ್ದೆ, ಇಲ್ಲಿ ನೋಡಿದ್ರೆ ವಾಪಸ್ ಬಂದು ಪ್ಯಾಲೇಸ್ ತಗೊಂಡಿದ್ಯಾ, ದುಡ್ಡಿನಿಂದ ಬಂತು, ಹೇಗೆ ಬಂತು ಲೆಕ್ಕ ಕೊಡು ಅಂತ ಹೇಳಿದ್ರು. ಪೈಸೆಗೆ ಲೆಕ್ಕ ಕೊಟ್ಟು ರಾಬರ್ಟ್ ಕ್ಲೈವ್ ಹುಚ್ಚಾಗೋದು. ಕೊನೆಗೆ ಈ ಸವಾಸನ ಬೇಡ, ನೀವೇ ದುಡ್ಡು ಸಾಯಿ ಅಂತ ಹೇಳಿ ಅವನೇ ಪ್ರಾಣವನ್ನು ಆತ್ಮಹತ್ಯೆ ಮಾಡ್ಕೊಂತೀವಿ ರಾಬರ್ಟ್ ಕ್ಲೈವ್. ಸೊ ಭಾರತದಲ್ಲಿದ್ದಾಗ ಎಷ್ಟೋ ಜನ ರಾಜರನ್ನ ಸೋಲಿಸಿದ್ದ ರಾಬರ್ಟ್ ಕ್ಲೈವ್, ಅಲ್ಲ ಅವನೇ ಆತ್ಮಹತ್ಯೆ ಮಾಡ್ಕೊಂಡ. ಈ ವಾರನ್ ಹೇಸ್ಟಿಂಗ್ಸ್ ಕೂಡ ಹೋಗಿ ಭಾಳ ತೀವ್ರ ಅವಮಾನಕ್ಕೆ ಒಳಗಾಗಿ ನಿವಾಸಿ ಸೇರ್ಕೊಂಡ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಂದ್ರೆ ಇದು ಇಂಡಿಯಾಗೆ ಏನಿದೆ ಕರ್ಮ ಇಸ್ ಕರ್ಮ, ನಾವೇನು ಕರ್ಮ ಮಾಡ್ತೀವಿ ಫಲ ಅಂತ ವಾಪಸ್ ಕೇಸ್. ನೆಕ್ಸ್ಟ್ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ಬರೀ ಬೋಧನೆ ಮಾಡ್ತಿದ್ದ ಲಂಚ ತಗೊಂಬೇಡಿ ಅಂತ, ಬಟ್ ಅವ್ನು ತಗೊಳ್ಳ ಅಂತ ಹೇಳ್ತಿರಲಿಲ್ಲ. ಅವ್ನು ತಗೊಂಡಿದ್ದ ಬೇರೆ ಬೋಧನೆ ಮಾಡ್ತಿದ್ದ. ಅದು ಕಾರ್ನ್ವಾಲಿಸ್ ಹಂಗಲ್ಲ, ಇವ್ನು ಶ್ರೀಮಂತ ಮನೆತನದಿಂದ ಬಂದವನು, ಇವನ ಕಡೆ ಲಂಚನೂ ತಗೊಂತಿರಲಿಲ್ಲ, ಇನ್ನೊಬ್ರಿಗೆ ನಾನು ತಿನ್ನಲ್ಲ, ಇನ್ನೊಬ್ರು ತಿನ್ನಕ್ಕೆ ಬಿಡಲ್ಲ ಅಂತ ಹೇಳ್ತೀವಿ. ಇವನ್ ತರ ವ್ಯಕ್ತಿ. ಓಕೆ ಆಯ್ತು, ನೀವು ಬರ್ಕೊಡಿ. ನೆಕ್ಸ್ಟ್ ಇನ್ನೇನಾಗುತ್ತೆ ಅಂದ್ರೆ ಕೇಳಿಸ್ಕೊಳ್ಳಿ. ಅಧಿಕಾರ ಬಂದ ಅಂತ ಹೇಳ್ತಾರಂತೆ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣ ಏನು ಅಂತ ಯೋಚನೆ ಮಾಡೋಣ. ನಿಮ್ಮ ಪ್ರಕಾರ ಏನು ಕಾರಣ ರೀ? ಇವಾಗ ನಾಳೆ ನೀವು ಕೇಸ್ ಆಗ್ತೀರಾ, ಪೊಲೀಸ್ ಆಗ್ತೀರಾ, ನೀವು ಬೇಡ ಅಂದ್ರು ಬರ್ತಾರತ್ತೆ, ಅವ್ ತಗೋತೀರ ಬಿಡ್ತೀರ? ತಡ್ರಿ ಬಾಯ್ಸ್ ಅಲ್ಲ ಬಾಯ್ಸ್ ವೇಟ್, ಗರ್ಲ್ಸ್ ಕೇಳೋಣ ಅವ್ರೇನಂತ. ಆಕ್ಚುಲಿ ಸ್ವಲ್ಪ ವೈಟ್ ಕ್ಯೂರಿಯಸ್ ನಾನು, ಗರ್ಲ್ಸ್ ಏನಂತೀರಿ? ತಗೊಂತೀರ ಇಲ್ಲ? ಓಕೆ, ಈಗ ಗರ್ಲ್ಸ್ ತಗೊಂತೀರೇನ್ರಿ ಲಾಸ್ಟಿಗೆ? ಏನು ಮಾತಾಡ್ತಿಲ್ಲ, ತಗೋತೀರಾ? ಏನು ಪರವಾಗಿಲ್ಲ, ನಾನೇನು ಮೀಡಿಯಾ ಅಲ್ಲ, ಟಿವಿ ಏನಲ್ಲ, ನಾನು ಯಾಕೆ ಟೆನ್ಷನ್ ಮಾಡ್ತಾನೆ. ಗರ್ಲ್ಸ್ ಏನ್ರಿ ತಗೋತೀರಾ ಬಿಡ್ತೀರಾ? ತಗೋತೀರಾ ಲಾಸ್ಟಿಗೆ? ಏನು ಪರವಾಗಿಲ್ಲ, ನಾನು ನಿಮ್ಮ ಹತ್ರ ಕೇಳಲ್ಲ ಶೇರು. ಓಕೆ, ಇಲ್ಲ ನೋಡಿ ಬಟ್ ಏನು ಮಾಡೋಕ್ಕಲ್ಲ. ಆಕ್ಚುಲಿ ನಿಮಗೆ ಬಾಯ್ಸಿಗೆ ಹೇಳಿದೆ ಬೇಡ, ಕೊಡೋಕ್ಕಿಂತ ಮುಂಚೆ ಹಾಕಿದ್ರೆ ಇಲ್ಲಿ. ಆಮೇಲೆ ಇನ್ನೊಂದು, ಸಂಪೂರ್ಣ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಇಸ್ ಪಾರ್ಟ್ ಆಫ್ ದ ಸಿಸ್ಟಮ್, ಕರಪ್ಷನ್ ಅನ್ನೋದು ಪಾರ್ಟ್ ಆಫ್ ದ ಸಿಸ್ಟಮ್. ಕಂಪ್ಲೀಟ್ಲಿ ಅನ್ನು ತೆಗೆದಾಕಲ್ಲ, ಕಡಿಮೆ ಮಾಡಬಹುದು ಅಷ್ಟೇ. ಯಾವುದೋ ಕೆಲವು ದೇಶಗಳಲ್ಲಿ ಕರಪ್ಷನ್ ಲೀಗಲೈಸ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ಆಗಬೇಕು ಕೆಲಸ ಅಂದ್ರೆ ನೀವು ಇಷ್ಟು ಅಮೌಂಟ್ ಕೊಡಲೇಬೇಕು ಅಂತ ಲೀಗಲೈಸ್. ಅಂದ್ರೆ ಇವಾಗ ಏನು ಟೇಬಲ್ ಕೆಳಗೆ ಕೊಡ್ತಾರೆ, ಅಲ್ಲಿ ಟೇಬಲ್ ಮೇಲೆ ಕೊಡೋದು, ಅಂದ್ರೆ ಇಷ್ಟು ಪರ್ಸೆಂಟ್ ಅಂತ ಕೊಡೋದು. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ರೋಡ್ ಹಾಕ್ತಾನೆ ಅಂತ ರೋಡ್ ಹಾಕ್ತಾರೆ 8% ಕಮಿಷನ್ ಅಂತ ಇಂಜಿನಿಯರ್, ಚೀಫ್ ಇಂಜಿನಿಯರ್ 5% ಕೆಲವರು 10% ಇಯರ್, ಅದು ಪಾಲಿಟಿಷನ್ಸ್ಗೆ ಒಂದು ಶೋರಿಗೆ ಹೋಗೋದು. ಅಂದ್ರೆ ಪ್ರತಿಯೊಂದರಲ್ಲೂ ಅಷ್ಟು ಕರಪ್ಷನ್ ಇತ್ತು. ಇವ್ನು ಹೇಳ್ತಾನೆ ಕರಪ್ಷನ್ ಮೇನ್ ರೀಸನ್ ಏನಪ್ಪ ಅಂದ್ರೆ ಲೋ ಸ್ಯಾಲರಿ ಅಂತ ಹೇಳ್ತಾರೆ. ಆಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ 5 ರೂಪಾಯಿ ಸ್ಯಾಲರಿ ಕೊಡ್ತಿದ್ರು, ಬ್ರಿಟಿಷ್ ಗವರ್ಮೆಂಟ್ 5 ರೂಪಾಯಿ ಕೊಡ್ತಾರೆ ಸ್ಯಾಲರಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ. ಇನ್ನು FD ಗೆಲ್ಲ 50 ಪೈಸಾ 1 ರೂಪಾಯಿ ಕೊಡ್ತಿದ್ರು. ವಾಕಿಂಗ್ 1770 ಹೇಳ್ತಾರೆ ನಾನು, ಇವಾಗ ಕಂಪೇರ್ ಮಾಡ್ತಾರೆ. ಅವಾಗ 1 ರೂಪಾಯಿ ಅಂದ್ರೆ ಇವಾಗ 1 ಲಕ್ಷ ರೂಪಾಯಿ ಲೆಕ್ಕ ಇರ್ಬೋದು. ಅಷ್ಟು 1 ರೂಪಾಯಿ ಹೇಳ್ತಾರೆ 1 ರೂಪಾಯಿ ಅಂದ್ರೆ ದೊಡ್ಡದು ಸಾಧನೆ. ಇವಾಗ ನೀವು ಭಾಳ ಜನಕ್ಕೆ 4 ಯೂಸ್ ಮಾಡ್ತಾರೆ ನಿಮಗೆ. ಓಕೆ, 25 4 ಮೋಸ್ಟ್ಲಿ ಇವಾಗ ಒಂದು ಕೆಲವು ವರ್ಷದಿಂದ ಯೂಸ್ ಮಾಡ್ತಿಲ್ಲ. ಯಾವ ಅಂಗಡಿ ತಗೊಂಡು 50 ಪೈಸಾ ಕೊಟ್ಟು ತಗೊಳ್ಳಲ್ಲ ಅಂತ. ಓಕೆ, ನಡೀತಾ ಇಲ್ಲ, ಅದು ಒಂದು ಟೈಮಲ್ಲಿ ನಡೀತಾ ಇತ್ತು, ಅದು ವ್ಯಾಲ್ಯೂ ಇತ್ತು. ಓಕೆ ಲಿಸನ್, ಕೊನೆಗೆ ಬರ್ಕೊಳ್ಳಿ. ಹಾಗಾಗಿ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅಂದ್ರೆ ಅವ್ರ ಸ್ಯಾಲರಿ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಸ್ಯಾಲರಿ ಜಾಸ್ತಿ ಮಾಡ್ತಾರೆ. ಬರ್ಕೊಳ್ಳಿ, ಇವನು ಮೊದಲನೇ ಪಾಯಿಂಟ್. ಇವನು ಕಡಿಮೆ ಸಂಬಳವೇ ಭ್ರಷ್ಟಾಚಾರಕ್ಕೆ ಕಾರಣವೆಂದು ತಿಳಿದು ವೇತನವನ್ನು ಹೆಚ್ಚುಗೊಳಿಸಿದ. ಕಡಿಮೆ ವೇತನವೇ ಭ್ರಷ್ಟಾಚಾರಕ್ಕೆ ಕಾರಣವೆಂದು ತಿಳಿದು ವೇತನವನ್ನು ಹೆಚ್ಚುಗೊಳಿಸಿದ. ನೀವು ಬರ್ಕೊಳ್ಳಿ. ಈ ಥಾಟ್
low salaries were the main cause for the corruption. He thought low salaries were the main cause of corruption. ಹಾಗಾಗಿ increased the salary of employees. So increased the salary of employees. ಹಾಗಾಗಿ ವೇತನವನ್ನು ಹೆಚ್ಚಿಗೊಳಿಸ್ತಾನೆ. ಓಕೆ, ಒಂದು ನೆಕ್ಸ್ಟ್ ನೋಟಲ್ಲಿ ಒಂದು ಬರ್ಕೊಳ್ಳಿ. ಅದಾಯಿತು ಅಲ್ಲಿಗೆ ಲಾಸ್ಟ್ ಬರ್ಸ್ಕೊಡ್ತೀನಿ ಸಪರೇಟ್. ನೆಕ್ಸ್ಟ್ ಎರಡನೇ ರಿಫಾರ್ಮ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಸಂಬಂಧಪಟ್ಟಂತೆ ICS ರಿಫಾರ್ಮ್ಸ್. ಇಂಡಿಯನ್ ಸಿವಿಲ್ ಸರ್ವಿಸಸ್ ರಿಫಾರ್ಮ್ಸ್ ಬರ್ಕೊಂಡ್ರೆ ಎರಡನೇದು ICS ನಾಗರಿಕ ಸೇವಾ ಸುಧಾರಣೆಗಳು. ಫಸ್ಟ್ ಒಂದು ಇಂಪಾರ್ಟೆಂಟ್ ವಿಚಾರ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಮೊದಲ ಬಾರಿಗೆ ಭಾರತೀಯರನ್ನು ICS ಹುದ್ದೆಗಳಿಗೆ ನೇಮಕ ಮಾಡಬೇಕು ಅಥವಾ ICS ಅಂತ ಹೇಳಿದ್ರೆ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮೊದಲ ಬಾರಿಗೆ ಹೇಳಿದಂತ ವ್ಯಕ್ತಿ ಈ ಕಾರ್ನ್ವಾಲಿಸ್ ಅಂತ ಹೇಳ್ತಾರೆ. ಭಾರತೀಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಆದರೆ ಉನ್ನತ ಹುದ್ದೆಗಳಲ್ಲ, ನಮ್ಮ ಸ್ವಲ್ಪ ಗಮನ ಕೇಳಿ. ಭಾರತೀಯರಿಗೆ ಅವಕಾಶ ಮಾಡಿಕೊಡಬೇಕು, ಆದರೆ ಉನ್ನತ ಹುದ್ದೆಗಳಿಗೇನಲ್ಲ, ಬಟ್ ಭಾರತೀಯರು ಕೂಡ ಸೇವೆಗಳಲ್ಲಿ ಕೆಲಸ ಮಾಡಬೇಕು, ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ಇವನು ಹೇಳ್ತಾರೆ, ಇವನನ್ನು ಭಾರತದ ನಾಗರಿಕ ಸೇವಾ ಪರೀಕ್ಷೆಗಳ ಸಿವಿಲ್ ಸರ್ವಿಸಸ್ನ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಕರೆದ್ರು. ಯಾಕಂದ್ರೆ ಭಾರತೀಯರು ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಒಂದು ಎರಡನೇ ಹೇಳ್ತಾನೆ, ಅದರಲ್ಲಿ ಕೋವೇಟೆಡ್ ಅಂತ ಕರೀತಾರೆ. ಸ್ವಲ್ಪ ಕೇಳಿಸ್ಕೊಳ್ಳಿ, ಕೋವೇಟೆಡ್. ಎರಡನೇದು ಅನ್ಕೋವೆನೇಟೆಡ್. ಅನ್ಕೋವೆನೇಟೆಡ್ ಹಾಗಂದ್ರೆ ಏನು ಅಂತ ಕೇಳಿಸ್ಕೊಳ್ಳಿ. ಇವನು ಹೇಳ್ತಾನೆ ಕೋವೆನೇಟೆಡ್ ಅಂದ್ರೆ ಉನ್ನತ ಹುದ್ದೆಗಳು, ಹೈಯರ್ ಸರ್ವಿಸಸ್, ಉನ್ನತ ಹುದ್ದೆಗಳು ಎಲ್ಲ ಬ್ರಿಟಿಷರಿಗೆ ಕೊಡಬೇಕು. ಇವನ ಪ್ರಕಾರ ಇಡೀ ಜನಾಂಗದ ಜನ ಬುದ್ಧಿವಂತರು, ಉತ್ತಮರು, ಭ್ರಷ್ಟಾಚಾರ ಮುಕ್ತರು, ಹಾಗಾಗಿ ಅವರಿಗೆ ಉನ್ನತ ಹುದ್ದೆಗಳನ್ನು ಕೊಡಬೇಕು. ಇವನು ಹೇಳ್ತಾನೆ ಭಾರತೀಯರು ಅಂದ್ರೆ ಕಪ್ಪು ವರ್ಣದ ಜನರಿಗೆ ಕಡಿಮೆಯ ಹುದ್ದೆಗಳನ್ನು ಕೊಡಬೇಕು, ಅಂದ್ರೆ ಗುಮಾಸ್ತರು, ಕೆಲಸಗಾರರು, ದಫೆದಾರರು ಇಂಥದ್ದು ಕೊಡಬೇಕು ಭಾರತೀಯರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಇದರಲ್ಲಿ ತಾರತಮ್ಯವನ್ನು ಮಾಡಿದಂತ ವ್ಯಕ್ತಿ ಇದನ್ನ ಯುರೋಪಿಯನೈಸೇಷನ್ ಅಂತ ಕರೀತಾರೆ, ಯುರೋಪಿಯನ್ನರಕರಣ ಅಂತ ಕರೀತಾರೆ. ಹಾಗಾಗಿ ಉನ್ನತ ಹುದ್ದೆಗಳೆಲ್ಲ ಯುರೋಪಿಯನ್ಸ್ಗೆ ಕೊಡಬೇಕು, ಹಾಗಾಗಿ ಅದನ್ನ ಯುರೋಪಿಯನೈಸೇಷನ್ ಅಂತ ಕೂಡ ಕರೀತಾರೆ. ಹಾಗಾಗಿ ಇವನು ಹೇಳಿದ ಉನ್ನತ ಹುದ್ದೆಗಳನ್ನು ಬ್ರಿಟಿಷರಿಗೆ, ಕಡಿಮೆ ಹುದ್ದೆಗಳನ್ನು ಭಾರತೀಯರಿಗೆ ಅಂತ ಹೇಳುವಂತ ಒಬ್ಬ ವ್ಯಕ್ತಿ. ಎರಡನೇದು ಅದರಲ್ಲಿ ಸುಧಾರಣೆಗಳಲ್ಲಿ ಅಥವಾ ಸುಧಾರಣೆ ವಿಚಾರಗಳೊಂದಿಷ್ಟು ಬರುತ್ತೆ. He was the first one tried to introduce the civil services in India. ಇವನು ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸಿದ ಮೊದಲ ವ್ಯಕ್ತಿ. ಹಾಗಾಗಿ ಇವನನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎನ್ನುತ್ತಾರೆ. So he was called as father of Indian civil services. ಭಾರತದ ಸಿವಿಲ್ ಸರ್ವಿಸಸ್ನ ಪಿತಾಮಹ ಅಂತ ಕರೀತಾರೆ ಅಥವಾ ನಾಗರಿಕ ಸೇವೆಗಳ ಪಿತಾಮಹ ಎನ್ನುತ್ತಾರೆ. ನೆಕ್ಸ್ಟ್ ಅದರಲ್ಲಿ ಕೋವೆನೇಟೆಡ್ ಅಂತ ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ಕೂಡ ಕನ್ನಡ ಬರ್ಕೊಳ್ಳಿ ಕೋವೆನೇಟೆಡ್ ಅಂತ ಬರ್ಕೊಳ್ಳಿ. ಅದು ಕನ್ನಡದ ಪದಗಳೇನಿಲ್ಲ, ಕೋವೆನೇಟೆಡ್ ಅದು ಬರ್ಕೊಂಡು ಮುಂದೆ ಯಾರು ಮಾಡ್ಕೊಂಡ್ರೆ ಕೋವೆನೇಟೆಡ್. ಈ ರಿಸರ್ವ್ಡ್ ಹೈಯರ್ ಪೋಸ್ಟಸ್ ಫಾರ್ ಬ್ರಿಟಿಷ್. ಇವನು ಬ್ರಿಟಿಷರಿಗೆ ಉನ್ನತ ಹುದ್ದೆಗಳನ್ನು ಮೀಸಲಿರಿಸಿದ. ರಿಸರ್ವ್ಡ್ ಹೈಯರ್ ಪೋಸ್ಟಸ್ ಫಾರ್ ಬ್ರಿಟಿಷ್ ಬೇಸ್ಡ್ ಆನ್ race. It is called as Europeanization of civil services. ನೀವು ಬರ್ಕೊಂಡು ಉನ್ನತ ಹುದ್ದೆಗಳನ್ನು ಬ್ರಿಟಿಷರಿಗೆ ಮೀಸಲಿರಿಸಿದ. ಹಾಗೂ ಇದನ್ನು ನೋಡಿ, ಹಾಗೂ ರೇಸ್ ಅಂದ್ರೆ ಕನ್ನಡದಲ್ಲಿ ಹಾಗೂ ಇದನ್ನು ಜನಾಂಗಗಳ ಆಧಾರದ ಮೇಲೆ ಬ್ರಿಟಿಷರಿಗೆ ಉನ್ನತ ಹುದ್ದೆಗಳೆಂದು ಹೇಳಿದ. ಉನ್ನತ ಹುದ್ದೆಗಳೆಂದು ಹೇಳಿದ. ಇದನ್ನೇ ಯುರೋಪಿಯನ್ನೀಕರಣ ಎನ್ನುತ್ತಾರೆ. ನೆಕ್ಸ್ಟ್ ಅನ್ಕೋವೆನೇಟೆಡ್. ಅಂದ್ರೆ ಲೋಯರ್ ಪೋಸ್ಟ್ ಫಾರ್ ಇಂಡಿಯನ್ಸ್, ಕೆಳ ಹಂತದ ಹುದ್ದೆಗಳು ಭಾರತೀಯರಿಗೆ ಎಂದು ತಿಳಿಸಿದೆ. ಲೋಯರ್ ಪೋಸ್ಟ್ ಫಾರ್ ಇಂಡಿಯನ್ಸ್. ನೆಕ್ಸ್ಟ್ ಬರ್ಕೊಳ್ಳಿ ಪೊಲೀಸ್ ರಿಫಾರ್ಮ್ಸ್. ಮೋಸ್ಟ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಈ ಪೊಲೀಸ್ ಇಲಾಖೆಯನ್ನು ಪ್ರಾರಂಭ ಮಾಡಿದ್ರೆ ಯಾರು ಗೊತ್ತಾ? ದಿವಾನ್ ಪೂರ್ಣಯ್ಯ ಕಂದಾಚಾರ ಅಂತ ಸ್ಟಾರ್ಟ್ ಮಾಡಿದ. ಅದಾದ್ಮೇಲೆ ಬೌರಿಂಗ್ ಅಂತ ಬಂದವನು ಆ ಕಂದಾಚಾರವನ್ನು ರದ್ದುಗೊಳಿಸಿ ಒಂದು ಹೊಸ ಪೊಲೀಸ್ ಸುಧಾರಣೆಯನ್ನು ಮಾಡಿದ ಅಂತ ನೆನಪಿದೆಯಾ? ಲೆವಿಸ್ ಬೌರಿಂಗ್. ಮದ್ರಾಸಿನ ಮಾದರಿಯಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ಯೂನಿಫಾರ್ಮ್, DIG ಮತ್ತು IGP ಅಂತ ಹುದ್ದೆಗಳು ಎಲ್ಲ ಬರ್ತಿದೆ. ಹೌದಾ? ಅದೇ ತರ ಇಲ್ಲಿ ಕೂಡ ಪೊಲೀಸ್ ಸುಧಾರಣೆಗಳು ಬರುತ್ತೆ. ಇವನು ನೋಡಿ ಹೇಗಿತ್ತು ಅಂದ್ರೆ, ಇವನು ಬರೋಕ್ಕಿಂತ ಮುಂಚೆ ಜಮೀನ್ದಾರ್ ಕೈಯಲ್ಲಿ ಪೊಲೀಸ್ ಆಗಿರ್ತಿದ್ರು. ಅವ್ರು ಯಾರನ್ನು ಬೇಕಾದ್ರೂ ರಕ್ಷಣೆ ಮಾಡೋರು, ಯಾರನ್ನು ಬೇಕಾದ್ರೂ ಶಿಕ್ಷೆ ಕೊಡೋರು, ಈ ತರ ಇತ್ತು ಪರಿಸ್ಥಿತಿ. ಹಾಗಾಗಿ ಇವನು ಬೇಡ ಅಂತ ಹೇಳಿ ಇವನೇನು ಮಾಡ್ತಾನೆ, ಪ್ರತಿ ಜಿಲ್ಲೆಗಳಲ್ಲೂ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡಿ, ಮತ್ತೆ ಅದಕ್ಕೊಬ್ಬ ಆಫೀಸರ್ ನೇಮಕ ಮಾಡ್ದ. ಅವನು ದರೋಗ ಅಂತ ಕರೀತಾರೆ. ದರೋಗರು ಅಂತ ಹೇಳಿದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಮತ್ತೆ ಅವನ ಕೈ ಕೆಳಗೆ ಬಂದಿದ್ದು ದಫೇದಾರ್ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ನೋಡ್ಕೊಳ್ಳೋಕೆ 3 ಜನ ಪೊಲೀಸ್, ಒಬ್ಬ ಸೂಪರಿಂಟೆಂಡೆಂಟ್, ಅವನಿಗೆ 3 ಜನ ದಫೇದಾರ್. 3 ಜನ ಇಡೀ ಒಂದು ಜಿಲ್ಲೆಯನ್ನು ನೋಡ್ಕೊಂತಿದ್ರು. ಇವಾಗ ಏನಾದ್ರು ನೀವು ನಮ್ಮ ದೇಶದಲ್ಲಿ ಏನಾದ್ರು ಮೆರವಣಿಗೆ ಹೋಗುತ್ತೆ ಅಂದ್ರೆ 10,000 ಜನ ಹೋಗ್ತಿದ್ರೆ ಒಂದು 5 ಜನ ಪೊಲೀಸ್ ಇರ್ತಾರೆ ಅಷ್ಟೇ. ಮುಂದೆ ಹೋಗ್ತಿರ್ತಾರೆ, ಕೆಲವು ಲಾಠಿ ಕೊಂಡಿರ್ತಾರೆ, ಜೀಪ್ ಹೋಗ್ತಾರೆ. ನೋಡಿರಾ ಅಮೆರಿಕದಲ್ಲಿ ಒಂದು ಮೆರವಣಿಗೆ ಹೋಗುತ್ತೆ 50,000 ಜನ ಅಂದ್ರೆ ಅವ್ರು 500 ಜನ ಕಳಿಸ್ಕೊಡ್ತಾರೆ. 500 ಜನ 5,000 ಜನ ಅದು ಒಂದು ಇಷ್ಟು ಜನಕ್ಕೆ ಒಬ್ಬ ಪೊಲೀಸ್ ಅಂತ ಅವ್ರ ಕಡೆ. ನಮ್ಮ ದೇಶದಲ್ಲಿ 50,000 ಜನ ಒಬ್ಬನೇ ಕಾನ್ಸ್ಟೇಬಲ್ ಮೇಂಟೈನ್ ಮಾಡ್ತಾರೆ. ಅದು ಲಾಠಿ ಮತ್ತೆ ಗನ್ನಿಲ್ಲ, ಏನಿಲ್ಲ. ಅದು ಭಾರತ. ಬರೀ ಚಪ್ಪಾಳೆ. ಪೊಲೀಸ್ ರಿಫಾರ್ಮ್ಸ್, ಪೊಲೀಸ್ ಸುಧಾರಣೆಗಳು. ಜಮೀನ್ದಾರರು ಮೊದಲು ಪೊಲೀಸ್ ಸುಧಾರಣೆಗೆ ಜಮೀನ್ದಾರರು ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು. ಇದರಿಂದ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು. ಇದರಿಂದ ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ನಾಶವಾಗಿತ್ತು. ಆದ್ದರಿಂದ ಇವರಿಂದ ಈ ಅಧಿಕಾರವನ್ನು ಪಡೆದು, ಜಮೀನ್ದಾರರಿಂದ ಈ ಅಧಿಕಾರವನ್ನು ಪಡೆದು
ಅಧಿಕಾರವನ್ನು ಪಡೆದು ಪೊಲೀಸ್ ಇಲಾಖೆಯನ್ನು ಪ್ರಾರಂಭಿಸಿದ. ಪೊಲೀಸ್ ಇಲಾಖೆಯನ್ನು ಪ್ರಾರಂಭಿಸಿದ. ನೆಕ್ಸ್ಟ್ ಪಾಯಿಂಟಲ್ಲಿ ಪ್ರತಿ ಜಿಲ್ಲೆಗೊಂದು ಪೊಲೀಸ್ ಠಾಣೆಯನ್ನು ಪ್ರಾರಂಭಿಸಿದ. ಪ್ರತಿ ಜಿಲ್ಲೆಗೊಂದು ಪೊಲೀಸ್ ಠಾಣೆಯನ್ನು ಪ್ರಾರಂಭಿಸಿದ. ಇದರ ಮುಖ್ಯಸ್ಥನನ್ನು ದರೋಗ ಎನ್ನುತ್ತಿದ್ದರು. ದರೋಗ ಕನ್ನಡ ಬರಬೇಕಾ? ಇದರ ಮುಖ್ಯಸ್ಥನನ್ನು ದರೋಗ ಎನ್ನುತ್ತಿದ್ದರು. ದರೋಗ ದರೋಗ ಅಂದರೆ ಬ್ರಾಕೆಟಲ್ಲಿ ಸೂಪರಿಂಟೆಂಡೆಂಟ್ ಅಂತ ಬರಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದರೋಗನನ್ನು ನೇಮಿಸುತ್ತಿದ್ದರು. ಹಾಗೂ ಅವನಿಗೆ ಕೆಲವು ದಫೇದಾರರನ್ನು ನೀಡುತ್ತಿದ್ದರು. ಕಾನ್ಸ್ಟೇಬಲ್ಸ್ ದಫೇದಾರರನ್ನು ನೀಡುತ್ತಿದ್ದರು. ಹೀಗೆ ದರೋಗ ಅಂತಕ್ಕಂಥ ಒಂದು ಪದ್ಧತಿ ಬಂತು. ಇಂಗ್ಲೀಷ್ ಬರ್ತದೆ. ನೆಕ್ಸ್ಟ್ ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ in beginning zamindars were responsible for the maintaining law and order so the police law and order was deteriorated. ಅಂದ್ರೆ ನಾಶವಾಯಿತು. ಸೊ ಡಿಕ್ಲೈನ್ ಆಯಿತು ಅಂತ, deteriorated. So next point ಅಲ್ಲಿ, so he introduced police station in each district. So he introduced police stations in each district and transferred the law and orders from zamindars to superintendent of police called daroga DROGA daroga underline ಮಾಡ್ಕೊಳ್ಳಿ. daroga ಅಂದ್ರೆ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ superintendent of police ಅಂತ ಬರ್ತದೆ. and he was assisted by some dafedars. Next, last one, judicial reforms. Last. ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗ ಸುಧಾರಣೆಗಳು. ಇಲ್ಲಿ ನೋಡಿ, ಇವನು ಕೆಲವು ಸುಧಾರಣೆಗಳನ್ನು ಮಾಡ್ತಾನೆ. ಅದು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊತಾ ಹೋಗಿ. ಮೊದಲನೇದು, ಈ ನ್ಯಾಯಾಂಗ ಅಂದ್ರೆ ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ನ್ಯಾಯಾಂಗ ಮತ್ತೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಎರಡು ಒಟ್ಟಿಗೆ ಇರ್ತಿತ್ತು. ನ್ಯಾಯಾಂಗ ಮತ್ತು ಕಾರ್ಯಾಂಗಗಳು ಒಟ್ಟಿಗೆ ಇರ್ತಿತ್ತು. ಎರಡನ್ನು ಬೇರ್ಪಡಿಸಿದ, ಸಪರೇಟ್ ಮಾಡ್ದ. ಅಂದ್ರೆ ನ್ಯಾಯಾಂಗವೇ ಬೇರೆ, ನ್ಯಾಯಾಂಗವೇ ಬೇರೆ ಅಂತ ಮಾಡ್ದ. ಅಂದ್ರೆ ನ್ಯಾಯಾಂಗ ಅಂದ್ರೆ ನ್ಯಾಯ ಕೊಡೋದು, ಕಾರ್ಯಾಂಗ ಅಂದ್ರೆ ಆಡಳಿತವನ್ನು ನೋಡೋದು. ಎರಡನ್ನು ಸಪರೇಟ್ ಮಾಡ್ತಾನೆ. ಒಂದು ಅದಾದ್ಮೇಲೆ ಗ್ರೇಡೇಷನ್ ಆಫ್ ಕೋರ್ಟ್ಸ್ ಅಂತ ಕರೀತಾರೆ. ಗ್ರೇಡೇಷನ್ ಆಫ್ ಕೋರ್ಟ್ಸ್ ಅಂದ್ರೆ ಕೇಳಿಸ್ಕೊಳ್ಳಿ. ಗ್ರೇಡೇಷನ್ ಆಫ್ ಕೋರ್ಟ್ಸ್ ಅಂದ್ರೆ ಕೋರ್ಟ್ಗಳ ಶ್ರೇಣಿ ಅಂತ ಕರೀತಾರೆ. ಅತ್ಯಂತ ಕೆಳಗಿರೋ ಕೋರ್ಟ್ಗಳನ್ನ ಮುನ್ಸಿಫ್ ಕೋರ್ಟ್ ಅಂತ ಕರೀತಾರೆ. ಜಿಲ್ಲೆಗಳಲ್ಲೇ ಇರ್ತಾರೆ ಮುನ್ಸಿಫ್ ಕೋರ್ಟ್ಸ್. ಈ ಕೆಳ ಹಂತದ ಡಿಸ್ಟ್ರಿಕ್ಟ್ಗಳಲ್ಲಿ ಇರ್ತಿತ್ತು. ಇದನ್ನು ಮುಖ್ಯಸ್ಥರನ್ನ ಭಾರತೀಯ ಜಡ್ಜ್ಗಳನ್ನ ನೇಮಕ ಮಾಡ್ತಿದ್ದಾರೆ. ಕೆಳ ಹಂತದ ಕೋರ್ಟ್ಗಳಲ್ಲಿ ಇಂಡಿಯನ್ ಜಡ್ಜಸ್ ಇರ್ತಿತ್ತು, ಭಾರತೀಯ ಜಡ್ಜ್ಗಳು. ಅದಕ್ಕಿಂತ ಮೇಲೆ ಮತ್ತೊಂದು ಸಣ್ಣ ಕೋರ್ಟ್, ಅದಕ್ಕೆ ರಿಜಿಸ್ಟ್ರಾರ್ ಕೋರ್ಟ್ ಅಂತ ಕರೀತಿದ್ರು. ರಿಜಿಸ್ಟ್ರಾರ್ ಕೋರ್ಟ್ಸ್ ಅಂತ ಕರೀತಿದ್ರು. ಅದಕ್ಕಿಂತ ಸ್ವಲ್ಪ ಮೇಲೆ ಇರತಕ್ಕಂಥ ಕೋರ್ಟ್ಗಳನ್ನ ದಿವಾನಿ ಕೋರ್ಟ್ಸ್ಗಳು ಬರ್ಕೊಂಡು ಹೇಳ್ತೀನಿ. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂತ ಕರೀತಾರೆ. ಮುನ್ಸಿಫ್ ಕೋರ್ಟ್ಸ್ ತೀರಾ ಕೆಳಗಡೆ ತಾಲೂಕುಗಳು, ರಿಜಿಸ್ಟ್ರಾರ್ ಕೋರ್ಟ್ಸ್. ಜಿಲ್ಲೆಗಳ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಕೆಲವು ಪುಸ್ತಕದ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಮುನ್ಸಿಫ್ ಕೋರ್ಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂತ ಕರೀತಾರೆ. ಪ್ರಾಂತೀಯ ನ್ಯಾಯಾಲಯಗಳು, ಪ್ರಾವಿನ್ಷಿಯಲ್ ಕೋರ್ಟ್ಸ್. ಆಗ 4 ಪ್ರಾಂತ್ಯಗಳಿತ್ತು ಬಂಗಾಳದಲ್ಲಿ. ಆ 4 ಕಡೆ 4. ಮೊದಲನೇದು ಕಲ್ಕತ್ತಾ, ಮುರ್ಷಿದಾಬಾದ್, ಢಾಕಾ ಮತ್ತು ಪಾಟ್ನಾ. 4 ಕಡೆ 4 ಕೋರ್ಟ್ಸ್. ಇದನ್ನ ಆಲ್ಸೋ ಕಾಲ್ಡ್ ಆಸ್ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂತ ಕೂಡ ಕರೀತಾರೆ. ಕೆಲವು ಕಡೆ ಸರ್ಕ್ಯೂಟ್ ಕೋರ್ಟ್ಸ್ ಅಂತ ಕೂಡ ಕರೀತಾರೆ. ಸರ್ಕ್ಯೂಟ್ ಕೋರ್ಟ್ ಕನ್ನಡದಲ್ಲಿ ಸಂಚಾರಿ ನ್ಯಾಯಾಲಯಗಳು ಅಂತ ಕರೀತಾರೆ. ಇದಾದ ಮೇಲೆ ಮತ್ತೆ ಇನ್ನೊಂದು ಕೋರ್ಟ್ಸ್ ಅದರ ಮೇಲ್ಭಾಗದಲ್ಲಿ, ಅದನ್ನ ಪ್ರಾವಿನ್ಷಿಯಲ್ ಕೋರ್ಟ್ಸ್ ನಂತರ ಸದರ್ ದಿವಾನಿ ಅದಾಲತ್ ಅಂತ ಕರೀತಾರೆ. ಸದರ್ ದಿವಾನಿ ಅದಾಲತ್ ಅಂತ. ಇಲ್ಲಿ ಗವರ್ನರ್ ಜನರಲ್ ಅನ್ನ ಕೌನ್ಸಿಲ್ ಕೆಲಸ ಮಾಡ್ತೀವಿ. ಅಂದ್ರೆ ಮುನ್ಸಿಫ್ ಕೋರ್ಟ್ ತಾಲೂಕು ಕೋರ್ಟ್ಗಳಲ್ಲಿ ಅಪ್ಲೈ ಮಾಡೋದು. ಅಲ್ಲಿ ಏನಾದ್ರು ಅದಕ್ಕೆ ಭಾರತೀಯ ಜಡ್ಜ್ಗಳು ಅಲ್ಲಿಂದ ಇಲ್ಲ ಸ್ವಲ್ಪ ಅಂತ ಕೆಲವು ಪುಸ್ತಕದಲ್ಲಿ ರಿಜಿಸ್ಟರ್ ಕೋರ್ಟ್ ಇಲ್ಲ, ನೇರವಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಲ್ಲಿ ಬರೋದು. ಈ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಕೆಲಸದ ಭಾರತೀಯರು ಇರೋರು. ಇದಾದ ಮೇಲೆ ಎಲ್ಲೂ ಕೇಸ್ ಸಾಲ್ವ್ ಆಗಿದ್ರೆ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಬರೋದು. ಕಲ್ಕತ್ತಾ, ಮುರ್ಷಿದಾಬಾದ್, ಢಾಕಾ, ಪಾಟ್ನಾ. ಇಲ್ಲೂ ಆಗದೆ ಇದ್ರೆ ಹೈಯೆಸ್ಟ್ ಕೋರ್ಟ್ ಸದರ್ ದಿವಾನಿ ಅದಾಲತ್ ಅಂತ ಕರೀತಾರೆ. ಇಟ್ ಇಸ್ ನಥಿಂಗ್ ಬಟ್ ಸುಪ್ರೀಂ ಕೋರ್ಟ್ ಕೆಲಸ ಮಾಡ್ತಿತ್ತು. ಇಲ್ಲಿ ಇದನ್ನ ಮಾಡ್ತಾ ಇದ್ರು. ಈ ತರದೊಂದು ವ್ಯವಸ್ಥೆಯನ್ನು ತಂದು ಇದೆಲ್ಲ ಕೋರ್ಟ್ಗಳು ಸಿವಿಲ್ ಪ್ರಕರಣಗಳು. ಸಿವಿಲ್ ಅಂದ್ರೆ ನಾಗರಿಕ ಇದಕ್ಕೆ ಕೇಸ್ಗಳಿಗೆ. ಅದೇ ತರ ಪಕ್ಕದಲ್ಲಿ ಕ್ರಿಮಿನಲ್ ಕೋರ್ಟ್ಗಳು ಇರ್ತಿತ್ತು. ಈಗ ಸೇಮ್ ಸಿಸ್ಟಮ್. ಅಂದ್ರೆ ಸದರ್ ನಿಜಾಮತ್ ಅದಾಲತ್ ಅಂತ ಕರೀತಾರೆ. ಅಲ್ಲಿ ಕೂಡ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂತ 4 ಇರ್ತಿತ್ತು. ಕಲ್ಕತ್ತಾ, ಮುರ್ಷಿದಾಬಾದ್, ಢಾಕಾ ಮತ್ತು ಪಾಟ್ನಾ. ಇವನ್ನ ಸರ್ಕ್ಯೂಟ್ ಕೋರ್ಟ್ಸ್ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್. ಸರ್ಕ್ಯೂಟ್ ಕೋರ್ಟ್ಸ್ ಅಂದ್ರೆ ಸಂಚಾರಿ ನ್ಯಾಯಾಲಯಗಳು. ಸಂಚಾರಿ ಅಂದ್ರೆ ಗೊತ್ತಾ? ವರ್ಷದ 3 ತಿಂಗಳು ಜಡ್ಜಸ್ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕೇಸ್ ಮುಗಿಸ್ಕೊಂಡು ಮುರ್ಷಿದಾಬಾದ್ ಹೋಗ್ತಾರೆ, ಢಾಕಾಕ್ಕೆ ಹೋಗ್ತಾರೆ, ಪಾಟ್ನಾ ಹೋಗ್ತಾರೆ, ಮತ್ತೆ ಮುಗಿದ್ಮೇಲೆ ವಾಪಸ್ ಈ ಕಡೆ ಬರ್ತಾರೆ. ಒಂದು ಊರಿಂದ 1-2 ತಿಂಗಳು ಕೆಲಸ ಮಾಡೋದು. ಇದನ್ನ ಸಂಚಾರಿ ಕೋರ್ಟ್ಗಳು ಅಂತ ಕರೀತಾರೆ. ಯಾಕಂದ್ರೆ ತುಂಬಾ ಜನ ಜಡ್ಜ್ನ ಅಪಾಯಿಂಟ್ ಮಾಡಕ್ಕಾಗ್ತಿರಲ್ಲ, ಅದಕ್ಕೆ ಒಬ್ಬರೇ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬರೋದು. ಇದನ್ನ ಕ್ರಿಮಿನಲ್ ಪ್ರಕರಣಗಳಿತ್ತು. ಆ ಥರ 2 ರೀತಿಯ ಕೋರ್ಟ್ಗಳನ್ನ ಮಾಡಿದ. ಇದನ್ನು ಏನಂತಾರೆ, ಬಹಳಷ್ಟು ಸುಧಾರಣೆಗಳನ್ನ ತರ್ತಾನೆ. ನಮ್ಮ ದೇಶದ ಕೋರ್ಟ್ಗಳಿಲ್ಲ, ಜಮೀನ್ದಾರರೆಲ್ಲ ನೋಡ್ಕೊಳ್ಳೋದು, ಯಾರಿಗೆ ಬೇಕಾದ್ರೂ ಮೋಸ ಮಾಡೋದು, ಯಾರಿಗೆ ಬೇಕಾಗುತ್ತೆ. ಬರ್ತಾ ಸ್ವಲ್ಪ ಸುಧಾರಣೆಗಳಾಯಿತು. ಅಲ್ಲಿ ಕಂಪನಿ ಕೆಲಸ ಮಾಡೋರು ಇಲ್ಲಿ ಅಂತ ಎಫಿಷಿಯಂಟ್ ನಡೀತಿರಲಿಲ್ಲ. ಕಂಪನಿಯವರು ಇವಾಗ ಅಷ್ಟೇ ನಾಲೆಜ್ ಇರ್ತಿರಲಿಲ್ಲ, ಲಾ ಓದಿರ್ತಿರಲಿಲ್ಲ. ಅದು ಭಾರತೀಯ ಜಡ್ಜ್ಗಳು, ಕಾದಿಗಳು, ಮೌಲ್ವಿಗಳು ಅಂತ ಸಹಾಯ ತಗೊಂಡು ನಡೆಸ್ತಾ ಇದ್ರು. ಹಾಗಾಗಿ ಇದರ ಒಂದು ಇಷ್ಟು ಸುಧಾರಣೆಗಳನ್ನ ತಂದ. ಹಾಗಾಗಿ ಇದು ಬಹಳಷ್ಟು ಪ್ರಮುಖವಾಗಿ ಜುಡಿಷಿಯಲ್ ರಿಫಾರ್ಮ್ಸ್ ಅಲ್ಲಿ ಕನ್ಸಿಡರ್ ಮಾಡಿ. ಒಂದು 5 ನಿಮಿಷ ಬರ್ತೀನಿ. ಮೊದಲನೇದು ಜುಡಿಷಿಯಲ್ ರಿಫಾರ್ಮ್ಸ್ ಹೆಡಿಂಗ್ ಬರ್ಕೊಳ್ಳಿ. ಅದಾದ್ಮೇಲೆ ಈ ತರ ಬರ್ಕೊಳ್ಳಿ, ಕಾರ್ಯಾಂಗವನ್ನು ಅಥವಾ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಿದ. ಫಸ್ಟ್ ಪಾಯಿಂಟ್, ಜುಡಿಷಿಯಲ್ ಸಿಸ್ಟಮ್ ವಾಸ್ ಸಪರೇಟೆಡ್ ಫ್ರಮ್ ಎಕ್ಸಿಕ್ಯೂಟಿವ್ ಸಿಸ್ಟಮ್. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಿದ. ಇದನ್ನ ಬರ್ಕೊಳ್ಳಿ. ಇದನ್ನ ನೋಡಿ, ಈ ಕಡೆ ಬರ್ಕೊಳ್ಳಿ, ಲೆಫ್ಟ್ ಸೈಡ್ ನೋಟ್ಸ್ ಅಲ್ಲಿ. ಈಗ ರೈಟ್ ಸೈಡ್ ಮುಂದೆ ಯಾರು ಮಾಡ್ಕೊಂಡು ಕಂಟೆಂಟ್ ಬರ್ಕೊಳ್ಳೋದು ಅನುಕೂಲ ಆಗುತ್ತೆ. ಇದು ಲೆಫ್ಟ್ ಸೈಡ್ ಬರ್ಕೊಳ್ಳಿ. ರೈಟ್ ಸೈಡ್ ಸ್ವಲ್ಪ ಜಾಗ ಬರ್ಕೊಳ್ಳಿ, ಯಾರು ಮಾಡ್ಕೊಂಡು ಪಕ್ಕದಲ್ಲಿ ಕಂಟೆಂಟ್ ಬರ್ಕೊಳ್ಳೋದು ಅನುಕೂಲ ಆಗುತ್ತೆ. ಇದನ್ನ ಗ್ರೇಡೇಷನ್ ಆಫ್ ಕೋರ್ಟ್ಸ್ ಅಂತ ಕರೀತಾರೆ. ಹೆಡಿಂಗ್ ಅಲ್ಲಿ ಇವಾಗ ನೋಡಿ, ಗ್ರೇಡೇಷನ್ ಆಫ್ ಕೋರ್ಟ್ಸ್ ಅಂದ್ರೆ ಶ್ರೇಣೀಕೃತ ಕೋರ್ಟ್ಗಳು. ಕೆಳಗಡೆ ಬರ್ಕೋದು ಮುನ್ಸಿಫ್ ಕೋರ್ಟ್. ಕೆಲವು ಕಡೆ ರಿಜಿಸ್ಟರ್ ಕೋರ್ಟ್ಸ್ ಇದೆ, ಕೆಲವು ಪುಸ್ತಕದಲ್ಲಿ ಇಲ್ಲ.
ಇಲ್ಲೊಂದು ಡೈರೆಕ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಬರ್ಕೊಬೋದು, ಪ್ರಾವಿನ್ಷಿಯಲ್ ಕೋರ್ಟ್ಸ್, ಸದರ್ ದಿವಾನಿ ಅದಾಲತ್. ಮೊದಲನೇದು ಮುನ್ಸಿಫ್ ಕೋರ್ಟ್ ಅಂತ. ನೀವು ಎಲ್ಲಿಂದ ಬರ್ತೀರಾ? ಆಯ್ತು ಬರ್ಕೊಳ್ಳಿ. ಸದರ್ ದಿವಾನಿ ಅದಾಲತ್ ಮೊದಲನೇದು. ಸದರ್ ದಿವಾನಿ ಅದಾಲತ್. ನಾನು ನೆನ್ಪಿಟ್ಕೊಳ್ಳಿ ಜಾಗ ಹಿಂಗೆ ಬರ್ಕೊಂಡು ಹೋಗ್ತೀನಿ, ಹಿಂಗೆ ಬರ್ಕೊಂಡು ಓಕೆ. ಸದರ್ ದಿವಾನಿ ಅದಾಲತ್ ಅದನ್ನ ಅಲ್ಲೇ ಮುಂದೆ ಆ ಕಡೆ ಯಾರು ಮಾಡ್ಕೊಂಡು ಮೇಲ್ಮನವಿ ನ್ಯಾಯಾಲಯ ಅಪಿಲೇಟ್ ಕೋರ್ಟ್. ಸದರ್ ದಿವಾನಿ ಅದಾಲತ್ನ ಅಲ್ಲಿ ಯಾರು ಮಾಡ್ಕೊಂಡು ಮೇಲ್ಮನವಿ ನ್ಯಾಯಾಲಯ ಅಪಿಲೇಟ್ ಕೋರ್ಟ್ ಅಂತ. ಅಪಿಲೇಟ್ ಕೋರ್ಟ್, ಅಪಿಲೇಟ್ ಕೋರ್ಟ್, ಮೇಲ್ಮನವಿ ನ್ಯಾಯಾಲಯ, ಮೇಲ್ಮನವಿ ನ್ಯಾಯಾಲಯ. ಅದನ್ನ ಗವರ್ನರ್ ಜನರಲ್ನ ಕೌನ್ಸಿಲ್ ನೋಡ್ಕೊಳ್ತಿತ್ತು. ಇಟ್ ವಾಸ್ ಮೇಂಟೈನ್ಡ್ ಬೈ ಗವರ್ನರ್ ಜನರಲ್ ಕೌನ್ಸಿಲ್. ಅದನ್ನು ಗವರ್ನರ್ ಜನರಲ್ನ ಕೌನ್ಸಿಲ್ ನೋಡಿಕೊಳ್ಳುತ್ತಿತ್ತು. ಅದನ್ನು ಗವರ್ನರ್ ಜನರಲ್ನ ಕೌನ್ಸಿಲ್ ನೋಡಿಕೊಳ್ಳುತ್ತಿತ್ತು. ನೆಕ್ಸ್ಟ್ ಕೆಳಗಡೆ ಪ್ರಾಂತೀಯ ನ್ಯಾಯಾಲಯ 4 ಊರು ಬರ್ತವೆ. ಕಲ್ಕತ್ತಾ, ಮುರ್ಷಿದಾಬಾದ್, ಢಾಕಾ, ಪಾಟ್ನಾ ಅಂತ. ಕಲ್ಕತ್ತಾ, ಮುರ್ಷಿದಾಬಾದ್, ಢಾಕಾ, ಪಾಟ್ನಾ ಇವನ್ನ ಪ್ರಾಂತೀಯ ನ್ಯಾಯಾಲಯಗಳು ಅಂತ ಕರೀತಾರೆ. ಯಾರು ಮಾಡ್ಕೊಂಡು ಅದ್ರ ಮುಂದೆ ಅದಕ್ಕೆ ಯಾರು ಮಾಡ್ಕೊಳ್ಳಿ ಪ್ರಾಂತೀಯ ನ್ಯಾಯಾಲಯಗಳಿಗೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕ್ಯೂಟ್ ಕೋರ್ಟ್ಸ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕ್ಯೂಟ್ ಕೋರ್ಟ್ಸ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕ್ಯೂಟ್ ಕೋರ್ಟ್ಸ್. ಇಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಕನ್ನಡದಲ್ಲಿ ಬರ್ತಾರೆ ಯಾರು ಮಾಡ್ಕೊಂಡು ಇವನ್ನು ಸಂಚಾರಿ ನ್ಯಾಯಾಲಯಗಳು ಎನ್ನುತ್ತಾರೆ. ಸಂಚಾರಿ ನ್ಯಾಯಾಲಯಗಳು ಎನ್ನುತ್ತಾರೆ. ಸಂಚಾರಿ ನ್ಯಾಯಾಲಯಗಳು ಎನ್ನುತ್ತಾರೆ. ಇವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಿದ್ದವು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಿದ್ದವು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗೆ ಒಂದು ಯಾರು ಮಾಡ್ಕೊಳ್ಳಿ. ಅಲ್ಲಿ ಬ್ರಿಟಿಷರು ನ್ಯಾಯಾಧೀಶರಾಗಿರುತ್ತಿದ್ದರು. ಜಿಲ್ಲಾ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗೆ ಬ್ರಿಟಿಷರ್ಸ್ ವರ್ ದ ಜಡ್ಜಸ್ ಆಫ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಬ್ರಿಟಿಷರಲ್ಲಿ ನ್ಯಾಯಾಧೀಶರಾಗಿರ್ತಾರೆ. ಲಾಸ್ಟ್ಗೆ ಮುನ್ಸಿಫ್ ಕೋರ್ಟ್ಗೆ ಇಂಡಿಯನ್ಸ್ ವರ್ ಅಪಾಯಿಂಟೆಡ್ ಆಸ್ ಜಡ್ಜಸ್. ಇಲ್ಲಿ ಭಾರತೀಯರನ್ನ ಜಡ್ಜ್ಗಳಾಗಿ ನೇಮಕ ಮಾಡಲಾಗ್ತದೆ. ನ್ಯಾಯಾಧೀಶರು ಗೊತ್ತಾಯ್ತಾ? ಕೊನೆಯದಕ್ಕೆ ಭಾರತೀಯರನ್ನ ನೇಮಕ ಮಾಡಲಾಗ್ತದೆ. ರಿಜಿಸ್ಟರ್ ಕೋರ್ಟ್ಸ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳಿಗೆ ಬ್ರಿಟಿಷರನ್ನ, ಮುನ್ಸಿಫ್ ಕೋರ್ಟ್ಗಳು ಭಾರತೀಯ. ರಿಜಿಸ್ಟರ್ ಕೋರ್ಟ್ಸ್ಗಳಿಗೆ ಇಲ್ಲ ಹೇಳಿಲ್ಲ, ಕೆಲವು ಪುಸ್ತಕದಲ್ಲಿ ಇಲ್ಲ, ಬಟ್ ಹಾಗೆ ಹೇಳಿದ್ದೀನಿ, ಬೇಕಾಗಿಲ್ಲ. ನೆಕ್ಸ್ಟ್ ಇದಿಷ್ಟು ಬಂದು ನಾಗರಿಕ ಪ್ರಕರಣಗಳು. ಇದು ಅಬೌವ್ ಕೋರ್ಸ್ ಆರ್ ಫಾರ್ ಸಿವಿಲ್ ಕೇಸಸ್. ಯಾರು ಮಾಡ್ಕೊಂಡು ಬರ್ತದೆ ಒಂದು ಫ್ಲವರ್ ಬ್ರಾಕೆಟ್ ಹಾಕೊಂಡು ಇವೆಲ್ಲ ನಾಗರಿಕ ಕೋರ್ಟ್ಗಳಾಗಿತ್ತು. ನಾಗರಿಕ ಪ್ರಕರಣಗಳ ಕೋರ್ಟ್, ಸಿವಿಲ್ ಕೋರ್ಟ್ಸ್. ಆ ಕಡೆ ಕ್ರಿಮಿನಲ್ ಕೋರ್ಟ್ಸ್ ಇದೇ ಮಾದರಿಯಲ್ಲಿ ಇರ್ತಿತ್ತು. ಸದರ್ ನಿಜಾಮತ್ ಅದಾಲತ್, ಕೆಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಮುನ್ಸಿಫ್ ಕೋರ್ಟ್ಸ್ ಎಲ್ಲ ಇರ್ತಿತ್ತು. ಇಲ್ಲಿ ಏನು ಬರ್ಕೊಂಡು ಅಷ್ಟೇ, ಎಲ್ಲ ಸೇಮ್, ಮತ್ತೇನಿಲ್ಲ, ಸೇಮ್ ಪ್ಯಾಟರ್ನ್. ಏನು ಬರೋ ಅವಶ್ಯಕತೆ ಇಲ್ಲ, ಗೊತ್ತಾಗ್ತದೆ, ಬರ್ಕೊಂಡು ಕ್ರಿಮಿನಲ್ ಕೋರ್ಟ್ಸ್ ಅದೇ ಥರ ಇರ್ತಿತ್ತು. ಇದೇ ಬರ್ಕೊಂಡು ಅಷ್ಟೇ. ಓಕೆ, ಒಂದು ಪಾಯಿಂಟ್ ಸೇರಿಸ್ಕೊಂಡು ಅದನ್ನು ಬರ್ಕೊಂಡು ಆಮೇಲೆ ನೀವು ಬರ್ಕೊಂಡಿಲ್ಲ ಸೇಮ್ ಆಮೇಲೆ ಇಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ. ಕ್ರಿಮಿನಲ್ ಕೋರ್ಟ್ಗಳಿಗೆ ಇಲ್ಲ ಬರ್ಕೊಳ್ಳೋ ಸ್ಪೇಸ್ ಬಿಟ್ಟು ಬರ್ಕೊಂಡು ನನಗೆ ಬೇಕು ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ಗೆ ಇವನು ಫೌಜ್ದಾರಿ ಕೋರ್ಟ್ ಅಂತ ಸ್ಟಾರ್ಟ್ ಮಾಡಿದ ವಾರ್ನ್ ಹೇಸ್ಟಿಂಗ್ಸ್. ಅದನ್ನು ರದ್ದು ಮಾಡಿ ನಿಜಾಮತ್ ಕೋರ್ಟ್ಸ್ ಅಂತ ತೊಗೊಂಡ್ಬರ್ತಾರೆ. ಬರ್ಕೊಳ್ಳಿ. ಫೌಜ್ದಾರಿ ಅದಾಲತ್ಗಳನ್ನು ರದ್ದುಗೊಳಿಸಿ ನಿಜಾಮತ್ ಅದಾಲತ್ಗಳನ್ನು ಜಾರಿಗೊಳಿಸಿದ. ಫೌಜ್ದಾರಿ ಅದಾಲತ್ಗಳನ್ನು ರದ್ದುಗೊಳಿಸಿ ನಿಜಾಮತ್ ಅದಾಲತ್ಗಳನ್ನು ಜಾರಿಗೊಳಿಸಿದ. ಈ ಇಂಟ್ರೊಡ್ಯೂಸ್ಡ್ ನಿಜಾಮತ್ ಅದಾಲತ್ ಬೈ ಅಬಾಲಿಷಿಂಗ್ ಫೌಜ್ದಾರಿ ಅದಾಲತ್. ಬರ್ಕೊಂಡ್ರೆ ಲಾಸ್ಟ್ ಇದೆಲ್ಲ ವಿಚಾರಗಳು ಎಲ್ಲಿದೆ ಅಂತಂದ್ರೆ ಈ ಕಾರ್ನ್ವಾಲಿಸ್ನ ಕೋಡ್ ಅಂತಕ್ಕಂಥ ವಿಚಾರಗಳಲ್ಲಿ ಲಾಸ್ಟ್ ಪಾಯಿಂಟ್. 1793ರಲ್ಲಿ ನ್ಯಾಯಾಂಗವನ್ನು ಸುಧಾರಿಸುವ ಸಲುವಾಗಿ ಕಾರ್ನ್ವಾಲಿಸ್ ಕೋಡ್ಗಳನ್ನು ಜಾರಿಗೊಳಿಸಿದ. ನ್ಯಾಯಾಂಗವನ್ನು ಸುಧಾರಿಸುವ ಸಲುವಾಗಿ ಕಾರ್ನ್ವಾಲಿಸ್ ಕೋಡ್ಗಳನ್ನು ಜಾರಿಗೊಳಿಸಿದ. ಇನ್ 1793 ಇಂಟ್ರೊಡ್ಯೂಸ್ಡ್ ಕಾರ್ನ್ವಾಲಿಸ್ ಕೋಡ್ ಟು ರಿಫಾರ್ಮ್ ದ ಜುಡಿಷಿಯಲ್ ಸಿಸ್ಟಮ್. ನೆಕ್ಸ್ಟ್ ಪಾಯಿಂಟ್ ಏನಾಯ್ತು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಒಂದೇ ಲೈನ್. ಓಕೆ, ಲಾಸ್ಟ್ ಬರ್ಕೊಳ್ಳಿ ಕಂಪ್ಲೀಟ್. ಏನಕ್ಕೆ ಮಾಡ್ತೀನಿ? ಓಕೆ, ಜಾರ್ಜ್ ಬಾರ್ಲೋ ಎಂಬಾತನು ಕಾರ್ನ್ವಾಲಿಸ್ ಕೋಡ್ಗಳನ್ನು ತನ್ನ ಕೃತಿ ಕೋಡ್ ಆಫ್ ರೆಗ್ಯುಲೇಷನ್ನಲ್ಲಿ ಸಂಗ್ರಹಿಸಿದನು. ಜಾರ್ಜ್ ಬಾರ್ಲೋ ಕಂಪೈಲ್ಡ್ ದ ಕಾರ್ನ್ವಾಲಿಸ್ ಕೋಡ್. ಇನ್ ಹಿಸ್ ವರ್ಕ್ ಕೋಡ್ ಆಫ್ ರೆಗ್ಯುಲೇಷನ್. ಬ್ರೇಕ್
ಓಕೆ ಬರ್ಕೊಂಡೆ. ನೆಕ್ಸ್ಟ್ ಲಾಸ್ಟ್ ಡೋರ್ ಕ್ಲೋಸ್ ಮಾಡಿ. ಲಾಸ್ಟ್ ಯಾರು ಲಾಸ್ಟ್ 1793 ಅಲ್ಲಿ ಅಂದಾಯ ಸುಧಾರಣೆ ಅಂತ ಲಾಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. 1793 ಅಲ್ಲಿ ಇಂಟ್ರೊಡ್ಯೂಸ್ ಜಮೀನ್ದಾರಿ ಸಿಸ್ಟಮ್ ಇನ್ ಬೆಂಗಾಲ್. ಆಲ್ರೆಡಿ ಬರ್ಕೊಂಡಿರೋ ಗೊತ್ತಿದೆ. 1793 ಬಂಗಾಳದಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದ. ಇನ್ 1793 ಈ ಇಂಟ್ರೊಡ್ಯೂಸ್ ಜಮೀನ್ದಾರಿ ಸಿಸ್ಟಮ್ ಇನ್ ಬೆಂಗಾಲ್. ಬಂಗಾಳದಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿ. ಅದಾಗಲೇ ನೀವು ಓದಿರಾ, ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇಷ್ಟು ವಿಚಾರಗಳು. ಲಾಸ್ಟ್ ನೋಟಲ್ಲಿ ಒಂದು ವಿಚಾರ ಬರ್ತಾರೆ. ನೋಟಲ್ಲಿ ಏನಪ್ಪ ಅಂದ್ರೆ ಇವನು ನೋಡಿ 2 ಯುದ್ಧಗಳಲ್ಲಿ ಭಾಗವಹಿಸಿರ್ತಾನೆ. 7 ಇಯರ್ಸ್ ವಾರ್ ಅಂತ ಹೇಳಿದ್ರ, ಸಪ್ತವಾರ್ಷಿಕ ಯುದ್ಧಗಳು, ಮತ್ತು ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್, ಅಮೆರಿಕದ ಸ್ವಾತಂತ್ರ್ಯ ಯುದ್ಧ. ಅದರಲ್ಲಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ದ ಕಾರ್ನ್ವಾಲಿಸ್. ಬರ್ಕೊಳ್ಳಿ. ಈ ಪಾರ್ಟಿಸಿಪೇಟೆಡ್ ಇನ್ 7 ಇಯರ್ಸ್ ವಾರ್ ಅಂಡ್ ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್. ಇವನು ಸಪ್ತವಾರ್ಷಿಕ ಮತ್ತು ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ಪರವಾಗಿ ಕಾರ್ಯನಿರ್ವಹಿಸಿದ. ಈ ಪಾರ್ಟಿಸಿಪೇಟೆಡ್ ಇನ್ 7 ಇಯರ್ ವಾರ್ ಅಂಡ್ ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್ಸ್. ನೆನಪಿಸಿಕೊಳ್ಳ, ಇವನು ಸಪ್ತವಾರ್ಷಿಕ ಯುದ್ಧ ಮತ್ತು ಅಮೆರಿಕದ ಸ್ವಾತಂತ್ರ್ಯ ಯುದ್ಧಗಳಲ್ಲಿ ಬ್ರಿಟಿಷ್ ಪರವಾಗಿ ಅಥವಾ ಬ್ರಿಟಿಷರ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ. ಈ ಪಾರ್ಟಿಸಿಪೇಟೆಡ್ ಇನ್ 7 ಇಯರ್ ವಾರ್ ಅಂಡ್ ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್. ಇಲ್ಲಿಗೆ ಈ ವ್ಯಕ್ತಿ ಕಂಪ್ಲೀಟ್ ಆಗ್ತಾನೆ ಕಾರ್ನ್ವಾಲಿಸ್. ನೆಕ್ಸ್ಟ್ ಮೂರನೇ ವ್ಯಕ್ತಿ ಸರ್ ಜಾನ್ ಶೋರ್ ಅಂತ. ನಾಲ್ಕನೇ ಸರ್ ಜಾನ್ ಶೋರ್. 1793 98. 1793 98. ಓಕೆ. ನೆಕ್ಸ್ಟ್ ಗವರ್ನರ್ ಜನರಲ್ ಏನು ಈ ನೋಡಿ. ಈ ಸರ್ ಜಾನ್ ಶೋರ್ ಬಂದಂಥ ಸಂದರ್ಭದಲ್ಲಿ ಇವ್ನು ಹೇಳ್ತಾನೆ ಏನಪ್ಪ ಅಂದ್ರೆ, ಸರ್ ಜಾನ್ ಶೋರ್ ಹೇಳ್ತಾನೆ 1793 ಬಂದ ಬೆಂಗಾಲ್ಗೆ ಗವರ್ನರ್ ಜನರಲ್ ಆಗಿ. ಈ ಒಂದು ಪಾಲಿಸಿ ಏನಪ್ಪ ಅಂದ್ರೆ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಅಂತ ಕರೀತಾರೆ. ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಅಂದ್ರೆ ಕನ್ನಡದಲ್ಲಿ ತಟಸ್ಥ ನೀತಿ ಅಂತ ಕರೀತಾರೆ. ತಟಸ್ಥ ನೀತಿ ಅಥವಾ ತಟಸ್ಥ ನೀತಿ. ಈ ತಟಸ್ಥ ಅಂತ ಹೇಳಿದ್ರೆ ಯಾರ ಪರವಾಗೂ ಇಲ್ಲ, ಯಾರ ವಿರೋಧವಾಗೂ ಇಲ್ಲ, ಹಾಗೆ ಒಂದು ಆಡಳಿತವನ್ನು ಮಾಡ್ಕೊಂಡು ಇದರಿಂದ 5 ವರ್ಷ ಯಾವ ರಾಜ್ಯದ ಜೊತೆ ಜಗಳ ಆಗಿಲ್ಲ, ಯಾವ ರಾಜ್ಯದ ಜೊತೆ ಯುದ್ಧಗಳನ್ನು ಮಾಡಿಲ್ಲ, ಏನಿಲ್ಲ. ಹಾಗಾಗಿ ಇವನ ಟೈಮಲ್ಲಿ ಇವನ ಬ್ರಿಟಿಷ್ ಅಧಿಕಾರಿಗಳು ಲಂಚದಿಂದ ಅಭ್ಯಾಸ ಆಗಿದ್ದಂತವರು ಇವನ ಟೈಮಲ್ಲಿ ಹೆಚ್ಚು ಲಂಚಗಳನ್ನೆಲ್ಲ ಪಡೆಯಕ್ಕಾಗಿಲ್ಲ, ಆಮೇಲೆ ಯುದ್ಧಗಳಲ್ಲಿ ದುಡ್ಡನ್ನು ಪಡೆಯಕ್ಕಾಗಿಲ್ಲ. ಹಾಗಾಗಿ ಇವನು ವಿರುದ್ಧ ತಂಗಿದ್ರು. ಹಾಗಾಗಿ ಇವನ ಅಧಿಕಾರದಿಂದ ವಾಪಸ್ ಕರೆಸಿಕೊಳ್ಳಾಯಿತು 1798. ಬರ್ಕೊಂಡು ಸರ್ ಜಾನ್ ಶೋರ್ ಮೊದಲನೇ ಪಾಯಿಂಟ್. ಶಾಂತಿಪ್ರಿಯ ಗವರ್ನರ್ ಆಗಿದ್ದ ಈತ ತಟಸ್ಥ ನೀತಿಯನ್ನು ಅನುಸರಿಸಿದ. ಅಧಿಕಾರಿಗಳು ಇವನ ವಿರುದ್ಧ ದಂಗೆ ಎದ್ದಾಗ ಇವನನ್ನು ವಾಪಸ್ ಕರೆಸಿಕೊಳ್ಳಲಾಯಿತು. ಆ ತಟಸ್ಥ ನೀತಿಯನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವು ಬರ್ಕೊಳ್ಳಿ. ಈ ಫಾಲೋಡ್ ದ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್. means he did not interfere in the politics of Indian rulers. Next point, policy of Indian rulers. Next point, his own officers revolted against him. So he was returned in 1908. 1798. 1798 ವಾಪಸ್. ನೆಕ್ಸ್ಟ್ 5ನೇ ವ್ಯಕ್ತಿ. ನೆಕ್ಸ್ಟ್ ವೆಲ್ಲೆಸ್ಲಿ ಅಂತ. ನಿಮ್ಮ ಬಗ್ಗೆ ನೀವು ಕೇಳಿದ್ರೆ ಆಲ್ರೆಡಿ ಸಹಾಯಕ ಸೈನ್ಯ ಪದ್ಧತಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಹೌದಾ? ವೆಲ್ಲೆಸ್ಲಿ ನಾನು ಯಾರಿಗೂ ಲಾರ್ಡ್ ಅಂತ ಸೇರಿಸಿಲ್ಲ, ನನಗೆ ಕರೆಕ್ಟ್ ಮನಸ್ಸಾಗಲ್ಲ. ನಿಮಗೆ ಏನಾದ್ರು ಇಷ್ಟ ಇದ್ರೆ ನೀವು ಬರೀ ನಂದೇನು ಅಭ್ಯಂತರ ಇಲ್ಲ. ಹಾಗೆ ನಾನು ಯಾರಿಗೂ ಬರ್ಸಿಲ್ಲ. ನೀವು ಬರ್ಕೊಳ್ಳೋದ್ರೆ ಕೆಲವರು ಲಾರ್ಡ್ ಇಲ್ಲ ಸಮಾಧಾನ ಆಗಲ್ಲ. ಲಾರ್ಡ್ ವೆಲ್ಲೆಸ್ಲಿ ಅಂದ್ರೆ ಕೆಲವರು ಅವನೇ ಅಂತ. ಸೊ ನೀವು ಬರೀ ನಂದೇನು ಅಭ್ಯಂತರ ಇಲ್ಲ. ಲಾರ್ಡ್ ಅಂತ ಏನು ಅರ್ಥ ಏನಪ್ಪ ಅಂದ್ರೆ, ಲಾರ್ಡ್ ಅಂದ್ರೆ ಆಕ್ಚುಲಿ ದೇವರು ಅಂತ. ಓಕೆ, ಅದರ ಅರ್ಥ ದೇವರು ಅಥವಾ ಶ್ರೇಷ್ಠ ಅಂತ. ಇವರೆಲ್ಲ ಮಾಡಿರೋದು ಮನೆಯ ಕೆಲಸ. ಓಕೆ, ಇವ್ರು ಯಾಕೆ ಶ್ರೇಷ್ಠ ಅಂತ ನಾನು ಕರಿಬೇಕು ಅಂತ ನನ್ನ ಲೆಕ್ಕಾಚಾರ. ಓಕೆ, ಇವನು 1798 ಇಂದ 1805 ಅಂತ 1805 ವೆಲ್ಲೆಸ್ಲಿ ಅಂತ ನಮಗೆಲ್ಲರೂ ನೆನಪಾಗೋದು ಸಹಾಯಕ ಸೈನ್ಯ ಪದ್ಧತಿ. ಅದರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಬಗ್ಗೆ ಒಂದು ಕೆಲವು ವಿಚಾರಗಳು ಹೇಳ್ತೀನಿ, ಕೇಳಿಸ್ಕೊಂಡು. ನೋಡಿ, ಫಸ್ಟ್ 1798 ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ. ಈ ಇಂಟ್ರೊಡ್ಯೂಸ್ 1798 ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ. ಬರ್ಕೊಂಡ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ. ನೆಕ್ಸ್ಟ್ ಇವನು ಭಾರತಕ್ಕೆ ಬಂದಾಗ 2 ಮುಖ್ಯ ಉದ್ದೇಶಗಳಿರ್ತಂತೆ. ಮಹಾ ಉದ್ದೇಶಗಳು, ಆಬ್ಜೆಕ್ಟಿವ್ಸ್. ಅದೇನು ಅಂತ ಹೇಳ್ತೀನಿ, ಕೇಳಿಸ್ಕೊಂಡು. ಮೊದಲನೇ ಹೇಳ್ತಾನೆ, ಅವನ ಮೊದಲ ಉದ್ದೇಶ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ಕಟ್ಟಬೇಕು. ಅದು ಅವನ ಕನಸು. ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು ಕಟ್ಟಬೇಕು, ಎಂಪೈರನ್ನು ಬಿಲ್ಡ್ ಮಾಡಿ ಭಾರತಾದ್ಯಂತ. ಅದಕ್ಕೆ ಅನೇಕ ರಾಜ್ಯಗಳನ್ನು ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಇಂದ ಅವರನ್ನ ವಶ ಮಾಡ್ಕೊಂಡ. ಎರಡನೇದು ಭಾರತದಲ್ಲಿ ಫ್ರೆಂಚರನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಅಥವಾ ಅವರನ್ನ ಮಟ್ಟ ಹಾಕಬೇಕು ಅಂತಕ್ಕಂಥ 2 ಉದ್ದೇಶಗಳನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇದು ಅವನ 2 ಪ್ರಮುಖ ಉದ್ದೇಶಗಳು. ಮೊದಲನೇದು ಈ ತರ ಬರ್ಕೊಳ್ಳಿ. ವೆಲ್ಲೆಸ್ಲಿಯ 2 ಪ್ರಧಾನ ಗುರಿಗಳು. ವೆಲ್ಲೆಸ್ಲಿಸ್ 2 ಮೇನ್ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವೆಲ್ಲೆಸ್ಲಿಸ್ 2 ಮೇನ್ ಆಬ್ಜೆಕ್ಟಿವ್ಸ್. ವೆಲ್ಲೆಸ್ಲಿಯ ಪ್ರಮುಖ 2 ಗುರಿಗಳು. ಮೊದಲನೇದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಿರ್ಮಿಸುವುದು. ಟು ಬಿಲ್ಡ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥ. ಎರಡನೇದು ಭಾರತದಲ್ಲಿ ಫ್ರೆಂಚರನ್ನು ನಿರ್ಮೂಲನೆಗೊಳಿಸುವುದು. ಎರಡನೇದು ಕಂಪ್ಲೀಟ್ಲಿ ಡಿಫೀಟ್ ದ ಫ್ರೆಂಚ್ ಇನ್ ಇಂಡಿಯಾ. ಎರಡು ಇವು ಅವನ ಉದ್ದೇಶಗಳು. ನೆಕ್ಸ್ಟ್ ಇವನ್ನ ನೋಡಿ, ಭಾರತದಲ್ಲಿ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ. ಮೊದಲನೇ ಯಾವುದು ಅಂತ ನೆನಪಿದೆಯಾ? ಸಹಾಯಕ ಸೈನ್ಯ ಪದ್ಧತಿ. ಹೈದರಾಬಾದ್ ನಿಜಾಮ ಅಸಫ್ ಜಾ. ಎರಡನೇದು ಮೈಸೂರು ಒಡೆಯರು ಮುಮ್ಮಡಿ ಕೃಷ್ಣ. ಸರ್ ಎಂಟರು ಹೌದು ಸಾದತ್ ಅಲಿ ಖಾನ್ ಅಂತ ಹೇಳಿದೆ. ಹೌದಾ? ಅದು ಅದಾದ್ಮೇಲೆ ಮರಾಠರ ಪೇಶ್ವಾ, ಎರಡನೇ ಬಾಜಿರಾವ್ ಈ ಥರ ಬರ್ತಾರೆ. ಹಾಗೆ ಅನೇಕ ರಾಜ್ಯ ಮತ್ತೆ ಬರ್ಕೊಂಡ್ಬಿಡಿ, ಅವೆಲ್ಲ ಬರ್ತಾರೆ. ಹಾಗಾಗಿ ಇವನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಅಂತ ಕರೀತಾರೆ. ಸ್ಟಾರ್ ಮಾಡ್ಕೊಂಡು ಬರ್ಕೊಳ್ಳಿ. ಇವನು ಭಾರತದಲ್ಲಿ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ. ಈ ಆಕ್ಯುಪೈಡ್ ಮೆನಿ ಇಂಡಿಯನ್ ಸ್ಟೇಟ್ಸ್ ಥ್ರೂ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಇವನು ಭಾರತದಲ್ಲಿ ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡ. ಹಾಗಾಗಿ ಇವನನ್ನು
ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಎನ್ನುತ್ತಾರೆ. ಆದ್ದರಿಂದ ಇವನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶಿಲ್ಪಿ ಎನ್ನುತ್ತಾರೆ. ಸೊ ಇಸ್ ಕಾಲ್ಡ್ ಆಸ್ ಆರ್ಕಿಟೆಕ್ಟ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಸೊ ಇಸ್ ಕಾಲ್ಡ್ ಆಸ್ ಆರ್ಕಿಟೆಕ್ಟ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಸ್ಟಾರ್ ಮಾರ್ಕ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ ಯುದ್ಧದ ಭಾಗವಹಿಸಿದ ನೆನಪಿದೆಯಾ? ಹೇಳಿ ನೋಡೋಣ. ಕಾರ್ನ್ವಾಲಿಸ್, ಥರ್ಡ್ ಆಂಗ್ಲೋ ಮೈಸೂರು ವಾರ್. ಬರ್ಕೊಳ್ಳಿ. ಏನು ಕರೆಕ್ಟಾ? ಅಲ್ಲ, ಫೋರ್ತ್ ಆಂಗ್ಲೋ ಮೈಸೂರು, ಫೋರ್ತ್ ಆಂಗ್ಲೋ ಮೈಸೂರು ವಾರ್, ಫೋರ್ತ್ ಆಂಗ್ಲೋ ಮೈಸೂರು ವಾರ್. ಮತ್ತೆ ಮರಾಠದಲ್ಲಿದ್ದ ಮರಾಠದಲ್ಲಿದ್ದ ಇದನ್ನ ಇರ್ಲಿಲ್ವಾ? ಮೊದಲನೇ ಮರಾಠ ವಾರಲ್ಲಿ ನಡೆದಿದ್ದು ವಾರನ್ ಹೇಸ್ಟಿಂಗ್ಸ್ ಇದ್ದ. ಎರಡನೇ ಮರಾಠ ನಡೆದಿದ್ದು 1802 ರಿಂದ 805. ಇವನಿದ್ದು 990 ಇಲ್ಲ, ಇದು 98 ರಿಂದ 805. ಅದು ನಡೆದಿದ್ದು 802 ರಿಂದ 805. ಅಲ್ಲಿ ಭಾಗವಹಿಸ್ತಾನೆ ಯಾರಪ್ಪ ಅಂದ್ರೆ ಎಂತಿದ್ಯಾ? ಎರಡನೇ ಆಂಗ್ಲೋ ಮರಾಠ ವಾರಲ್ಲಿ ಇದು ಒಪ್ಪಂದ ಯಾರ ಜೊತೆ ಆಗಿದೆ? ತೆಗೆದ್ರೆ ನೋಡಿ. ಬಾಜಿರಾವ್ ಒಳಗೋಗ್ಲಿ, ಬ್ರಿಟಿಷ್ ಕಡೆ ಆಗಿದ್ದಾರೆ. ವೆಲೆಸ್ಲಿ ಇದ್ದ, ವೆಲೆಸ್ಲಿ. ಓಕೆನಾ? ಮತ್ತೆ ಇದನ್ನಿಲ್ವಾಗ್ರೆ ಇದನ್ನಿಲ್ರಿ, ಬರ್ಕೊಳ್ಳಿ. ಎರಡನೇ ಆಂಗ್ಲೋ ಮರಾಠ ವಾರ್ ಬರ್ಕೊಳ್ಳಿ. ಫೋರ್ತ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮರಾಠ ಬರ್ಕೊಂಡ್ರ? ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಆಯ್ತು. ಬರೀ ನನ್ನ ಕಾನ್ಫರೆನ್ಸ್ ಬರೀ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಮತ್ತು ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಇದರಲ್ಲಿ ಭಾಗವಹಿಸಿದ. ನೆಕ್ಸ್ಟ್ ಅವನಾದ ನಂತರ ಜಾರ್ಜ್ ಬಾರ್ಲೋ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ 1805. ನೆಕ್ಸ್ಟ್ ಆರನೇ ಜಾರ್ಜ್ ಬಾರ್ಲೋ 1805 ರಿಂದ 1807. 2 ವರ್ಷ ಇದ್ದ ಅಷ್ಟೇ ಜಾರ್ಜ್ ಬಾರ್ಲೋ. ನೋಡಿ, ಇವನು ಕೂಡ ಜಾರ್ಜ್ ಬಾರ್ಲೋ ಟೈಮಲ್ಲಿ ಇವನು ಕೂಡ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಅಂತ ಕರೀತಾರೆ, ಅಥವಾ ಟಾಟಸ್ಥ ನೀತಿಯನ್ನು ಅನುಸರಿಸಿದ. ಕೇಳಿಸ್ಕೊಳ್ಳಿ, ಒಂದು ಸೆಕೆಂಡ್ ಬರ್ಕೊಳ್ಳಿ. ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಬರ್ಕೊಂಡ್ಬಿಟ್ಟು ನಾನು ಸ್ಟೇಟ್ ಮಾಡಿ. ಈ ಯಾವುದೇ ರಾಜರ ಆಂತರಿಕ ವಿಚಾರದಲ್ಲಿ ತಲೆ ಹಾಕಲಿಲ್ಲ. ಒಂದು ಇವನ ಟೈಮಲ್ಲಿ ಆ ವೆಲ್ಲೂರಲ್ಲಿ ಒಂದು ದಂಗೆ ನಡೆದಿತ್ತು. ನಿಮ್ಮ ಕರ್ನಾಟಕ ಹೇಳ್ಬೇಕಾದ್ರೆ ಆ ಸಶಸ್ತ್ರ ಹೋರಾಟ ಹೇಳ್ಬೇಕಾದ್ರೆ 1806 ವೆಲ್ಲೂರು ದಂಗೆ ಅಂತ ಹೇಳಿದೆ. ಟಿಪ್ಪು ಸುಲ್ತಾನ ಮಕ್ಕಳಿದ್ರು, ಅಲ್ಲಿ ಹಿಂದೂಗಳ ಸೈನಿಕರು ತಿಳ್ಕೊಂಡಂಗಿಲ್ಲ, ಮುಸ್ಲಿಮ್ಸ್ ಗಡಬಡವಾಗಿಲ್ಲ. ಆಗ ಅವರು ಬ್ರಿಟಿಷ್ ವಿರುದ್ಧ ದಂಗೆ ಇದ್ರು. ಟಿಪ್ಪು ಸುಲ್ತಾನ ಮಕ್ಕಳನ್ನು ಸಹಾಯ ಮಾಡಿದ್ರು. ನೆನಪಿದೆಯಾ? ಕಲ್ಕತ್ತಾವನ್ನು ಕಳಿಸ್ಕೊಟ್ಟು ಅಂತ ಹೇಳಿದೆ. ಅದೇ ಹೋರಾಟ ಬರಲಿ ಇರಬೇಕು. ಇವನು ಟಾಟಸ್ಥ ನೀತಿಯನ್ನು ಅನುಸರಿಸಿದ. ಇವನು ಈ ಇಂಟರ್ವೆನ್ಷನ್ ಬೇಡ, ಈ ಫಾಲೋಡ್ ದ ಪಾಲಿಸಿ in which it did not interfere in any political affairs. ಇವನು ಕೂಡ ಟಾಟಸ್ಥ ನೀತಿಯನ್ನು ಅನುಸರಿಸಿದ. ನೆಕ್ಸ್ಟ್ 1806 ವೆಲ್ಲೂರು ರಿವೋಲ್ಟ್. 1806 ವೆಲ್ಲೂರು ದಂಗೆ. 1806 ವೆಲ್ಲೂರು ದಂಗೆ. ಕನ್ನಡದಲ್ಲಿ ಬರ್ತಾರೆ, ಇಂಗ್ಲಿಷ್ ಬರ್ತಾರೆ ವೆಲ್ಲೂರು ರಿವೋಲ್ಟ್. ಒಂದನೇನಲ್ಲಿ ಇಲ್ಲಿ ಸೈನಿಕರು ಧಾರ್ಮಿಕ ಕಾರಣಗಳಿಗಾಗಿ ದಂಗೆ ಮಾಡಿದರು. ಮತ್ತೆಲ್ಲ ಬರ್ಸೋಲ್ಲ ಹೇಳಿದ್ದೀನಿ. 1806 ಸೈನಿಕರು ಧಾರ್ಮಿಕ ಕಾರಣಗಳಿಗಾಗಿ ದಂಗೆ ಮಾಡಿದರು. ಸೋಲ್ಜರ್ಸ್ ರಿವೋಲ್ಟ್ ಅಗೇನ್ಸ್ಟ್ ರಿವೋಲ್ಟ್ ಫಾರ್ ರಿಲಿಜಿಯಸ್ ರೀಸನ್ಸ್. ಅಂದರೆ ಹಿಂದೂಗಳು ತಿಳ್ಕೊಳ್ಳೋವಾಗಿಲ್ಲ, ಮುಸಲ್ಮಾನರು ಗಡಬಡವಾಗಿಲ್ಲ. ಇದು ಎರಡು ಕಾರಣ. ಹಾಗಾಗಿ ಈ ದಂಗೆಯನ್ನು ಹತ್ತಿಕ್ಕಿದೆ. ಬರ್ಕೊಳ್ಳಿ. ಈ ಸಪ್ರೆಸ್ಡ್ ದ ರಿವೋಲ್ಟ್. ನೆಕ್ಸ್ಟ್ ಮಿಂಟೋ ಫಸ್ಟ್ ಅಂತ ಬರ್ಕೊಳ್ಳಿ. ಇಬ್ಬರು ಬರ್ತಾರೆ ಅದರಲ್ಲಿ. ಮಿಂಟೋ ಫಸ್ಟ್, ಒಂದನೇ ಮಿಂಟೋ 707 ರಿಂದ 813 ತನಕ ಇದ್ದ ಮಿಂಟೋ ಫಸ್ಟ್. ಓಕೆ, ನಾನು ಇವಾಗ ಮಹಾರಾಜ ರಂಜಿತ್ ಸಿಂಗ್ ಹೇಳ್ಬೇಕಾದ್ರೆ 1809 ಅವನು ಸಟ್ಲೇಜ್ ನದಿಯನ್ನು ದಾಟ್ಕೊಂಡು ಬಂದ. ಆಗ ಒಂದು ಒಪ್ಪಂದ ಆಯಿತು ಬ್ರಿಟಿಷ್ ಜೊತೆ. ಯಾವ ಒಪ್ಪಂದ? ಕರೆಕ್ಟ್ ಯಾವ್ದು? ಅಮೃತಸರ ಒಪ್ಪಂದ. ಓಕೆ, ಇಲ್ಲಿ ನೋಡಿ, ಇವನ್ ಟೈಮಲ್ಲಿ ಕೇಳಿಸ್ಕೊಳ್ಳಿ. ಟ್ರೀಟಿ ಆಫ್ ಅಮೃತಸರ ನಡೆಯುತ್ತೆ. ಮತ್ತು ಬರೋ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಳಿ. ಅಮೃತಸರ ಒಪ್ಪಂದ ಆಗಿನ ಒಬ್ಬ ಕಳಿಸ್ಕೊಟ್ಟಿದ್ದ ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತ. ಅಲ್ಲಿ ಬರ್ಸಿರ್ತೀನಿ ನೋಡಬೇಕು. ಚಾರ್ಲ್ಸ್ ಮೆಟ್ಕಾಲ್ಫ್ ಈ ಕಡೆ ರಂಜಿತ್ ಸಿಂಗ್ ಇದ್ದ. ಇವರಿಬ್ಬರು ಮಧ್ಯೆ ಒಪ್ಪಂದ ಆಯಿತು, ಟ್ರೀಟಿ ಆಫ್ ಅಮೃತಸರ. ಆ ಒಪ್ಪಂದ ಪ್ರಕಾರ ಇನ್ನು ಸಟ್ಲೇಜ್ ನದಿಗಳನ್ನು ದಾಟಿ ಬರೋವಾಗಿಲ್ಲ, ಇವರು ಅವರ ರಾಜ್ಯದಲ್ಲಿ ತಲೆ ಹಾಕವಾಗಿಲ್ಲ. ಹಾಗಾಗಿ ಆ ಒಪ್ಪಂದವನ್ನು ಮಾಡಿದ್ದು ಇವನ್ ಟೈಮಲ್ಲಿ ಅಂತ ಬರ್ಕೊಳ್ಳಿ. 1809 ಚಾರ್ಲ್ಸ್ ಮೆಟ್ಕಾಲ್ಫ್ನ ಮುಖಾಂತರ ಕನ್ನಡ ಬರಬೇಕಾ? ಚಾರ್ಲ್ಸ್ ಮೆಟ್ಕಾಲ್ಫ್ನ ಮುಖಾಂತರ ರಂಜಿತ್ ಸಿಂಗನೊಂದಿಗೆ ಅಮೃತಸರ ಒಪ್ಪಂದ ಮಾಡಿಕೊಂಡ. ಅಮೃತಸರ ಒಪ್ಪಂದವನ್ನು ಮಾಡಿಕೊಂಡ. ನೀವು ಬರ್ಕೊಳ್ಳಿ. 1809 ಥ್ರೂ ಚಾರ್ಲ್ಸ್ ಮೆಟ್ಕಾಲ್ಫ್. He made Amritsar Treaty with Ranjit Singh. ನೆಕ್ಸ್ಟ್ ಮಾರ್ಕ್ವೆಸ್ ಹೇಸ್ಟಿಂಗ್ಸ್. ಇನ್ನೊಂದು ಆ ವೆಲೆಸ್ಲಿ ಹೇಳ್ಬೇಕಾದ್ರೆ ಅದನ್ನ ವೆಲೆಸ್ಲಿ ಹೇಳಿದ್ನಲ್ಲಿ ಇಲ್ಲಿ 4ನೇ ಆಂಗ್ಲೋ ಮೈಸೂರು ಗೆದ್ಮೇಲೆ ಅವನು ಬಿರುದು ಪಡ್ಕೊಂಡ ಅಂತ ಹೇಳಿದ್ನಲ್ಲಿ ಮಾರ್ಕ್ವೆಸ್ ಅಂತ. ಕರ್ನಾಟಕ ಹೇಳ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ಕೊಲೆ ಮಾಡಿದ್ಮೇಲೆ ಅವನು ಮೈಸೂರು ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ಆಗ ಅವನು ಬಿರುದು ಪಡ್ಕೊಂಡ ಮಾರ್ಕ್ವೆಸ್ ಅಂತ ಹೇಳಿದ್ನ ಯಾರೋ ಒಬ್ರು ಚೆಕ್ ಮಾಡಿ ಇದ್ರೆ ಇಲ್ಲ ಅಂದ್ರೆ ಆ್ಯಡ್ ಮಾಡ್ಬಿಡ್ತೀನಿ. ಹೇಳಿಲ್ಲ ಯಾರ ಹತ್ರ ನೋಡ್ಸಿದ್ರೆ ನೋಡಿ, ಇಲ್ಲ ಅಂದ್ರೆ ಬರ್ಕೊಂಬಿಡಿ. ಮತ್ತೆ ಇನ್ನೇನು ವೆಲೆಸ್ಲಿಯಲ್ಲಿ ಅಲ್ಲೇ ಮೈಸೂರು ವಾರ ಕರ್ಕೊಂಡ್ರೆ ಅಲ್ಲೇ ಬರ್ಕೊಳ್ಳಿ. ವೆಲೆಸ್ಲಿ ಇಲ್ವಾ? ಇಲ್ಲಿ ಬರ್ಕೊಳ್ಳಿ. 4ನೇ ಆಂಗ್ಲೋ ಮೈಸೂರು ಆದಮೇಲೆ ಅಲ್ಲೇ ಬರ್ಕೊಂಡ್ರೆ ವೆಲೆಸ್ಲಿಗೆ ಅಲ್ಲೊಂದು ಪಾಯಿಂಟ್ ಸೇರಿಸ್ಕೊಳ್ಳಿ. 4ನೇ ಮೈಸೂರು ಆಂಗ್ಲೋ ಯುದ್ಧ ಆದ ನಂತರ ಮಾರ್ಕ್ವೆಸ್ ಎಂಬ ಬಿರುದು ಧರಿಸಿದ. ಈ ಗಾಟ್ ಅ ಟೈಟಲ್ ಮಾರ್ಕ್ವೆಸ್ ಆಫ್ಟರ್. ಇವಾಗ ಇಲ್ಲಿ ಬರ್ತೀರಿ ವೆಲೆಸ್ಲಿಯಲ್ಲಿ ಮತ್ತೆ ಇಲ್ಲಿ ಬರ್ತೀರಾ? ಇಲ್ಲಿ ಬರ್ಕೊಂಬಿಡಿ. ವೆಲೆಸ್ಲಿ ಅಲ್ಲಿ 4th ಆಂಗ್ಲೋ ಮೈಸೂರು ವಾರಲ್ಲಿ ಹೇಳಿದ ನೋಡಿ, ಅವನು 2 ಯುದ್ಧ ಪಾರ್ಟಿಸಿಪೇಟ್ ಮಾಡಿದ ಅಂತ. 4ನೇ ಆಂಗ್ಲೋ ಮತ್ತು 2ನೇ ಆಂಗ್ಲೋ ಮರಾಠ. 4ನೇ ಆಂಗ್ಲೋ ಯುದ್ಧ ಗೆದ್ದ ನಂತರ ಮಾರ್ಕ್ವೆಸ್ ಎಂಬ ಬಿರುದು ಧರಿಸಿದ. ಬರ್ಕೊಂಡ್ರ ಬಿರುದು ಧರಿಸಿದ. ಹಾಗಾಗಿ ಅವನಿಗೆ ಮಾರ್ಕ್ವೆಸ್ ವೆಲೆಸ್ಲಿ ಅಂತ ಕೂಡ ಕರೆದಿದ್ದಾರೆ. ಕೆಲಸಕ್ಕಿಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಹಿಸ್ಟ್ರಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಪ್ರಶ್ನೆಗಳು ಕೇಳಿದ್ರೆ ಅದು ಹಿಸ್ಟ್ರಿ ಸಬ್ಜೆಕ್ಟ್. ಓಕೆ, ನೋಡಂತೆ. ನೆಕ್ಸ್ಟ್ 8ನೇ ವ್ಯಕ್ತಿ. ಎಂಟಲ್ಲ ನೆಕ್ಸ್ಟ್ ಬರ್ಕೊಳ್ಳಿ. 8ನೇ ವ್ಯಕ್ತಿ ಇವನೊಬ್ಬ. ನೆಕ್ಸ್ಟ್ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಅಂತ. ಮಾರ್ಕ್ವೆಸ್ ಹೇಸ್ಟಿಂಗ್ಸ್
ಇವನು 13ರಿಂದ 23 ತನಕ ರೂಲ್ ಮಾಡ್ತಾನೆ. 13ರಿಂದ 23 ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಒಬ್ಬ ಇಂಪಾರ್ಟೆಂಟ್ ಪರ್ಸನ್. ನೋಡಿ ಇವನು ಆ ತಾಟಸ್ಥ ನೀತಿಯನ್ನ ಬಿಟ್ಟು ವಿಸ್ತರಣಾ ನೀತಿಯನ್ನು ಕೈಗೊಂಡ. ಬರ್ಕೊಳ್ಳಿ, ತಾಟಸ್ಥ ನೀತಿಯನ್ನು ಕೈಬಿಟ್ಟು ತಾಟಸ್ಥ ನೀತಿಯನ್ನು ಕೈಬಿಟ್ಟು ವಿಸ್ತರಣಾ ನೀತಿಯನ್ನು ಕೈಗೊಂಡ. ಈ ಫಾಲೋಡ್ ದ ಪಾಲಿಸಿ ಆಫ್ ಎಕ್ಸ್ಪಾನ್ಷನ್. ಈ ಫಾಲೋಡ್ ದ ಪಾಲಿಸಿ ಆಫ್ ಎಕ್ಸ್ಪಾನ್ಷನ್ ಅಂದ್ರೆ ರಾಜ್ಯವನ್ನು ವಿಸ್ತರಣೆ ಮಾಡೋಕೆ ಪ್ರಯತ್ನ ಪಟ್ಟ ಮಾರ್ಕ್ವೆಸ್ ಹೇಸ್ಟಿಂಗ್ಸ್. ಇವನು 1814ರಲ್ಲಿ ನೋಡಿ 1814 ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ. ಈ ನೇಪಾಳ ಕೇಳಿದ್ರ? ಈ ನೇಪಾಳದಲ್ಲಿ ಗೂರ್ಖರು ಅಂತ ಬರ್ತಾರೆ. ಗೂರ್ಖ ಕೇಳಿದ್ರ? ಈ ಕುಳ್ಕೊಳ್ತಿರ್ತಾರೆ, ಮುಖ ಒಂಥರ ಚಪ್ಪಟೆ, ಕಣ್ಣಿತರ ಉದ್ದ, ಚೈನಾದ ನೋಡೋದಕ್ಕೆ ಒಂದು ರೀತಿ ಮಂಗೋಲಾಯ್ಡ್ಸ್ ಅಂತ ಕರೀತಾರೆ. ಅವರು ಅಸ್ಸಾಮು, ಮೇಘಾಲಯ, ಅರುಣಾಚಲ ಪ್ರದೇಶ, ನೇಪಾಳ ಮತ್ತೆ ಟಿಬೆಟ್, ಚೀನಾದಲ್ಲ ನೋಡಕ್ಕೆ ಚಿಕ್ಕ ಒಂದೇ ತರ ಬರ್ತಾರೆ. ಆದರೆ ಭಾರತೀಯ ಜೀನ್ಸ್ ಕೂಡ ಇರುತ್ತೆ. ನೇಪಾಳದ ಗೂರ್ಖಾ ಅಂತ ಕರೀತಾರೆ. ಇವನ್ನ ಭಾರತೀಯ ಸೈನ್ಯದ ಒಂದು ರೆಜಿಮೆಂಟ್ ಇದೆ, ಗೂರ್ಖಾ ರೆಜಿಮೆಂಟ್ ಅಂತ ಕೇಳಿದ? ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಗೂರ್ಖಾ ರೆಜಿಮೆಂಟ್ಸ್ ಅಂತ ಒಂದು ಸಪರೇಟ್ ರೆಜಿಮೆಂಟ್ ಮಾಡಿದ್ದಾರೆ. ಅಲ್ಲಿ ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ರಜಪೂತ್ ರೆಜಿಮೆಂಟ್, ಗೂರ್ಖಾ ರೆಜಿಮೆಂಟ್, ಅಸ್ಸಾಂ ರೆಜಿಮೆಂಟ್, ಮಡ್ರಾಸ್ ರೆಜಿಮೆಂಟ್, ಈ ತರ ಅನೇಕ ರೆಜಿಮೆಂಟ್ ಬರುತ್ತೆ. ಇಲ್ಲಿ ಜಾತಿ ಮೇಲೂ ರೆಜಿಮೆಂಟ್ ಇದೆ. ಸಿಖ್ ರೆಜಿಮೆಂಟ್ ಅಂದ್ರೆ ಸಿಕ್ಕರು ಅವರ ಸಪರೇಟ್, ರಜಪೂತ್ ರೆಜಿಮೆಂಟ್ ಅಂದ್ರೆ ರಜಪೂತ್ ಅವರ ಸಪರೇಟ್, ಗೂರ್ಖಾ ರೆಜಿಮೆಂಟ್ ಅಂದ್ರೆ ಗೂರ್ಖಾಗಳು ಚಿಕ್ಕ ಕುಳುಕು ಅವರು ಸಪರೇಟ್ ಕ್ಯಾಸ್ಟ್, ಅವರು ಸಪರೇಟ್ ರೆಜಿಮೆಂಟ್. ಆಮೇಲೆ ಅದಾದ್ಮೇಲೆ ಈ ತರ ಸಪರೇಟ್ ಮಾಡಿದ್ದಾರೆ. ಬೇಸ್ಡ್ ಆನ್ ಅವರು ಮುಂಚೆ ಯಾರು ಇದ್ರಲ್ಲಿ ಫಾಲೋ ಮಾಡ್ತಿದ್ರು ಅವರು. ಓಕೆ, ಹಾಗಾಗಿ ಅದನ್ನು ನಾವು ಕಾಣಬಹುದು. ಈ ಗೂರ್ಖಾಗಳು ಬಹಳ ಪವರ್ಫುಲ್. ಓಕೆ, ಅವರಲ್ಲಿ ಒಂದು ಇದು ಕೊಡ್ತಾರೆ, ಒಂದು ಕತ್ತಿ ಚಿಕ್ಕ ಒಂದು ಬೆಂಡ್ ಇರುತ್ತೆ. ಅದಕ್ಕೆ ಹೇಳ್ತಾರೆ ಮಕ್ಕಳು ಸೈನ್ಯದಲ್ಲಿ ಅವರಿಗೆ ಗೂರ್ಖಾಗಳು ಕೊಡ್ತಾರೆ. ಅದೊಂದು ಸ್ಪೆಷಲ್ ಒಂದು ಇಕ್ವಿಪ್ಮೆಂಟ್ ಅದು. ಅದನ್ನ ಹಿಂಗೆ ಶತ್ರುಗಳನ್ನ ಭಾಳ ಶಾರ್ಪ್ ಇರ್ತದೆ ಕತ್ತಿ. ಏನಾದ್ರು ಎದುರುಗಡೆ ಶತ್ರುಗಳು ಬಂದ್ರೆ ಜಸ್ಟ್ ಅಂದ್ರೆ ಸಾಕು, ಹಿಂಗೆ ಜಸ್ಟ್ ಕಟ್ ಆಗುತ್ತೆ. ಆ ಥರದೊಂದು ಅದನ್ನ ಕೊಡ್ತಾರೆ. ಭಾಳ ಗೂರ್ಖಾ ರೆಜಿಮೆಂಟ್ ಮಾತ್ರ ಕೊಡುವಂಥದ್ದು. ಇಲ್ಲಿ ಕೇಳಿಸ್ಕೊಳ್ಳಿ, 1814ರಲ್ಲಿ ಆಕ್ಚುಲಿ ಅದನ್ನ ನೆನಪು ಬರ್ತಿಲ್ಲ, ಕೇಳಿಸ್ಕೊಳ್ಳಿ. ಗೂರ್ಖಾ ರೆಜಿಮೆಂಟ್ ಅಲ್ಲಿ ಕೇಳಿ, ಗೂರ್ಖಾ ಅಂತ ಇದ್ರು ನೇಪಾಳದಲ್ಲಿ. 1814ರಲ್ಲಿ ಈ ಗೂರ್ಖಾದ ನಾಯಕ ಒಬ್ಬ ಅಮರ್ ಸಿಂಗ್ ಅಂತ ಬರ್ತಾನೆ. ಅಮರ್ ಸಿಂಗ್, ಈ ಅಮರ್ ಸಿಂಗ್ನ ವಿರುದ್ಧ ಈ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಕಡೆಯವರು ಹೋಗ್ತಾರೆ. ಕೇಳಿಸ್ಕೊಳ್ಳಿ, ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಕಡೆಯವರು ಗೂರ್ಖಾಗಳ ನಾಯಕ ಅಮರ್ ಸಿಂಗ್ನನ್ನ ಸೋಲಿಸ್ತಾರೆ. ಸೋಲಿಸಿ 1816ರಲ್ಲಿ ಈ ಅಮರ್ ಸಿಂಗ್ನ ಜೊತೆ ಈ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಕಡೆಯವರು ಒಂದು ಒಪ್ಪಂದ ಮಾಡಿಕೊಂಡು ಟ್ರೀಟಿ ಆಫ್ ಸಾಗೋಲಿ ಟ್ರೀಟಿ ಆಫ್ ಸಾಗೋಲಿಯನ್ನು ಮಾಡಿಕೊಂಡು ನೇಪಾಳದ ಕೆಲವು ಪ್ರದೇಶಗಳನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೆ. 1814ರಲ್ಲಿ ನೇಪಾಳದ ಗೂರ್ಖಾಗಳ ಮೇಲೆ ದಾಳಿ ಮಾಡಿ ಅಮರ್ ಸಿಂಗ್ನನ್ನು ಸೋಲಿಸಿ 1816ರಲ್ಲಿ ಅವರ ಜೊತೆ ಸಾಗೋಲಿ ಒಪ್ಪಂದವನ್ನು ಮಾಡಿಕೊಂಡರು. ಸಾಗೋಲಿ ಒಪ್ಪಂದವನ್ನು ಮಾಡಿಕೊಂಡರು. ಇಂಗ್ಲಿಷ್ ಬರ್ಕೊಳ್ಳಿ. In 1814 British attacked on the Nepal region and defeated the Gurkha leader Amar Singh. In 1816 ನೀವು ಸಾಗೋಲಿ ಒಪ್ಪಂದ ಬರ್ಕೊಂಡು ಬ್ರಾಕೆಟ್ 816 ಅಂತ ಮೆನ್ಷನ್ ಮಾಡಿ. In 1816 British made Treaty of Sagoli with 1816 ನೆಕ್ಸ್ಟ್ ಪಾಯಿಂಟ್ ಅಲ್ಲಿ 1816 British made Treaty of Sagoli ಎರಡನೇ ಪಾಯಿಂಟ್ ಇದು. Treaty of Sagoli with ಅಮರ್ ಸಿಂಗ್. ಓಕೆ, ನೆಕ್ಸ್ಟ್ ಇದಾದ ನಂತರ 1815ರಿಂದ 18 ಟೈಮಲ್ಲಿ ಎರಡನೇ ಕಾನ್ಸೆಪ್ಟ್ ಕೇಳಿಸ್ಕೊಳ್ಳಿ. ನಾನು ನಿನ್ನೆ ಅಷ್ಟೇ ಹೇಳಿದ್ದು, ಮನೆ ಇವನು ಮರಾಠ ಹೊರಬೇಕಾದ್ರೆ ಒಬ್ಬ ದೌಲತ್ ರಾವ್ ಸಿಂಧಿಯಾ ಅಂತ ಹೇಳಿದ್ದೆ. ಗ್ವಾಲಿಯರ್ ಒಪ್ಪಂದ ನೆನಪಿದೆ? ಗ್ವಾಲಿಯರ್ ಒಪ್ಪಂದ ಅಲ್ಲ, ಯಾವ ಒಪ್ಪಂದ ಹೇಳಿದೆ? ಗ್ವಾಲಿಯರ್ ಒಪ್ಪಂದ ಅನಿಸುತ್ತೆ. ಆ ಗ್ವಾಲಿಯರ್ ಒಪ್ಪಂದದಲ್ಲಿ ಆ ದೌಲತ್ ರಾವ್ ಸಿಂಧಿಯಾ ಜೊತೆ ಒಂದು ಮಾತುಕತೆ ಆಯಿತು. ಅಲ್ಲಿ ಒಂದು ಪಿಂಡಾರಿಗಳು ಅಂತ ಕಾನ್ಸೆಪ್ಟ್ ಇದೆ, ನೆನಪಿದೆ? ಆ ಪಿಂಡಾರಿಗಳು ಒಂದು ಡಕಾಯಿತರ ಒಂದು ಗುಂಪು ಉತ್ತರ ಭಾರತದಲ್ಲಿದ್ರು. ಸಿಕ್ಕಾಪಟ್ಟೆ ಜನ ಬ್ರಿಟಿಷರನ್ನ ಭಾರತೀಯ ಲೂಟಿ ಮಾಡ್ತಿದ್ರು. ಇವನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗಿತ್ತು. ಇವೆಲ್ಲ ಬಂದಿದ್ದು ಮಧ್ಯಪ್ರದೇಶದ ಈ ಸಿಂಧಿಯಾದ ಯಾವ್ದಪ್ಪ ಇಂದು ಗ್ವಾಲಿಯರ್. ಆ ಗ್ವಾಲಿಯರ್ನ ಸುತ್ತಮುತ್ತ ಇರ್ತಕ್ಕಂಥ ಜನಾಂಗರು ಎಲ್ಲ ಹೆಚ್ಚು ಕಡಿಮೆ ಮುಸ್ಲಿಮ್ಸ್ ಕೇಳಿಸ್ಕೊಳ್ಳಿ. ಇವರೆಲ್ಲರೂ ಕೂಡ ಒಂದು ಮುಸಲ್ಮಾನ ಪಂಗಡಕ್ಕೆ ಸೇರಿದವರು ಪಿಂಡಾರಿಗಳು. ಇವರನ್ನ ಸೋಲಿಸೋದಕ್ಕೆ ಆ ಗ್ವಾಲಿಯರ್ನ ಸಿಂಧಿಯಾನ ಸಪೋರ್ಟ್ ಅನ್ನು ತೆಗೆದುಕೊಂಡು ದೌಲತ್ ರಾವ್ ಸಿಂಧಿಯಾನ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಕೊನೆಗೆ ಪಿಂಡಾರಿಗಳನ್ನು ಸೋಲಿಸಿ ಅವರು ಅನೇಕ ಜನ ಹಿಡಿದು ಗಲ್ಲು ಶಿಕ್ಷೆ ಕೊಟ್ಟರು ಅಥವಾ ಅವರನ್ನ ಹತ್ಯೆ ಮಾಡಿ ಕೊಲೆ ಮಾಡಿದ್ರು. ಡಕಾಯಿತರನ್ನು ಕಡಿಮೆ ಮಾಡ್ತಾರೆ. ಹಾಗೆ ಉತ್ತರ ಭಾರತದಲ್ಲಿದ್ದಂಥ ಡಕಾಯಿತರ ಗುಂಪು ಪಿಂಡಾರಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಅವರೊಂದು ಇಬ್ಬರು ನಾಯಕರು ಬರ್ತಾರೆ, ವಾಸಿಂ ಖಾನ್, ಚಿಟು ಹೀರು ಅಂತ ಲಾಸ್ಟ್ ಹೆಸರು ಬರ್ಕೊಂಡು 1815-18ರಲ್ಲಿ ಉತ್ತರ ಭಾರತದಲ್ಲಿದ್ದ ಡಕಾಯಿತರಾದ ಪಿಂಡಾರಿಗಳ ದಂಗೆಗಳನ್ನು ಹತ್ತಿಕ್ಕಿದನು. ನೀವು ಬರ್ಕೊಳ್ಳಿ. In 1815-18 he suppressed the revolt of Pindaris in northern India. ಉತ್ತರ ಭಾರತದಲ್ಲಿ ಪಿಂಡಾರಿಸ್ ಅಂದ್ರೆ ಮೀನ್ಸ್ ಡಕಾಯಿಟ್ಸ್ ಅಂತ, ಪಿಂಡಾರಿಗಳೆಂದರೆ ದರೋಡೆಕೋರರು, ಡಕಾಯಿಟ್ಸ್ ಅಂತ. ನೆಕ್ಸ್ಟ್ ಅದರ ನಾಯಕರು ಬರ್ಕೊಳ್ಳಿ. ದ ಲೀಡರ್ಸ್ ಆಫ್ ಪಿಂಡಾರಿಸ್, ಪಿಂಡಾರಿಗಳ ನಾಯಕರು. ಮೊದಲನೇನು ವಾಸಿಂ ಮಹಮ್ಮದ್ ಚಿಟು ಹೀರು, ವಾಸಿಂ ಮಹಮ್ಮದ್ ಚಿಟು ಹೀರು ಮತ್ತು ಕರೀಂ ಖಾನ್. ವಾಸಿಂ ಮಹಮ್ಮದ್ ಚಿಟು ಹೀರು ಅಂಡ್ ಕರೀಂ ಖಾನ್ ಇವೆಲ್ಲ ಅವರ ಕಡೆಯವರು. ನೆಕ್ಸ್ಟ್ ಲಾಸ್ಟ್ ಯುದ್ಧದಲ್ಲಿ ಈ ಪಾರ್ಟಿಸಿಪೇಟೆಡ್ ಇನ್ ಥರ್ಡ್ ಆಂಗ್ಲೋ ಮರಾಠ ವಾರ್. ಇವನು ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಭಾಗವಹಿಸಿದ. ಕರೆಕ್ಟಾ? ಇವನು ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಭಾಗವಹಿಸಿದ. ಓಕೆ, ನೆಕ್ಸ್ಟ್ ಇವನ ಟೈಮಲ್ಲಿ ಒಂದು ಪತ್ರಿಕೆ ಪ್ರಾರಂಭ ಆಯಿತು, ಸಮಾಚಾರ ಭೂಷಣ ಅಂತ ಹಿಂದಿ ಪತ್ರಿಕೆ. ಬರ್ಕೊಳ್ಳಿ. ಇವನ ಸಂದರ್ಭದಲ್ಲಿ ಸಮಾಚಾರ ಭೂಷಣವೆಂಬ ಹಿಂದಿ ಪತ್ರಿಕೆ ಪ್ರಾರಂಭವಾಯಿತು. ಡ್ಯೂರಿಂಗ್ ದಿಸ್ ಟೈಮ್ ಸಮಾಚಾರ ಭೂಷಣ ಹಿಂದಿ ನ್ಯೂಸ್ ಪೇಪರ್ ವಾಸ್ ಸ್ಟಾರ್ಟೆಡ್. ಹಿಂದಿ ವೃತ್ತಪತ್ರಿಕೆ ಪ್ರಾರಂಭವಾಯಿತು. ನೆಕ್ಸ್ಟ್ ಇವನಾದ ನಂತರ ಇವನು ಎಷ್ಟು 23 ಹೊರಟೋದ ಲಂಚದ ಆರೋಪ ಬಂದ ತಕ್ಷಣ. ನೆಕ್ಸ್ಟ್ 9ನೇ ವ್ಯಕ್ತಿ
13 ಅದೇ ನೀವು ಹೇಳ್ತಾರೆ ಇದು ಚಾರ್ಟರ್ ಹೇಳ್ತೀರಾ ಚಾರ್ಟರ್ ಹೇಳ್ಬೇಕಾದ್ರೆ ಸಪರೇಟ್ ಹೇಳ್ತೀನಿ ಚಾರ್ಟರ್ ಹೇಳ್ಬೇಕಾದ್ರೆ ಅಲ್ಲಿ ನೋಡಿ ಈ ಟೈಮಲ್ಲಿ ಒಂದು 1813 ಚಾರ್ಟರ್ ಆಕ್ಟ್ ಬರುತ್ತೆ ಕರೆಕ್ಟಾ ಚಾರ್ಟರ್ ಆಕ್ಟ್ ಅದು ಮೊದಲನೇ ಚಾರ್ಟರ್ ಆಕ್ಟ್ ಆ ಚಾರ್ಟರ್ ಆಕ್ಟ್ ಏನು ಹೇಳ್ತಾರೆ ಅಂದ್ರೆ 1813 1833 1853 ಹೌದಾ 1793 ಒಂದಿದೆಯಾ ಓಕೆ ಬಟ್ ಅಂತ ಮೇಜರ್ ಆನ್ಸರ್ ಅಲ್ಲ ಅನ್ಸುತ್ತೆ ಓಕೆ ಬಟ್ 1833 ಚಾರ್ಟರ್ 1833 53 ಮೂರು ಚಾರ್ಟರ್ಸ್ ಭಾಳ ಇಂಪಾರ್ಟೆಂಟ್ 1813 ನಲ್ಲಿ ಹೇಳ್ತೀನಿ ಮೂರು ಚಾರ್ಟರ್ಸ್ ಭಾಳ ಇಂಪಾರ್ಟೆಂಟ್ 13 33 53 10 ವರ್ಷಕ್ಕೆ ಅನ್ಸುತ್ತೆ 13 ನಲ್ಲಿ ಕೇಳಿಸ್ಕೊಳ್ಳಿ 20 ವರ್ಷಕ್ಕೆ ವಾಯ್ಸ್ 1813 ಚಾರ್ಟರ್ ಆಕ್ಟ್ ಬಂತು ಆ ಚಾರ್ಟರ್ ಆಕ್ಟ್ ಈ ಥರ ಹೇಳಿದ್ರು ಅದನ್ನ ಮತ್ತೆ ಹೇಳ್ತೀನಿ ಬಂದಾಗ ಈ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಮಿಷನರಿಗಳನ್ನು ಕಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚಾರ್ಟರ್ ಆಕ್ಟ್ ಅದು ಈ ಟೈಮಲ್ಲಿ 1813 ನಲ್ಲಿ ಆಮೇಲೆ ಭಾರತದಲ್ಲಿ ಬಿಷಪ್ಗಳು ಅಂತ ಕರೀತಾರೆ ಬಿಷಪ್ ಅಂದ್ರೆ ಕ್ರೈಸ್ತರ ಮುಖ್ಯಸ್ಥರ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅದೇ ಕಾಯ್ದೆ ಎರಡು ಆಮೇಲೆ ಭಾರತದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ 1 ಲಕ್ಷ ರೂಪಾಯಿನ ರಿಸರ್ವ್ ಮಾಡಿದ್ದು ಅದೇ ಕಾಯ್ದೆ ಅದಾದ್ಮೇಲೆ ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾ ಕಂಪನಿಗೆ ಈ ಅಫೀಮು ಮತ್ತು ಟೀ ಇವೆರಡು ಬಿಟ್ಟು ಮಿಕ್ಕಿದ ಎಲ್ಲದನ್ನು ಕೂಡ ಏಕಸ್ವಾಮ್ಯವನ್ನು ಬ್ರಿಟಿಷ್ ಸರ್ಕಾರ ಪಡ್ಕೊಳ್ಳುತ್ತೆ ಅವ್ರು ಎರಡು ಮಾತ್ರ ಬಿಟ್ಟು ಒಂದು ಅಫೀಮು ಒಂದು ಟೀ ಹೌದಂದ್ರೆ ಮತ್ತೆ ಚೀನಾ ಜೊತೆ ವ್ಯಾಪಾರ ಇವೆರಡು ಮೂರು ಅಷ್ಟೇ ಇದೇ ಬರ್ತಕ್ಕಂಥ ಚಾರ್ಟರ್ ಆಕ್ಟ್ 33 ಚಾರ್ಟರ್ ಅದು ಇಂಪಾರ್ಟೆಂಟ್ ಅಲ್ಲಿ ಗವರ್ನರ್ ಜನರಲ್ ಬಂಗಾಳ ಬಿಹಾರ್ ಇಂಡಿಯಾ ಮಾಡ್ತಾರೆ ಕರೆಕ್ಟಾ ಅಲ್ಲಿ ಮತ್ತೆ ಅದಾಗ್ತಿದ್ದ ಸ್ವಲ್ಪ ಮೆಕಾಲೆ ರಿಪೋರ್ಟ್ ಬರ್ತಾರೆ ಮತ್ತೆ ಇನ್ನೊಂದು 2 ಪಾಯಿಂಟ್ಸ್ ಇರ್ತಾರೆ ಇಷ್ಟು ಸಪರೇಟ್ ಬಂದಾಗ ಹೇಳ್ತೀನಿ ನೆಕ್ಸ್ಟ್ 9ನೇ ವ್ಯಕ್ತಿ ನೀವು ಸಪರೇಟ್ ಹೇಳ್ಬಿಡ್ತೀನಿ ಅದನ್ನ ಬರ್ಕೊಳ್ಳೋಣ 9ನೇ ವ್ಯಕ್ತಿ ಆರ್ಮ್ ಹರ್ಟ್ಸ್ ಹ್ಯಾಮರ್ಸ್ ಬರ್ಕೊಳ್ಳಿ ಹ್ಯಾಮರ್ಸ್ AMHERST ಹ್ಯಾಮರ್ಸ್ 23 ಇಂದ 28 23 ಇಂದ 28 ಅಂತ ರೂಲ್ ಮಾಡೋಕೆ ಒಂದು 5 ವರ್ಷ ಹ್ಯಾಮರ್ಸ್ AMHERST ಆರ್ಮ್ ಹರ್ಟ್ಸ್ ಬರ್ಕೊಂಡ್ರ ಹ್ಯಾಮರ್ಸ್ ಆರ್ಮ್ ಹರ್ಟ್ಸ್ ಬರ್ಕೊಂಡ್ರೆ ಇವ ವ್ಯಕ್ತಿ ಇವ್ರು ನೋಡಿ ಇವನು 23 ಭಾರತಕ್ಕೆ ಬಂದ ಇವನು ಬಂದಾಗ 1824 ರಿಂದ 26 ಟೈಮಲ್ಲಿ ಕೇಳಿಸ್ಕೊಳ್ಳಿ 1824 26 ಟೈಮಲ್ಲಿ ಬರ್ಮಾದ ಜೊತೆ ಯುದ್ಧ ನಡೆಯುತ್ತೆ ಇಷ್ಟೇ ಬರ್ಮಾದ ಜನರ ಜೊತೆ ಆಮರ್ಸನ ಟೈಮಲ್ಲಿ ಯುದ್ಧ ನಡೆಯುತ್ತೆ ಅದರಲ್ಲಿ ಬರ್ಮಾದವರನ್ನು ಸೋಲಿಸ್ತಾರೆ ಬರ್ಮಾದವರನ್ನು ಸೋಲಿಸಿ ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಟ್ರೀಟಿ ಆಫ್ ಯಾಂದಗು ಓಕೆ ಸಣ್ಣದೊಂದು ವಿಚಾರ ಬರ್ಕೊಂಡು 1824 26ರಲ್ಲಿ ಬ್ರಿಟಿಷರು ಬರ್ಮಾದ ಮೇಲೆ ದಾಳಿ ಮಾಡಿದರು ಹಾಗೂ ಪ್ರಥಮ ಆಂಗ್ಲೋ ಬರ್ಮಾ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಬರ್ಮಾದವರನ್ನು ಸೋಲಿಸಲಾಯಿತು ನೀವು ಬರ್ಕೊಳ್ಳಿ 1824-26 ಫಸ್ಟ್ ಆಂಗ್ಲೋ ಬರ್ಮಾ ವಾರ್ ವಾಸ್ ಅಕರ್ಡ್ ಅಂಡ್ ಬರ್ಮೀಸ್ ವರ್ ಡಿಫೀಟೆಡ್ ಬರ್ಮಾದವರನ್ನು ಸೋಲಿಸಲಾಯಿತು ಹಾಗೂ ಬರ್ಮಾದವರೊಂದಿಗೆ ಯಾಂದಬು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಸೊ ದೆನ್ ಟ್ರೀಟಿ ಆಫ್ ಯಾಂದಬು was held between British and Burmese. ಬರ್ಮಾದೊಂದಿಗೆ ಟ್ರೀಟಿ ಆಫ್ ಯಾಂದಬು ನಡೆಯುತ್ತೆ ಓಕೆ ನೆಕ್ಸ್ಟ್ ಅದಾದ ನಂತರ 1824 ಟೈಮಲ್ಲಿ ಒಂದು ಬಂಗಾಳದಲ್ಲಿ ಬ್ಯಾರಕ್ಪುರ ಅಂತ ಒಂದು ಬಂಗಾಳದ ಬ್ಯಾರಕ್ಪುರ ಈ ಬಂಗಾಳದ ಬ್ಯಾರಕ್ಪುರದಲ್ಲಿ ಸೈನಿಕರು ಸಿಪಾಯಿ ದಂಗೆಯನ್ನು ಮಾಡ್ತಾರೆ ಸಿಪಾಯಿ ದಂಗೆಯನ್ನು ಮಾಡಿದ್ರು ಕಾರಣ ಇಷ್ಟೇ ಅವತ್ತು ಭಾರತ ಬಂಗಾಳದಲ್ಲಿ ಇಲ್ಲಿದ್ರು ಭಾರತದಿಂದ ಈ ಕಡೆ ನೋಡಿ ಬಂಗಾಳದಿಂದ ಬರ್ಮಾಕ್ಕೆ ಹೋಗ್ಬೇಕು ಅಂದ್ರೆ 2 ದಾರಿ ಬರ್ಮಾದ ಇವತ್ತಿನ ಮಯನ್ಮಾರ್ 2 ದಾರಿ ಒಂದು ಈ ಪಕ್ಕದ ಈ ಈಶಾನ್ಯ ರಾಜ್ಯಗಳಿಂದವೆ ಮೇಘಾಲಯ ಅಸ್ಸಾಂ ಮಣಿಪುರ ಆ ಗುಡ್ಡಗಾಡು ಪ್ರದೇಶಗಳನ್ನು ದಾಟ್ಕೊಂಡು ಹೋಗ್ಬೇಕು ಬಹಳ ಕಷ್ಟ ಅಲ್ಲಿ ಹೋಗೋದು ಇವತ್ತಿಗೂ ಭಾರತದಿಂದ ಅವೆಲ್ಲ ದೂರನೇ ನಾವು ಇವತ್ತಿಗೆ ಯಾರಾದ್ರೂ ಒಬ್ಬರು ಅಸ್ಸಾಂನ ಹೋದ್ರೆ ಅಥವಾ ಅರುಣಾಚಲ ಪ್ರದೇಶ ಹೋದ್ರೆ ನಾವು ಇಲ್ಲಿ ಜನ ಕನ್ನಡ ನೇಪಾಳಿ ಅಂತ ಚೀನಾದವರು ಅಂತ ಕರೆಂದ್ರೆ ಅವ್ರು ಚೀನಾದವರಲ್ಲ ನೇಪಾಳದವರಲ್ಲ ನಮ್ಮ ದೇಶದವರೇ ಕಂಡ್ರೆ ಅದು ನಾವು ಮಾತಾಡ ಕರಿತೀವಿ ಅವ್ರಿಗೆ ಎಷ್ಟು ಬೇಜಾಗುತ್ತೆ ಅಂದ್ರೆ ನೋಡಿ ನಮ್ಮ ದೇಶದವರು ನಾವು ಬೇರೆ ದೇಶದವರು ಅಂತ ಕರೆಯುವ ನಮ್ಮದು ಭಾರತೀಯ ಮಾತ್ರ ಯಾವ ದೇಶದವರು ಕರೆಯಲ್ಲ ಇಂಥ ಪರಿಸ್ಥಿತಿ ಆಗ ಅಲ್ಲಿ ಹೋಗೋದು ಬಹಳ ಕಷ್ಟ ಅದಕ್ಕೆ ಮಾಡಿದ್ರು ಸಮುದ್ರದ ಮುಖಾಂತರ ಬರ್ಮಾಕ್ಕೆ ಹೋಗ್ಬೇಕು ಅಂತ ಬಹಳ ಹತ್ರ ಆಗುತ್ತೆ ಹಡಗಲ್ಲಿ ಹೋಗ್ಬೋದು ಅದಕ್ಕೆ ಹೇಳಿದ್ರು ಸಮುದ್ರದ ಮುಖಾಂತರ ಹೋಗ್ಬೋದು ಅಂತ ಆಗ ಸಿಪಾಯಿಗಳು ಹೇಳಿದ್ರು ನೀನು ಹೇಳಿದ್ರೆ ನೋಡಿ ಸಿಪಾಯಿಗಳು ಅನ್ಕೊಂತಾರೆ ಸಮುದ್ರ ದಾಟಿದ್ರೆ ನಮ್ಮ ಜಾತಿ ಹೊರಟೋಗುತ್ತೆ ಅಂತ ಹಾಗಾಗಿ ಸಿಪಾಯಿಗಳು ಒಂದು ದಂಗೆ ಇದ್ರು ಅದನ್ನೇ ಸಿಪಾಯಿ ದಂಗೆ ಅಂತ ಕರೀತಾರೆ ಕೊನೆಗೆ ಬ್ಯಾರಕ್ಪುರದ ದಂಗೆಯನ್ನು ಸಂಪೂರ್ಣವಾಗಿ ಹತ್ತಿಕ್ತಾನೆ 1824 ಅನೇಕ ಜನ ಗಲ್ಲಿಗೇರಿಸ್ತಾರೆ 1824ರಲ್ಲಿ ಬರ್ಮಾ ಯುದ್ಧಕ್ಕಾಗಿ ಸಮುದ್ರದ ಮುಖಾಂತರ ಹೋಗುವುದನ್ನು ವಿರೋಧಿಸಿದ ಬಂಗಾಳದ ಬ್ಯಾರಕ್ಪುರದ ಸೈನಿಕರು ಬಾಬರದು ಇಳಿಸಿ ಕೆಳಗಡೆ ಯಾವತ್ತು ಕೊಡಿ ಬ್ಯಾರಕ್ಪುರ ಬರೀ ಬಾಬಾದ್ರೆ ಬ್ಯಾರಕ್ಪುರ ಆಗುತ್ತೆ ಯಾವತ್ತು ಕೊಡಿ ಬ್ಯಾರಕ್ಪುರದ ಸೈನಿಕರು ದಂಗೆ ಇದ್ದರು ಕಾರಣ ಹಿಂದೂಗಳಿಗೆ ಸಮುದ್ರಯಾನ ನಿಷಿದ್ಧವಾಗಿತ್ತು ಫುಲ್ ಸ್ಟಾಪ್ ಈ ದಂಗೆಯನ್ನು ಹತ್ತಿಕ್ಕಿ ಅನೇಕರನ್ನು ಗಲ್ಲಿಗೇರಿಸಲಾಯಿತು ನೀವು ಬರ್ಕೊಳ್ಳಿ ಇಂಗ್ಲೀಷಲ್ಲಿ ಇನ್ 1824 ಬ್ಯಾರಕ್ಪುರ್ ರಿವೋಲ್ಟ್ ಅಂತ ನೆಡಿ ಬರ್ಕೊಳ್ಳಿ ಇಂಗ್ಲೀಷಲ್ಲಿ ಬರ್ತದೆ ಬ್ಯಾರಕ್ಪುರ್ ರಿವೋಲ್ಟ್ ಬ್ಯಾರಕ್ಪುರ ದಂಗೆ ಅದೇನು ಅಂತ ಹೇಳ್ತೀನಿ ಫಸ್ಟ್ ಪಾಯಿಂಟು ಬ್ರಿಟಿಷ್ ಆರ್ಡರ್ಡ್ ಸಿಪಾಯಿಸ್ ಮತ್ತು ಸೋಲ್ಜರ್ಸ್ to take a sea travel to reach the Burma war ಅಥವಾ to participate in Burma war but Indian soldiers opposed it due to
but Indian soldiers opposed it due to soldiers think sea travel was ನಿಷೇಧಿಸಿದ ಅಂದ್ರೆ ಅಂತ restricted ಅಂತ ಬರ್ಕೊಳ್ಳಿ. Due to soldiers think that sea travel was restricted in Hindu religion, and if anyone cross the sea, he will lose his religion. If anyone cross the sea, he lost the religion. So they revolt against the British. British suppressed the revolt. Finally, British suppressed the revolt. Next, important person, William Bentinck ಅಂತ ಭಾಳ ಇಂಪಾರ್ಟೆಂಟ್ ಪಕ್ಷ. ನೆಕ್ಸ್ಟ್ ವಿಲಿಯಂ ಬೆಂಟಿಕ್ ಗೊತ್ತೇವನ? ವಿಲಿಯಂ ಬೆಂಟಿಕ್ 1828ರಿಂದ 35. 1828ರಿಂದ 35 ಒಂದು 7 ವರ್ಷ ಇದ್ದ ಭಾರತದಲ್ಲಿ. ಓಕೆ ನೋಡಿ, ಇವನನ್ನ ಭಾರತದ ಪರೋಪಕಾರಿ ಗವರ್ನರ್ ಅಂತ ದಾಖಲೆ ಬರ್ಕೊಂಡ್ರಿ. ಇವನು ಬಂದ ನಂತರ ಆದಂಥ ಸುಧಾರಣೆಗಳನ್ನ ಹೇಳ್ತಾ ಹೋಗ್ತೀನಿ. ಬರ್ಕೊಳ್ಳಿ. ರಿಫಾರ್ಮ್ಸ್ ಹೆಡಿಂಗ್ ರಿಫಾರ್ಮ್ಸ್. ನೆಕ್ಸ್ಟ್ ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಆಡಳಿತಾತ್ಮಕ ಸುಧಾರಣೆಗಳು. ಇಲ್ಲಿ ನೋಡಿ, ಇವನು ಮೊದಲ ಬಾರಿಗೆ ಅಲಹಾಬಾದ್ನಲ್ಲಿ ಕೇಳಿಸ್ಕೊಳ್ಳಿ, ಅಲಹಾಬಾದ್ನಲ್ಲಿ ರಾಬರ್ಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನ ನೇತೃತ್ವದಲ್ಲಿ ಕೇಳಿಸ್ಕೊಳ್ಳಿ, ಅಲಹಾಬಾದ್ನಲ್ಲಿ ರಾಬರ್ಟ್ನ ನೇತೃತ್ವದಲ್ಲಿ ಒಂದು ರೆವಿನ್ಯೂ ಬೋರ್ಡ್ ಅಂತ ಬರುತ್ತೆ. ರೆವಿನ್ಯೂ ಬೋರ್ಡ್ ಅಂದ್ರೆ ಕಂದಾಯ ಬೋರ್ಡ್ ಅಂತ ಕರೀತಾರೆ. ರೆವಿನ್ಯೂ ಬೋರ್ಡ್ ಅಂತ ಕರೀತಾರೆ ಇಂಗ್ಲಿಷ್ ಕನ್ನಡದಲ್ಲಿ. ರೆವಿನ್ಯೂ ಬೋರ್ಡ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದು ಉದ್ದೇಶ ಏನಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನು ಚೆನ್ನಾಗಿ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಅದನ್ನು ವ್ಯವಸ್ಥೆಗೊಳಿಸೋದಕ್ಕೋಸ್ಕರ ಕಂದಾಯ ಇಲಾಖೆಯನ್ನು ರೆವಿನ್ಯೂ ಬೋರ್ಡ್ ಅನ್ನು ಪ್ರಾರಂಭ ಮಾಡ್ತಾರೆ. ಫಸ್ಟ್ ಬರ್ಕೊಳ್ಳಿ, ಮೊದಲನೇ ಅಡ್ಮಿನಿಸ್ಟ್ರೇಟಿವ್. ಅಲಹಾಬಾದ್ನಲ್ಲಿ ರಾಬರ್ಟ್ ಬರ್ಡ್ನ ನೇತೃತ್ವದಲ್ಲಿ ರೆವಿನ್ಯೂ ಬೋರ್ಡ್ ಅನ್ನು ಸ್ಥಾಪಿಸಿದ. ರಾಬರ್ಟ್ ಬರ್ಡ್ನ ನೇತೃತ್ವದಲ್ಲಿ ರೆವಿನ್ಯೂ ಬೋರ್ಡ್ ಅನ್ನು ಸ್ಥಾಪಿಸಿದ. ಇದು ಕಂದಾಯ ಇಲಾಖೆಯನ್ನು ವ್ಯವಸ್ಥೆಗೊಳಿಸಿತು. ನೀವು ಬರ್ಕೊಳ್ಳಿ, ರೆವಿನ್ಯೂ ಬೋರ್ಡ್ ಅನ್ನು ಸ್ಥಾಪಿಸಿದ, ಇದು ಕಂದಾಯ ಇಲಾಖೆಯನ್ನು ವ್ಯವಸ್ಥೆಗೊಳಿಸಿತು. ಬರ್ಕೊಳ್ಳಿ, ಇನ್ ಅಲಹಾಬಾದ್ ಈ ಸ್ಟಾರ್ಟೆಡ್ ರೆವಿನ್ಯೂ ಬೋರ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ರಾಬರ್ಟ್ ಬರ್ಡ್. ಓಕೆ, ನೆಕ್ಸ್ಟ್ it made revenue department, it made the systematic development of revenue board. ಒಂದು ಎರಡನೇ ಸುಧಾರಣೆ ಇಂದು ಈ reduce the salaries of civil and military officer. ಇವನು ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳ ವೇತನಗಳನ್ನು ಕಡಿತಗೊಳಿಸಿದ. ಅಂದ್ರೆ ಹೆಚ್ಚು ದುಡ್ಡು ವೇಸ್ಟ್ ಆಗಬಾರದು ಅಂತ ಇವನು ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳ ವೇತನಗಳನ್ನು ಕಡಿತಗೊಳಿಸಿದ. ನೆಕ್ಸ್ಟ್ ಮೂರನೇದು, ಈ reduce the salaries of civil and military officers. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ಆಗ್ರಾ ಹೌದು ಮತ್ತು ಇನ್ನೊಂದೆರಡು ಕಡೆ ಆಗ್ರಾ ಹೌದು ಮತ್ತು ಉತ್ತರ ಪ್ರದೇಶಗಳಲ್ಲಿ ಮಹಲ್ವಾರಿ ಪದ್ಧತಿಯನ್ನು 1833ರಲ್ಲಿ ಜಾರಿಗೊಳಿಸಿದ. 1833ರಲ್ಲಿ ಆಗ್ರಾ ಹೌದು ಯುಪಿ ಆಮೇಲೆ ಸೆಂಟ್ರಲ್ ಪ್ರಾವಿನ್ಸಸ್. ಯುಪಿ ಅಂದರೆ ಉತ್ತರ ಪ್ರದೇಶ, ಯುನೈಟೆಡ್ ಪ್ರಾವಿನ್ಸಸ್ ಅಂತ ಕೂಡ ಕರೀತಾರೆ. ಯುನೈಟೆಡ್ ಪ್ರಾವಿನ್ಸಸ್ ಒಕ್ಕೂಟ ಪ್ರಾಂತ್ಯಗಳು ಅಂತ ಯುನೈಟೆಡ್ ಪ್ರಾವಿನ್ಸಸ್, ಸೆಂಟ್ರಲ್ ಪ್ರಾವಿನ್ಸಸ್ ಸಿಪಿ. ಇಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೊಳಿಸಿದ. ನೀವು ಬರ್ಕೊಳ್ಳಿ, ಇನ್ 1833 he introduced Mahalwari system in Agra Oudh United Provinces. Full stop. ಆಮೇಲೆ ಅಫೀಮ್ ಅಂತ ಒಂದಿತ್ತು, ನೆನಪಿದೆ? ಅಫೀಮ್ ಕೇಳಿದ್ರ? ಮಾದಕ ವಸ್ತು ಇದು. ಈ ಅಫೀಮನ್ಗೆ ಲೈಸೆನ್ಸ್ ಮಾಡ್ತಾನೆ ಕಂಪ್ನಿಯಿಂದ. ಅಂದ್ರೆ ಕಂಪ್ನಿಯಿಂದ ಲೈಸೆನ್ಸ್ ಮಾಡಿ ಇದನ್ನ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಮಾಡ್ಕೊಟ್ಟ. ಇದು ಕಂಪ್ನಿಯ ಲಾಭವನ್ನು ಹೆಚ್ಚಿಸ್ತು. ಇದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಆಡ್ ಇಟ್. ಅಫೀಮ್ ವ್ಯಾಪಾರವನ್ನು ಲೈಸೆನ್ಸ್ ಪದ್ಧತಿಗೆ ಒಳಪಡಿಸಿ, ಲೈಸೆನ್ಸ್ ಅಂದ್ರೆ ಪರವಾನಗಿಯಿಂದ ಲೈಸೆನ್ಸ್ ಪದ್ಧತಿಗೆ ಒಳಪಡಿಸಿ ಕಂಪನಿಯ ಲಾಭಾಂಶಗಳನ್ನು ಹೆಚ್ಚಿಸಿದ. ಈ ಕಂಪನಿಯ ಲಾಭಾಂಶಗಳನ್ನು ಹೆಚ್ಚಿಸಿದ. ಇಂಪ್ರೂವ್ ದ ಕಂಪನಿ ರೆವೆನ್ಯೂಸ್ by giving license to Afim trade. ನೆಕ್ಸ್ಟ್, ಇವನು ಮೇಲ್ವರ್ಗದ ಹುದ್ದೆಗಳಿಗೆ ಭಾರತೀಯರನ್ನು ಕೂಡ ಆಯ್ಕೆ ಮಾಡಿದ ಅಂತ ಹೇಳ್ತಾರೆ. ಬರ್ಕೊಳ್ಳಿ, ಈ ಸೆಲೆಕ್ಟೆಡ್ ಇಂಡಿಯನ್ಸ್ ಟು ಹೈಯರ್ ಪೋಸ್ಟಸ್. ಇವನು ಭಾರತೀಯರನ್ನು ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಂಡ. ಅದು ಉದ್ದೇಶ ಇಷ್ಟೇ, ಭಾರತೀಯರು ಒಳ್ಳೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಭಾರತೀಯರು ಕಡಿಮೆ ಸ್ಯಾಲರಿ ಕೆಲಸ ಮಾಡ್ತಾರೆ ಅಂತ. ಬ್ರಿಟಿಷರು ಅದೇ ಕೆಲಸ ಮಾಡೋಕ್ಕೆ 1000 ರೂಪಾಯಿ ಕೇಳಿದ್ರೆ ಭಾರತೀಯರು 500 ರೂಪಾಯಿ ಕೊಟ್ಟು ಮಾಡೋದು, 400 ಕೊಟ್ಟು ಮಾಡೋದು ಇಂಥ ಪರಿಸ್ಥಿತಿ. ಹಾಗಾಗಿ ಭಾರತೀಯರನ್ನ ಸೇರಿಸ್ಕೊಂಡು ಫಾರ್ ಲೋ ಸ್ಯಾಲರೀಸ್, ಕಡಿಮೆ ವೇತನಕ್ಕೆ, ಫಾರ್ ಲೋ ಸ್ಯಾಲರೀಸ್. ನೆಕ್ಸ್ಟ್ ಎರಡನೇದು ಜುಡಿಷಿಯಲ್ ರಿಫಾರ್ಮ್ಸ್. ಎರಡನೇದು ನ್ಯಾಯಾಂಗ ಸುಧಾರಣೆಗಳು, ಜುಡಿಷಿಯಲ್ ರಿಫಾರ್ಮ್ಸ್ ಅಂತ ಕರೀತಾರೆ. ಅದರಲ್ಲಿ ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಅಪೀಲ್ ಕೋರ್ಟ್ ಅನ್ನು ಸ್ಥಾಪಿಸ್ತಾರೆ. ಆಗ್ರಾದಲ್ಲಿ, ಉತ್ತರ ಪ್ರದೇಶದ ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ಪ್ರಾರಂಭವಾಯಿತು. ಸುಪ್ರೀಂ ಕೋರ್ಟ್ ಅಥವಾ ಅಪೀಲ್ ಕೋರ್ಟ್ ಅಂತ ಕೂಡ ಕರೀತಾರೆ, ಅದು ಪ್ರಾರಂಭ ಆಯಿತು. ಮತ್ತು ಅಲಹಾಬಾದಲ್ಲಿ, ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಸದರ್ ದಿವಾನಿ ಅದಾಲತ್, ಸದರ್ ನಿಜಾಮತ್ ಅದಾಲತ್ ಪ್ರಾರಂಭ ಆಯಿತು. ಇಂಟ್ರೊಡ್ಯೂಸ್ ಮಾಡ್ತಾರೆ, ಪ್ರಾರಂಭಿಸಿದೆ. ಓಕೆ,
ನೆಕ್ಸ್ಟ್ ಮೂರನೇದು ಅದಾದಮೇಲೆ ನೆಕ್ಸ್ಟ್ ಮೂರನೇದು ಸಪರೇಟ್ ಬರ್ತದೆ ಸೋಷಿಯಲ್ ರಿಫಾರ್ಮ್ಸ್, ಸಾಮಾಜಿಕ ಸುಧಾರಣೆಗಳು. ಸೋಷಿಯಲ್ ರಿಫಾರ್ಮ್ಸ್, ಸಾಮಾಜಿಕ ಸುಧಾರಣೆಗಳು. 1829ರಲ್ಲಿ ಈತ ಸತಿ ಪದ್ಧತಿಯನ್ನು ವಿರೋಧ ಮಾಡೋದಕ್ಕೆ ಒಂದು ಆಕ್ಟ್ ಅನ್ನು ಪಾಸ್ ಮಾಡಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ. ಅದು ಒಂದು ಬಹುದೊಡ್ಡ ಸಾಧನೆ. 1829ರಲ್ಲಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ. ಈ ಅಬಾಲಿಷ್ಡ್ ಸತಿ ಸಿಸ್ಟಮ್. 1829ರಲ್ಲಿ ಸತಿ ಪದ್ಧತಿ ಅಥವಾ ಸತಿ ಸಾಗಮನ ಪದ್ಧತಿಯನ್ನು ನಿಷೇಧಿಸಲು ಕಾನೂನು ಜಾರಿ ಮಾಡಿದೆ. ನೆಕ್ಸ್ಟ್ 1833ರ ಚಾರ್ಟರ್ ಕಾಯ್ದೆ ಬರುತ್ತೆ. ಇನ್ನೊಂದು 1833ರ ಚಾರ್ಟರ್ ಕಾಯ್ದೆ, ಚಾರ್ಟರ್ ಆಕ್ಟ್ ಏನು ಪಾಸ್ ಆಗುತ್ತೆ, ಅದು ಗುಲಾಮಗಿರಿ ಅಂದರೆ ಸ್ಲೇವರಿಯನ್ನು ತಡೆಯೋದಕ್ಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸುತ್ತೆ. ಅಂದರೆ ಮೆಜರ್ಸ್ಗಳನ್ನು ಹೇಳುತ್ತೆ, ರದ್ದೇನು ಮಾಡಲ್ಲ. ಓಕೆ, ಬರ್ಕೊಳ್ಳಿ. 1833 ಚಾರ್ಟರ್ ಆಕ್ಟ್, 1833 ಚಾರ್ಟರ್ ಕಾಯ್ದೆ ಗುಲಾಮಗಿರಿಯನ್ನು ತಡೆಗಟ್ಟಲು ಕ್ರಮಗಳ ಬಗ್ಗೆ ತಿಳಿಸಿತು. ತಡೆಗಟ್ಟುವಂತೆ ಕ್ರಮ ಕೈಗೊಳ್ಳಲು ತಿಳಿಸಿತು. 1833 ಚಾರ್ಟರ್ ಆಕ್ಟ್ ಅಡ್ವೈಸ್ಡ್ ಟೇಕ್ measures to reduce the slavery. ಗುಲಾಮಗಿರಿ. ಆಮೇಲೆ ಇನ್ನೊಂದು ನೋಡಿ, ಉತ್ತರ ಭಾರತದಲ್ಲಿ ಒಂದು ಕೆಟ್ಟ ಪದ್ಧತಿ ಇತ್ತು, ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಕರೀತಾರೆ. ದಕ್ಷಿಣ ಭಾರತದಲ್ಲಿ ಇತ್ತು, ಅದು ಇವರಷ್ಟು ಇರಲಿಲ್ಲ. ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಅಂದ್ರೆ ಯಾರೋ ಒಬ್ಬ ಮನುಷ್ಯ ಕಡಲು ಹೋಗ್ತಿದ್ದಾರೆ, ಹೇಳ್ಕೊಂಡು ದೇವರು ಬಲಿ ಕೊಟ್ಬಿಡೋರು ಜನ. ನೀವು ಅಲ್ಲೇ ಕನ್ನಡ ಸಿನಿಮಾ ನೋಡಿರಾ? ಅದೆಲ್ಲ ಕಾಡು ಜನ ಅಂತ ಇರೋರು, ಯಾರೋ ಹೋಗ್ತಿದ್ದಾರೆ ಹೇಳ್ಕೊಂಡು ಬಲಿ ಕೊಡೋರು ನೋಡಿದ್ರೆ ಸಿನಿಮಾಗಳಲ್ಲಿ. ಸೇಮ್ ಅದು ಸಿನಿಮಾ ತೋರಿಸಿದಲ್ಲ, ನಿಜವಾಗ್ಲೂ ಇತ್ತು. ಎಷ್ಟು ಜನ ಬ್ರಿಟಿಷ್ ಅಧಿಕಾರಿಗಳು ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೇಳ್ಕೊಂಡು ಬಲಿ ಕೊಟ್ಬಿಡೋರು. ಬ್ರಿಟಿಷರು ಎಷ್ಟು ಭಯ ಬಿದ್ದಿದ್ದು ಅಂದ್ರೆ ಅವ್ರಿಗೆ ಇವೆಲ್ಲ ಗೊತ್ತಿಲ್ಲ. ಅವ್ರಿಗೆ ಆ ಜನಕ್ಕೆ ಈ ಥರ ಎಲ್ಲ ಭಾರತದಲ್ಲಿ ಇದೆಯಾ ಅಂತಂದ್ರೆ ಪ್ರಾಣಿಗೆ ಬಲಿ ಕೊಡಬೇಡಿ, ನಮ್ಮಷ್ಟು ಮನುಷ್ಯನ ಬಲಿ ಕೊಡ್ತಿದ್ರು ದೇವರಿಗೆ. ಆ ಥರ ಇತ್ತು. ಅವಾಗ ಇವನೇನು ಮಾಡ್ದ, ಯಾರೋ ವಿಲಿಯಂ ಬೆಂಟಿಕ್ ಈ ನರಬಲಿಯನ್ನು ನಿಷೇಧ ಮಾಡೋಕ್ಕೆ ಕ್ರಮವನ್ನು ಕೈಗೊಂಡ. ಬಟ್ ನರಬಲಿ ವಿರುದ್ಧ ಕಾಯ್ದೆ ಜಾರಿಗೆ ತಂದು ಅದನ್ನು ಅಪರಾಧವೆಂದು ಪರಿಗಣಿಸಿದ. He abolished the human sacrifices and considered it as criminal offense. Next, educational reforms. ಎಜುಕೇಶನಲ್ ರಿಫಾರ್ಮ್ಸ್, ಶೈಕ್ಷಣಿಕ ಸುಧಾರಣೆಗಳು. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳಿಸ್ಬೇಕು. 1835ರಲ್ಲಿ ಒಂದು ರಿಪೋರ್ಟ್ ಬಂತು, ಮೆಕಾಲೆ ರಿಪೋರ್ಟ್ ಅಂತ. ಬಟ್ ಕ್ವಾಲಿಟಿ ಹೇಳಿದ್ರು ಬಹಳ ಕಡಿಮೆ ಇರ್ಬೋದು. ಇಲ್ಲಿ ಸ್ವಲ್ಪ ಮೆಕಾಲೆ ರಿಪೋರ್ಟ್ ನಿಮಗೆ ಅಲ್ಲಿ ಹೇಳ್ಬೇಕಾದ್ರೆ ಎಜುಕೇಶನ್ ಬಗ್ಗೆ ಸಪರೇಟ್ ಹೇಳ್ತೀನಿ. ಇಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಕೇಳಿಸ್ಬೇಕು. ಮೆಕಾಲೆ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್, ಇವನು ಭಾರತಕ್ಕೆ ಕಳಿಸ್ಕೊಟ್ರು. ಲಂಡನ್ನಿಂದ ಭಾರತಕ್ಕೆ ಬಂದು ಭಾರತವನ್ನೆಲ್ಲ ಸುತ್ತಾಡ್ಬಿಟ್ಟು ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡು ವಾಪಸ್ ಇಂಗ್ಲೆಂಡ್ಗೆ ಹೋದ. ಇಂಗ್ಲೆಂಡ್ ಹೋಗ್ಬಿಟ್ಟು ಹೌಸ್ ಆಫ್ ಕಾಮನ್ಸ್ ಅಂತ, ಹೌಸ್ ಆಫ್ ಲಾರ್ಡ್ಸ್ ಅಂತ, ಹೌಸ್ ಆಫ್ ಕಾಮನ್ಸ್ ಮಾತಾಡ್ತಾನೆ. ಮೆಕಾಲೆ ಹೇಳ್ತಾನೆ ಏನಪ್ಪ ಅಂದ್ರೆ ಭಾರತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಭಾರತದಲ್ಲಿ 100 ಗುರುಕುಲಗಳಿದೆ ಅಂತ ಹೇಳಿ, 100 ಗುರುಕುಲಗಳಿದೆ. ಅಲ್ಲೆಲ್ಲ ಬಹಳ ಉತ್ತಮ ಸಂಸ್ಕೃತ ಮತ್ತೆ ಇವರು ಶಿಕ್ಷಣವನ್ನು ಕೊಡ್ತಾರೆ, ಮದರಸಗಳಲ್ಲಿ ಉರ್ದು ಶಿಕ್ಷಣವನ್ನು ಕೊಡ್ತಾರೆ ಅಂತ ಹೇಳಿ. ಭಾರತ ಚೆನ್ನಾಗಿದೆ. ಅವನು ಹೇಳಿರ್ತಕ್ಕಂಥ ಮಾತುಗಳು, ಭಾರತದಲ್ಲಿ ಎಲ್ಲೂ ಕಳ್ಳರಿಲ್ಲ ಅಂತ ಹೇಳಿ. ನಾನು ಪಿಂಡಗಳು ಬಿಡಿಯಾಗಿಲ್ಲ ಅಂತ ಇದ್ರು, ಬಟ್ ಇವತ್ತಿನ ಮಟ್ಟಕ್ಕೆ ಇರಲಿಲ್ಲ. ಆ ಥರ ಹೇಳ್ತಾರೆ, ಭಾರತದಲ್ಲಿ ಕಳ್ಳರಿಲ್ಲ, ಭಾರತ ಅಷ್ಟು ಸುಂದರವಾದ ದೇಶ ಅಂತೆಲ್ಲ ಹೇಳೋದು. ಉತ್ತಮವಾದ ಶಿಕ್ಷಣ ಇದೆ, ನಾವು ಈಗ ಶಿಕ್ಷಣ ಕೊಡೋದು, ನಾವೇ ಒಂದು ಕಲಿಯೋದು ಭಾಳ ಇದೆ ಅಂತ ಹೇಳಿ. ಆಗ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಕೇಳ್ತಾರಂತೆ, ನಿನಗೆ ಭಾರತ ಕಳಿಸ್ಕೊಟ್ಟಿರೋದು ಭಾರತೀಯ ಉಳ್ಳಿ ಅಂತಲ್ಲ, ಭಾರತವನ್ನು ಎಜುಕೇಶನ್ ಸಿಸ್ಟಮ್ ಬದಲಾಗಿ ಏನಾದ್ರು ಮಾಡಬೇಕು ಅಥವಾ ಪ್ಲಾನ್ ಮಾಡುವಂತ. ಇವನೇನ್ ಮಾಡ್ತಾನೆ, ಭಾರತದ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ಚೇಂಜ್ ಮಾಡಬೇಕು ಅಂತ. ಇವನೇನ್ ಮಾಡ್ದ, ಗುರುಕುಲ ಸಿಸ್ಟಮ್ ಸಂಪೂರ್ಣ ನಾಶವಾಗಿ ಭಾರತದಲ್ಲಿ ಒಂದು ಹೊಸ ಸಿಸ್ಟಮ್ ತರಬೇಕು ಅಂತ. ಅದೇ ತರಬೇಕು ಅಂದ್ರೆ ಬ್ರಿಟಿಷ್ ಸರ್ಕಾರ ಸ್ಕೂಲ್ಗಳನ್ನು ಸ್ಟಾರ್ಟ್ ಮಾಡಬೇಕು. ಒಂದು ಆ ಸ್ಕೂಲ್ಗಳಲ್ಲಿ ಇಂಗ್ಲಿಷನ್ನು ಕಂಪಲ್ಸರಿಯಾಗಿ ಮಕ್ಕಳಿಗೆ ಹೇಳ್ಕೊಡಬೇಕು. ಹಿಂದಿ ಹೇಳ್ಕೊಡೋಗಿಲ್ಲ, ಕನ್ನಡ ಹೇಳ್ಕೊಡೋಗಿಲ್ಲ, ಸಂಸ್ಕೃತ ಹೇಳ್ಕೊಡೋಗಿಲ್ಲ, ಉರ್ದು ಹೇಳೋಗಿಲ್ಲ, ಬರೀ ಇಂಗ್ಲಿಷ್ ಮಾತ್ರ ಹೇಳ್ಬೇಕು. ಇಂಗ್ಲಿಷನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಹೇಳ್ದ. ಮತ್ತೆ ಆ 1833 ಚಾರ್ಟರ್ ಆಕ್ಟ್ ಅಲ್ಲಿ ದುಡ್ಡಿತ್ತಲ್ಲ, ಅದನ್ನ ಇಂಗ್ಲಿಷ್ ಎಜುಕೇಷನ್ಗೆ ಬಳಸಿ ಅಂತ ಅಡ್ವೈಸ್ ಮಾಡಿ. ಹಾಗಾಗಿ ಈ ಎಲ್ಲದನ್ನು ಸೇರಿಸಿ ಅದನ್ನು ಮೆಕಾಲೆ ರಿಪೋರ್ಟ್ ಅಂತ ಕರೆದು, ಮೆಕಾಲೆ ವರದಿ ಅಂತ ಕರೆದು. ಅವ್ನು 834 ದಿನ ಕೊಟ್ಟ. ಆಗ ಈ ವ್ಯಕ್ತಿ ವಿಲಿಯಂ ಬೆಂಟಿಕ್ ಏನು ಮಾಡಿದ, ಇದನ್ನ ಆಕೆಲ್ಲ ಅಂದ್ರೆ ರಾಜಾ ಮೋಹನ್ ರಾಯ್ ಅಂತ ಇದ್ರು, ಅವರು ಕೂಡ ಇಂಗ್ಲಿಷ್ ಎಜುಕೇಷನ್ಗೆ ಒತ್ತು ಕೊಟ್ಟರು. ಕೊನೆಗೆ ಏನು ಮಾಡ್ತಾನೆ, ಈ ಮೆಕಾಲೆ ವರದಿಯನ್ನು ಜಾರಿಗೊಳಿಸ್ತಾನೆ. ಮೊದಲ ಯಾವತ್ತಿನಿಂದ ನಮ್ಮ ದೇಶದಲ್ಲಿ ಇಂಗ್ಲಿಷ್ ಬಿಕಮ್ಸ್ ಮೀಡಿಯಂ ಆಫ್ ಎಜುಕೇಷನ್. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಬಿಕಮ್ಸ್ ಮೀಡಿಯಂ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಭಾಷೆ ಕೂಡ ಆಯಿತು. ಅದಕ್ಕಿಂತ ಮುಂಚೆ ಪರ್ಷಿಯನ್ ಅನ್ನು ಆಡಳಿತ ಭಾಷೆಯಾಗಿ ಯೂಸ್ ಮಾಡ್ತಿದ್ರು, ಅದನ್ನು ತೆಗೆದುಹಾಕಿ ಇಂಗ್ಲಿಷನ್ನು ಆಡಳಿತ ಭಾಷೆಯಾಗಿ ಮತ್ತೆ ಶಿಕ್ಷಣದ ಭಾಷೆಯಾಗಿ ತಂದರು. ಹಾಗಾಗಿ ಮೆಕಾಲೆಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ, ಫಾದರ್ ಆಫ್ ಇಂಗ್ಲಿಷ್ ಎಜುಕೇಷನ್ ಅಂತ ಕರೀತಾರೆ. ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಕರೀತಾರೆ. ಇದೆ ಮೆಕಾಲೆ ವರದಿ. ಬಟ್ ಮೊದಲನೇದು 1835ರಲ್ಲಿ 1835 ವಿಲಿಯಂ ಬೆಂಟಿಕನು ಮೆಕಾಲೆ ವರದಿಯನ್ನು ಜಾರಿಗೊಳಿಸಿದ. ಇನ್ 1835 ವಿಲಿಯಂ ಬೆಂಟಿಕ್ ಇಂಟ್ರೊಡ್ಯೂಸ್ ದ ಮೆಕಾಲೆ ರಿಪೋರ್ಟ್. ಮೆಕಾಲೆ ವರದಿಯನ್ನು ಜಾರಿಗೊಳಿಸಿದ. ಅದೇನು ಹೇಳುತ್ತೆ, ನೆಕ್ಸ್ಟ್ ಪಾಯಿಂಟ್ಸ್ ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಅದೇನು ಹೇಳುತ್ತೆ ಅಂದ್ರೆ, ಮೊದಲನೇದು ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣದ ಮಾಧ್ಯಮಿಕ ಭಾಷೆಯನ್ನಾಗಿಸಬೇಕು. ಇಂಗ್ಲಿಷ್ ಭಾಷೆಯನ್ನು ಶಿಕ್ಷಣದ ಮಾಧ್ಯಮಿಕ ಭಾಷೆಯನ್ನಾಗಿಸಬೇಕು. ಇಂಗ್ಲಿಷ್ ಶಿಕ್ಷಣದ ಮಾಧ್ಯಮಿಕ ಭಾಷೆಯನ್ನಾಗಿಸಬೇಕು ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು. ಶಿಕ್ಷಣವನ್ನು ನೀಡಬೇಕು. ನೀವು ಬರ್ಕೊಳ್ಳಿ ಕನ್ನಡ ಇಂಗ್ಲಿಷಲ್ಲಿ. ಫಸ್ಟ್ ಪಾಯಿಂಟ್, ಇಂಗ್ಲಿಷ್ ಶುಡ್ ಬಿ ದ ಮೀಡಿಯಂ ಆಫ್ ಎಜುಕೇಷನ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಶುಡ್ ಬಿ ದ ಮೀಡಿಯಂ ಆಫ್ ಎಜುಕೇಷನ್ ಇನ್ ಸ್ಕೂಲ್ಸ್. ಹಾಗೂ ಎರಡನೇ ಪಾಯಿಂಟು, ಇಂಗ್ಲಿಷ್ ಆಡಳಿತ ಭಾಷೆಯಾಯಿತು. ಇಂಗ್ಲಿಷ್ ಬಿಕಮ್ಸ್ ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಲಾಸ್ಟ್ ಪಾಯಿಂಟ್. ಹಾಗಾಗಿ ಮೆಕಾಲೆಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಎನ್ನುತ್ತಾರೆ. ಸೊ ಮೆಕಾಲೆ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್
ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ಫಾದರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಕರೀತಾರೆ. ಫಾದರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ನೆಕ್ಸ್ಟ್ ಆ ಜುಡಿಷಿಯಲ್ ರಿಫಾರ್ಮ್ಸ್ ಬರ್ಕೊಂಡ್ರಲ್ಲ, ಅಲ್ಲೇನೋ ಸ್ಪೇಸ್ ಇದೆಯಾ? ಒಂದು ಏನಷ್ಟು ಜುಡಿಷಿಯಲ್ ರಿಫಾರ್ಮ್ಸ್ ಬರ್ಕೊಂಡ್ರೆ ಅಲ್ಲೇ ಬರ್ಕೊಂಡು ಜುಡಿಷಿಯಲ್ ರಿಫಾರ್ಮ್ಸ್ ಅಲ್ಲೇ ಒಂದು ಸಣ್ಣದೊಂದು ಏನಷ್ಟೇ. ನ್ಯಾಯಾಲಯದಲ್ಲಿ ಪರ್ಷಿಯನ್ ಭಾಷೆಗೆ ಬದಲಾಗಿ ನ್ಯಾಯಾಲಯದಲ್ಲಿ ಪರ್ಷಿಯನ್ ಭಾಷೆಗೆ ಬದಲಾಗಿ ನ್ಯಾಯಾಂಗ ಸುಧಾರಣೆಗಳೇ ಬರ್ಕೊಳ್ಳಿ. ನ್ಯಾಯಾಲಯದಲ್ಲಿ ಪರ್ಷಿಯನ್ ಭಾಷೆಗೆ ಬದಲಾಗಿ ದೇಶೀಯ ಭಾಷೆಗಳನ್ನು ಬಳಸಲು ಅವಕಾಶ ನೀಡಿದ. ನ್ಯಾಯಾಲಯದಲ್ಲಿ ಪರ್ಷಿಯನ್ ಭಾಷೆಗೆ ಬದಲಾಗಿ ದೇಶೀಯ ಭಾಷೆಗಳನ್ನು ಬಳಸಲು ಅವಕಾಶ ನೀಡಿದ. He gave permission to use Indian languages. He gave permission to use Indian languages in courts instead of Persian. ಲಾಸ್ಟ್ ಇನ್ನೊಂದು ಫ್ಯಾಕ್ಟ್ಸ್ ಎಸ್ಕೊಂಡ್ರೆ ಮುಗಿತು. ಎರಡು ಕಾಲೇಜ್ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಮೊದಲನೇದು 1835 ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡ್ದ. 1835 ಕಲ್ಕತ್ತಾದ ಮೆಡಿಕಲ್ ಕಾಲೇಜು. ನೆಕ್ಸ್ಟ್ ಸೌದ ಸಿಗುತ್ತಿಲ್ಲ, ಹೆಚ್ಚು ಕಡಿಮೆ ಅದೇ ಆಸ್ಪಾಸ್ ಟೈಮಲ್ಲಿ ರೂರ್ಕೆಲಾ ಅಂತ ಊರು. ರೂರ್ಕೆಲಾ ಉತ್ತರ ಭಾರತದಲ್ಲಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಟಾರ್ಟ್ ಮಾಡಿ ರೂರ್ಕೆಲಾದಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಿದ. ಇಂಜಿನಿಯರಿಂಗ್ ಕಾಲೇಜ್ ರೂರ್ಕೆಲಾ. ಲಾಸ್ಟ್ 1829 ನೋಟಲ್ಲಿ ಅಲ್ಲಿ ಹೇಳೋಕ್ಕಾಯ್ತು. ಲಾಸ್ಟ್ ನೋಟಲ್ಲಿ ಒಂದು ವಿಚಾರ. 1829 ಟೈಮಲ್ಲಿ ನೋಡಿ, 1829 ಟೈಮಲ್ಲಿ ಭಾರತದಲ್ಲಿ ಈ ತಗ್ಗರು ಅಂತ ಇರ್ತಾರೆ. ತಗ್ಗರು ಗೊತ್ತಾ? ತಗ್ಸ್ ಅಂತ ಕರೀತಾರೆ. ಈ ತಗ್ಸ್ ಅಂದರೆ ಡಕಾಯಿಟ್ಸ್, ದರೋಡೆಕೋರು ಅಂತ ಕರೀತಾರೆ, ಲೂಟಿಕೋರು. ಎಲ್ಲರೂ ಜನ ಹೋಗ್ತಾರೆ, ಹಿಡಿದು ಲೂಟಿ ಮಾಡೋದು. ಭಾಳ ಇತ್ತು ಇತ್ತೀಚಿನ ನಮ್ಮ ದೇಶ ಕಡಿಮೆ ಆಗಿದೆ ಡಕಾಯಿತಿ. ಭಾಳ ನಮ್ಮ ದೇಶದಲ್ಲಿ ಡಕಾಯಿತಿಗಳಂತೂ ಸಿಕ್ಕಾಪಟ್ಟೆ. ಡಕಾಯಿತಿಗಳು ಅಂದರೆ ಯಾರು ಊರುಗಳಿಂದ ಬಂದು ಅವರ ಆಸ್ತಿ ಅಂತ ಒಡವೆ ಹಣ ಎಲ್ಲ ಕಿತ್ಕೊಂಡು ಹೋಗೋದು, ಈ ಥರ ಮಾಡೋದು. ಇವರು ಆಕ್ಚುಲಿ ಇವತ್ತಿನ ಈ ಹೈದರಾಬಾದ್ಗಳಿಂದ ಉತ್ತರ ಭಾರತದವರೆಗೆ ಇದು ತಗ್ಗಂತ. ಅವರಲ್ಲಿ ಹಿಂದೂಗಳು ಇದ್ರು, ಮುಸ್ಲಿಮ್ಸ್ ಇದ್ರು, ಭಾಳ ಜನ ಬರ್ತಾರೆ. ತಗ್ಗರು ಅಂತ ಕರೀತಾರೆ. ಇವ್ರು ನಾನು ದೊಡ್ಡ ತಲೆಬಿಸಿ ಆಗಿತ್ತು ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಭಾರತೀಯರಿಗೆ. ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ, ಸಪ್ರೆಸ್ ಮಾಡೋದಕ್ಕೆ ಒಬ್ಬ ವಿಲಿಯಂ ಸ್ಲೀಮನ್ ಅಂತ ಒಬ್ಬ ಅಧಿಕಾರಿ. ವಿಲಿಯಂ ಸ್ಲೀಮನ್ ಇವನನ್ನ ನೇಮಕ ಮಾಡಿದ್ರು. ಇವನು ಈ ತಗ್ಗರನ್ನ ಹಿಡಿದು ಅನೇಕ ಜನ ಹತ್ಯೆ ಮಾಡ್ತಾರೆ ಮತ್ತು ಅನೇಕರನ್ನು ಗಲ್ಲಿಗೆ ಹಾಕಿ ಅವ್ರನ್ನ ಕಡಿಮೆ ಮಾಡ್ತಾರೆ. ಕೊನೆಗೆ ಸ್ವಲ್ಪ ಇರ್ತಾರೆ, ಬಟ್ ತಗ್ಗುತ್ತೆ. 1829 ಬೆಂಟಿಕ್ನು ಸರ್ ವಿಲಿಯಂ ಸ್ಲೀಮನ್ನ ನೆರವಿನಿಂದ ತಗ್ಗರನ್ನು ಹತ್ತಿಕ್ಕಿದ. ನೀವು ಬರ್ಕೊಳ್ಳಿ. 1829 ವಿಲಿಯಂ ಬೆಂಟಿಕ್ with the help of Sir William Sleeman suppressed the thugs. ಬ್ರಾಕೆಟ್ ಅಲ್ಲಿ thugs ಅಂದ್ರೆ ಡಕಾಯಿಟ್ಸ್. ಓಕೆ, ಬರ್ಕೊಳ್ಳಿ. 1831 ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಇದ್ರು. ಇವನ್ನ ಹೇಳ್ತೀನಿ ಕೇಳಿಸ್ಕೊಂಡು ಬರ್ಕೊಳ್ಳಿ. ಆಲ್ರೆಡಿ ಬಿದನೂರು ಅಂತ ಒಂದು ದಂಗೆ, ಬೂದಿ ಬಸಪ್ಪ ನೆನಪಿನ. ಈ ಬೂದಿ ಬಸಪ್ಪ ಬ್ರಿಟಿಷರ ಸರ್ಕಾರದ ವಿರುದ್ಧ ದಂಗೆ ಇದ್ದ, ಕಂದಾಯ ನೀತಿಗಳನ್ನ ವಿರೋಧಿಸಿ. ಆಗ ಮೈಸೂರಿನ ಒಡೆಯರ್ ಯಾರಪ್ಪ ಅಂದ್ರೆ ಥರ್ಡ್ ಕೃಷ್ಣರಾಜ ಒಡೆಯರ್ ಅಂತ. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಕೊನೆಗೆ ಈ ಬೂದಿ ಬಸಪ್ಪನ ಹಿಡಿದು ಗಲ್ಲಿಗೆ ಹಾಕಲಾಗುತ್ತೆ. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದಂಗೆ ಹತ್ತಿದ್ರು. ಆದರೆ ವಿಲಿಯಂ ಬೆಂಟಿಕ್ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತವನ್ನು ನಡೆಸೋದಕ್ಕೆ ಸೂಕ್ತರಲ್ಲ, ಅಸಮರ್ಥರು ಅಂತ ಹೇಳಿ ಇವರನ್ನ ಅಧಿಕಾರದಿಂದ ತೆಗೆದುಹಾಕಿ ಒಂದು ಕಮಿಷನರ್ ರೂಲ್ ಅಂತ ನೆನಪಿದೆಯಾ? ಕಮಿಷನರ್ 1831 ಕಮಿಷನರ್ ಬಂದರು. 1881 ತನಕ 7 ಜನ ಕಮಿಷನರ್ಸ್ ರೂಲ್ ಮಾಡಿ ಹೋದ್ರು. ಅದರಲ್ಲಿ ಇಂಪಾರ್ಟೆಂಟ್ ಮಾರ್ಕ್ ಅಬ್ಬನ್ ಮತ್ತು ಲೆವಿಸ್ ಬೋರಿಂಗ್ ಅವ್ರ ಬಗ್ಗೆ ಓದಿದ್ವಿ. ಆ ವಿಚಾರ ನಮಗೆಲ್ಲ ಗೊತ್ತು. ಜಸ್ಟ್ ಪಾಯಿಂಟ್ ಮಾತ್ರ. 1831 ಬಿದನೂರು ದಂಗೆಯ ಕಾರಣದಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರವರನ್ನು ಅಸಮರ್ಥರೆಂದು ಭಾವಿಸಿ ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಹೇರಿದನು. In 1831, due to Bidunur revolt in Mysuru province, he considered third Krishnaraja Wadiyar was inefficient ruler. So he introduced commissioner rule in Mysuru province. ಬರ್ಕೊಂಡ್ರ ಇಲ್ಲಿಗೆ ಆ ವ್ಯಕ್ತಿ ವಿಲಿಯಂ ಬೆಂಟಿಕ್ ಮುಗಿತಾನೆ. ಆಮೇಲೆ ಬ್ರೇಕ್ ಕೊಡ ಅಂತ ಹೇಳಿ ಮಾತಾಡಿ ಸರ್ ವಾಯ್ಸ್. ನೆಕ್ಸ್ಟ್ ಯಾರು ಬರ್ತಾರೆ ಗೊತ್ತಾ? ನಾಳೆ ಇದ್ದಾರೆ. ನಾಳೆ ಕ್ಲಾಸ್ ಇದೆ. ನಾಳೆ ಇಲ್ಲ ಅಂತ ಹೇಳಿದೆ ನಿಮಗೆ. ನಾಳೆ ನಾಡಿದ್ದು ಅಚ್ಚ ನಡೆದಿದೆ, ಮಧ್ಯಾಹ್ನ ಇರುತ್ತೆ. ನನಗೂ ಸುಸ್ತಾಗಿದೆ, ಇಲ್ಲ ಅಂತಲ್ಲ, ಇವತ್ತು ಕುತ್ಕೊಂಡಿನಿ ಇಷ್ಟಕ್ಕೆ. ನನಗೆ ಸುಸ್ತಾಗಿದೆ. ಬಟ್ ರೂಮಿಗೆ ಹೋದ್ರು ಏನು ಮಲ್ಕೊಂಡ್ರೆ ಸ್ವಲ್ಪ ಅಷ್ಟೇ, 1 ಅವರ್ ಅಷ್ಟೇ. ಮತ್ತೆ ಬರೋ ಅನ್ಸಲ್ಲ. ನಿಮ್ಮನ್ನು ನೋಡಿದ್ರೆ ಬರೋಲ್ಲ ಹಂಗಾಗಿ. ಓಕೆ, ಅಲ್ಲಿಗೆ ಒಂದು ಆಡಳಿತ ಮುಗಿತು ವಿಲಿಯಂ ಬೆಂಟಿಕ್ ಎಂದು. ಇನ್ನೊಂದು 10 ನಿಮಿಷ ಇನ್ನೊಬ್ಬನೇ ಹೇಳಲ್ಲ, ಕ್ಲಾಸ್ ಮಾಡ್ತಾ ಅಲ್ಲ, ಇನ್ನೊಬ್ಬನೇ ಹೇಳ್ಬಿಡ್ತೀನಿ. ಆಯ್ತು, 3 ಗಂಟೆ ಬರ್ರಿ. ಆಮೇಲೆ ಒಂದು 6 ಗಂಟೆ ಆಗುತ್ತೆ ಇವತ್ತು. ಇಲ್ಲ 6 ಗಂಟೆ ಬೇಜಾರು ಬೇಡಿ, 7 ತೊಗೊಂತೀನಿ ಕರೆಕ್ಟ್ ಆಗುತ್ತೆ. ಅರ್ಧ ಗಂಟೆ ಓಕೆ.
ನಿಧಾನಕ್ಕೆ ಬನ್ನಿ 3 ಗಂಟೆ ಬನ್ನಿ ಊಟ ಮಾಡ್ಕೊಂಡು ಆರಾಮ್ಸೆ